ಸೇರಿದ್ದು ನಾವೆಲ್ಲ ಕಣ್ಗಳು ಮುಚ್ಚಿ ಥ್ಯಾಂಕ್ ಯು ಲಾರ್ಡ್. ಒಂದು 2-3 ನಿಮಿಷ ಎಲ್ಲ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇವರು ಸತ್ತ ದೇವರಲ್ಲ, ಅವರು ಜೀವವುಳ್ಳ ದೇವರು. ದೇವರು ವಾಕ್ಯ ಹೇಳುತ್ತೆ, ಯಥಾರ್ಥವಾಗಿ ನೀವು ಆತನನ್ನ ಬೇಡಿಕೊಳ್ಳುವುದೇ ಆದರೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಬಾಯಿಗಳನ್ನು ತಂದೆಯೇ ನಿನ್ನ ವಾಕ್ಯಗಳನ್ನು ಕಳುಹಿಸಿ ನನ್ನ ಗುಣಪಡಿಸಿ. ತಂದೆಯೇ ನಿಮಗೆ ಸ್ತೋತ್ರ. ಒಂದೇ ಒಂದು ಮಾತು, ನೀ ನುಡಿದ ಒಂದೇ ಒಂದು ಮಾತು ಅದು ಜೀವಿತವನ್ನೇ ಬದಲಾಯಿಸುತ್ತದೆ. ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯೇ ನಿಮಗೆ ವಂದನೆ ಸ್ವಾಮಿ. ನಿನ್ನ ಮಾತಾಡುವ ದೇವರಾಗಿದೆಯಾ ಸ್ವಾಮಿ. ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ, ನನ್ನ ನುಡಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೆ ಎಂಬುದಾಗಿ ಹೇಳಿದೆ ಸ್ವಾಮಿ. ಕರ್ತನೇ ನಿಮಗೆ ವಂದನೆ, ವಂದನೆ, ವಂದನೆ. ಹಾಲೆಲೂಯಾ. ಇಲ್ಲಿ ಮನುಷ್ಯನ ಶಬ್ದವಾಗಿರದೆ ನಿನ್ನ ಶಬ್ದವು, ನಿನ್ನ ಮಾತಿನಲ್ಲಿ ಜೀವ ಉಂಟು, ನಿನ್ನ ಮಾತಿನಲ್ಲಿ ಆರೋಗ್ಯ ಉಂಟು, ನಿನ್ನ ಮಾತಿನಲ್ಲಿ ಕರ್ತನೆ ಜೀವ ಉಂಟು ಸ್ವಾಮಿ. ಅದು ಅದ್ಭುತಗಳನ್ನು ತರುವಂತದಾಗಿದೆ. ನಿನ್ನ ವಾಕ್ಯ ನಾವು ನೋಡುತ್ತೇವೆ, ಅದು ಬಹು ವೇಗಶಾಲಿಯಾಗಿದೆ ಎಂಬುದಾಗಿ ಬರೆದಿದೆ ರಾಜ. ಯೇಸುವಿನ ನಾಮದಲ್ಲಿ ಉಂಡು ಬಿಡುತ್ತೆ, ಚೂರಿ ಬಿಡುತ್ತೆ. ಕರ್ತನೆ ತಿಂದು ಬಿಟ್ಟ ವರ್ಷಗಳನ್ನೆಲ್ಲ ನಾನು ತಿರುಗಿಸಿ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದೆ ರಾಜ. ಏನೆಲ್ಲ ಕಳೆದುಕೊಂಡಿದ್ದಾರೋ ನಿನ್ನ ವಾಕ್ಯವು ಮತ್ತೆ ಕರ್ತನೆ ಒಂದು ಗುಡಿಸಲು ಅದು ಶಕ್ತನಾಗಿ ಯೇಸುವಿನ ನಾಮದಲ್ಲಿ ಕಳೆದುಕೊಂಡ ಸಮಯ, ಕಳೆದುಕೊಂಡ ಫಲ ಯೇಸುವಿನ ನಾಮದಲ್ಲಿ ಮತ್ತೆ ನಮ್ಮ ಜೀವಿತದಲ್ಲಿ ಬರಲಿರುವುದನ್ನು ಕಾಪಾಡುತ್ತೇನೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವಂದನೆ, 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 ಎಲ್ಲ ಘನವು ಮನವು ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ನಾವೆಲ್ಲ ಕೂತ್ಕೊಳ್ಳೋಣ. ಬೈಬಲ್ ಬಂದ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ಕ್ರಿಸ್ತಿಯ ಜೀವಿತದಲ್ಲಿ ಒಂದೇ ಒಂದು ಕಷ್ಟ ಅಷ್ಟೇ. ಇವತ್ತು ಅನೇಕರಿಗೆ ಕ್ರಿಸ್ಟಿಯಾನಿಟಿ ಅಂತಂದ್ರೆ, ಕ್ರಿಸ್ತಿಯ ಜೀವಿತ ಅಂತಂದ್ರೆ ಸ್ವಲ್ಪ ಕಷ್ಟವಾಗಿ ಅನಿಸ್ತದೆ. ಅನೇಕರಿಗೆ ಭಾರವಾದ ಅನಿಸ್ತದೆ. ಇನ್ನು ಏನ್ ತಾನೇ ಮಾಡ್ಲಿ, ಯಾಕಂದ್ರೆ ಅನೇಕರಿಗೆ ಏನಂತಂದ್ರೆ ಇನ್ನು ಏನ್ ಮಾಡ್ಲಿ ಇನ್ನು ಹೇಗಪ್ಪ ದೇವರ ಆಶೀರ್ವಾದ ಹೊಂದ್ಕೊಳ್ಳಿ, ಹೇಗೆ ನಾನು ಬದುಕಲಿ, ಹೇಗೆ ನಾನು ಬಾಳ್ಲಿ. ಯಾಕಂದ್ರೆ ಅನೇಕ ಸಮಯ ಅನೇಕ ಕೂಟಗಳು ಅನೇಕ ವಾಕ್ಯಗಳನ್ನ ನಾವು ಕೇಳುವಾಗ ಆಮೇಲೆ ಅಂತ ಹೇಳ್ತೀವಿ, ಕೈ ತಟ್ತೇವೆ, ಆದ್ರೆ ಅದು ನೆರವೇರುತ್ತದೆ ಕಾಣಿಸಲ್ಲ. ಈಗ ದೇವರು ನಿಮಗೆ ಅದ್ಭುತವನ್ನು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆಮೇಲೆ ಅಂತಾರೆ, ಆದ್ರೆ ಯಾವ ಅದ್ಭುತ ನಡೆಯಲ್ಲ. ಈಗ ಎಷ್ಟೋ ವಾಗ್ದಾನಗಳು, ಎಷ್ಟೋ ಸಂದೇಶಗಳು ನಾವು ಕೇಳ್ತೇವೆ, ಆದ್ರೆ ಯಾವುದಾದ್ರ ಒಂದು ಮಹಿಮೆ, ಯಾಕಂದ್ರೆ ಏನಾದ್ರು ಒಂದು ಮಹಿಮೆ ನೋಡಿದ್ರೆ ಆತ್ಮಿಕ ಜೀವಿತ ಖುಷಿ ಅನ್ಸುತ್ತೆ. ಏನಾದ್ರು ಒಂದು ಬದಲಾವಣೆ ನೋಡ್ಬೇಕು, ಅದ್ಭುತಗಳು ನೋಡ್ಬೇಕು, ಆಶೀರ್ವಾದ ನೋಡ್ಬೇಕು. ಅವಾಗಲೇ ಏನಾದ್ರು ಅಂತಂದ್ರೆ ಅದ್ಭುತ ನಡೆಯುತ್ತೆ. ಒಂದು ಕೆಲಸ ಮಾಡ್ತೀರಾ, ಈಗ ನಿಮಗೆ ಸಂಬಳ ಜಾಸ್ತಿ ಆದ್ರೆ ಇನ್ನೂ ಕೆಲಸ ಮಾಡೋದನ್ನ ಆಸೆ ಆಗುತ್ತೆ. ಆದ್ರೆ ಸಂಬಳನೇ ಬಂದಿಲ್ಲ ಅಂತಂದ್ರೆ, ಸಂಬಳ ಕೊಡ್ತಾರೆ ಅಂತಂದ್ರೆ ಕೆಲಸ ಮಾಡೋಕೆ ಹೋಗ್ಬಿಡಿ. ಅದಕ್ಕೆ ಪ್ರತಿಯೊಂದು ವಿಶ್ವಾಸಿ ಏನ್ ಮಾಡ್ಬೇಕಂತಂದ್ರೆ ಕುತ್ಕೊಂಡು ಯೋಚಿಸ್ಬೇಕು. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಳ್ಳೆತನದ ಮೇಲೆ ನಾವು ಅನೇಕ ಸಮಯ ದೇವರನ್ನು ಆಶೀರ್ವದಿಸ್ತಾರೆ ಅಂತ ನಾವು ಅನೇಕ ಸಮಯ
ನೆನೆಸ್ತೇವೆ. ಕರ್ತನು ನಮ್ಮನ್ನ ಒಳ್ಳೆಯವರಾಗಿ, ಒಳ್ಳೆಯ ಮನುಷ್ಯನಾಗಿ ಬದಲಾಯಿಸಬೇಕಾಗಿ ಈ ಜಗತ್ತಿಗೆ ಬರಲಿಲ್ಲ. ತಿಳ್ಕೊಳ್ಬೇಕು, ದೇವರು ಸತ್ತವರಾಗಿದ್ದ ನಮ್ಮನ್ನ ಬದುಕಿಸೋದಕ್ಕಾಗಿ ಬರೋದು. ಈಗ ನಾವೇನಾಗಿದ್ದೇವೆ, ಸತ್ತು ಹೋಗಿದ್ವಿ ಅಂತಂದ್ರೆ ನಮ್ಮಲ್ಲಿ ಮರಣದ ಆತ್ಮ ಇತ್ತು, ಅದಕ್ಕೆ ಎಲ್ಲ ಕೆಳಗೆ ಹೋಗ್ತಾ ಇತ್ತು. ಅದಕ್ಕೆ ಏನ್ ಕೆಲಸ ಮಾಡೋದು ಏನಾಗ್ತಾ ಬೆಳೀತಾ ಇರಲಿಲ್ಲ. ಸಡನ್ ಎಲ್ಲ ಚೆನ್ನಾಗಿ ಬಂದಾಗಿರುತ್ತೆ, ದಿಢೀರದೆಲ್ಲ ಕೆಳಗೆ ಬಿದ್ದು ಹೋದಾಗಿರುತ್ತೆ. ಯಾಕಂತಂದ್ರೆ ಒಳಗೆ ಮರಣದ ಆತ್ಮ, ಶಾಪದ ಆತ್ಮ, ಶಾಪವು ಕೆಲಸ ಮಾಡ್ತಾ ಇತ್ತು. ಆದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿ ಆಮೇಲೆ ಏನ್ ಮಾಡೋದು, ನನ್ನನ್ನು ಹಾಗೂ ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು. ಗಲಾತ್ಯರ 3ನೇ ಅಧ್ಯಾಯ 13-14. ಎಷ್ಟು ಜನ ಜಯಿಸ್ಬೇಕನ್ನ ಆಸೆ ಪಡ್ತಾರೆ ಜೀವನದಲ್ಲಿ? ಆಮೇಲೆ ನಿಜ ಜಯಿಸ್ಬೇಕಾ? ಕುತ್ಕೊಂಡು ಒಂದು ಸಂದೇಶವನ್ನ ದಿನ ಅಟ್ಲೀಸ್ಟ್ ಒಂದು 2 ಸತ್ಯ ಕ್ರಿಸ್ತಿಯ ಜೀವಿತ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ ನೋಡಿ. ನಿಮ್ಮಲ್ಲಿ ಜಯ ನಿಮ್ಮಲ್ಲೇ ಇಟ್ಟಿದ್ದಾರೆ ದೇವರು. ಯಾರೋ ಬಂದು ನಿಮಗೆ ತಲೆ ಮೇಲೆ ಕೈ ಇಟ್ಟು ನಿಮಗೆ ಪ್ರವಾದನೆ ಮಾಡಿ ನೀವೀಗ ಆಗ್ತಿರೋದು ಹೇಳೋದ್ರಿಂದ ನೀವೆಲ್ಲ ಆಗುವುದೇನಂದ್ರೆ ಅದು ತುಂಬಾ ಈಸಿ ಆಗ್ತಾ ಇದೆ. ದೇವರು ದರ್ಶನ ತೋರಿಸ್ತಾರೆ, ಪ್ರವಾದಿ ಮುಖಾಂತರ ಹೇಳ್ತಾರೆ, ಆದ್ರೆ ಅದು ಹೇಗೆ ನೆರವೇರೋದಕ್ಕೆ ಸಾಧ್ಯ? ಈಗ ಮೆಜೆಸ್ಟಿಕ್ ಇಲ್ಲದ ಹೋಗ್ಬೇಕು, ಹೇಗೆ ಹೋಗ್ಬೋದು? ಎಲ್ಲರೂ ಮೆಜೆಸ್ಟಿಕ್ ಹೋಗ್ಬೇಕಂತ. ಆದ್ರೆ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕಂತ ಗೊತ್ತಾಗ್ಬೇಕು. ಅದಕ್ಕೆ ಒಂದು ಅಕ್ಕಿಗೆ 2 ರೆಕ್ಕೆ ಇದೆ. ಒಂದು ದರ್ಶನ, ಇನ್ನೊಂದೇನಂತಂದ್ರೆ ರೆವಲೇಷನ್, ಪ್ರಕಟಣೆ. ಪ್ರಕಟಣೆ ಅಂದ್ರೆ ಸಿಂಪಲ್. ಈಗ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋಗ್ಬೇಕಂದ್ರೆ ಬೈಬಲ್ ಬೇಕಾಗಿಲ್ಲ, ದುಡ್ಡು ಬೇಕು. 100 ಗ್ರಾಮ್ ಬೈಬಲ್ ತಗೊಂಡು ಅಂತ ಹೇಳಲ್ಲ, 100 ಗ್ರಾಮ್ ಬೇಕಾದ್ರೆ ಇಲ್ಲ. ನಾನು ಈಗ ನಾನು ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ನಿಮ್ಗೆ ಏನ್ ಮಾಡಲ್ಲ, ಎಲ್ರಿಗೂ ದರ್ಶನ ಇದೆ. ಈಗ ನಾನು ಹೇಳೋ ಒಂದೊಂದು ವಿಷಯ ನಿಮ್ಮ ಆತ್ಮಕ್ಕೆ ಪವಿತ್ರ ಆತ್ಮ ಒಂದು ಸಮಾಧಾನ, ಒಂದು ಧೈರ್ಯವನ್ನು ಕೊಡ್ತಾನೆ. ಎಲ್ಲರೂ ಹೇಳ್ತಾರೆ ದರ್ಶನ ಇಡಿ, ದರ್ಶನ ಇಡಿ. ದರ್ಶನ ಯಾವ ದರ್ಶನ? ಎಲ್ಲರಿಗೂ ದರ್ಶನ ಇದೆಯಾ ಇಲ್ವಾ? ದರ್ಶನ ನೆರವೇರ. ಅದಕ್ಕೆ ಅನೇಕರು ಯೇಸು ಸ್ವಾಮಿ ಬಿಟ್ಟು, ಎಷ್ಟೋ ಸೇವಕರು ಸೇವೆ ಬಿಟ್ಟು ಒಂದು ಹುಡುಗರಾಗಿದ್ದಾರೆ. ಕಾರಣ ಏನಂತಂದ್ರೆ ಅವರ ದರ್ಶನಗಳು ಜಾಸ್ತಿ ಇದೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಆಗಬಾರದ ಪುಸ್ತಕದಲ್ಲಿ ನಿಮಗೆ ಆದ ದರ್ಶನ, ದೇವರು ನಿಮಗೆ ದರ್ಶನ ಕೊಟ್ಟರು, ಆ ದರ್ಶನವನ್ನು ಮರೆಯಬೇಡಿ. ಅದಕ್ಕೆ ಒಂದು ಸಿಂಪಲ್ ಸೀಕ್ರೆಟ್ ಹೇಳ್ಕೊಡ್ತೀವಿ. ಸೀಕ್ರೆಟ್ ಕಲ್ತ್ಕೊಳ್ಳೋದಿಲ್ಲ, ಸಿಂಪಲ್ ಆಗಿ ಏನಂತಂದ್ರೆ ಇದನ್ನ ಅಭ್ಯಾಸ ಮಾಡಿ ಗ್ಯಾರಂಟಿ ನೀವು ತುಂಬಾ ವರ್ಷ ತಗೊಳ್ಳಲ್ಲ, ಅತಿ ಬೇಗನೆ ನೀವು ದೊಡ್ಡ ಕಾರ್ಯಗಳನ್ನ ದೇವರೇ ಮಾಡುತ್ತಾರೆ. ಅದು ಸಿಂಪಲ್. ಏನಂತಂದ್ರೆ ಫಸ್ಟ್ ಕೀ ಏನಂತಂದ್ರೆ ಫಸ್ಟ್ ಓದಿ ಅಥವಾ ಒಂದು ಮೆಸೇಜ್ ಅನ್ನ ಸತತವಾಗಿ ಕೇಳೋದನ್ನ ಕಲಿಯಬಹುದು. ಜೀವನದಲ್ಲಿ ಎಲ್ಲಿವರೆಗೂ ಕೇಳಬೇಕು, ಎಲ್ಲಿವರೆಗೂ ಓದಬೇಕಂತಂದ್ರೆ ನಿಮ್ಮಲ್ಲಿ ಆಸೆ ಬರುವವರೆಗೂ ಓದಬೇಕು. ಅದು ಯಾಕಂದ್ರೆ ಪ್ರಾರ್ಥನೆ ಮಾಡಕ್ ಬರ್ತಲ್ಲ ಗೊತ್ತಾ? ಪ್ರೇಯರ್ ಸುಮ್ಮನೆ ಪ್ರೇಯರ್ ಮಾಡಕ್ ಆಗಲ್ಲ. ದೇವರೇ ಸ್ತೋತ್ರ, ಹಲ್ಲೆಲೂಯಾ, ಪ್ರೇಯರ್ ಪವರ್ ಅಲ್ಲ. ಅದಕ್ಕೆ ಅನೇಕರು ಪ್ರೇಯರ್ ಬಿದ್ದೋದು. ಯಾಕಂದ್ರೆ ಆ ಪ್ರೇಯರ್ ಒಂದು ಚಾಪು ತರ 2 ಕಡೆ ಶಾಪು. ಅನೇಕರು ಗಮನ ಇಟ್ಕೊಳ್ತಾ ಇದ್ದಾರೆ ಪ್ರೇಯರ್ ಅಲ್ಲಿ. ಅದಕ್ಕೆ ಪ್ರೇಯರ್ ಬಂದು ಅದನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡ್ ಮಾಡಿ ಕಲ್ತ್ಕೊಳ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನೇ ಕಲಿಸ್ಬಿಡ್ತಾರೆ. ಅದಕ್ಕೆ ದೇವರೊಂದಿಗೆ ಮಾತಾಡೋದ್ ಮುಂಚೆ ನಾನು ಹೇಳೋದು ಸಿಂಪಲ್ ಅಂತಂದ್ರೆ, ಮೊದಲು ದೇವರ ವಾಕ್ಯನೋ ಅದು ಮೆಸೇಜ್ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ಅದರ ವಾಕ್ಯದ ಬಳಿಗೆ ಬನ್ನಿ. ಅದಂದ್ರೆ ಅದು ವಾಕ್ಯದಲ್ಲಿ ಕೂತ್ಕೊಳ್ಬೇಡಿ ಅಷ್ಟೇ. ನಿಮಗೆ ಯಾವಾಗೆಲ್ಲ ದುಃಖ, ಡಿಪ್ರೆಷನ್ ಬರುವಾಗ ನಾವೇನ್ ಮಾಡ್ಕೊಂಡು ಎಲ್ಲೋ ಗೋಡೆಗಳು ತಿಳ್ಕೊಂಡು, ಯಾವ್ದೋ ಫಿಲಮ್ ನೋಡ್ಕೊಂಡು, ಎಲ್ಲೋ ಊರು ತಿಳ್ಕೊಂಡು ಅದನ್ನ ಹೇಗಾದ್ರೂ ಮರೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವಾಗಲೂ ನಮ್ಮ ಮನದಲ್ಲಿ ಹೋರಾಟಗಳು, ಚಿಂತೆಗಳು ಬರುವಾಗ ಎಲ್ಲಿ ಕೂತ್ಕೊಳ್ಬೇಕಂತಂದ್ರೆ ದೇವರ ವಾಕ್ಯದಲ್ಲಿ. ಆದಾಮ ಏವಾಳು ಸೈತಾನಿರೋ ಮರದ ಹತ್ರ ಹೋಗಿ ನಿಂತ್ಕೊಂಡಿದ್ರೆ ಸೈತಾನ್ ಮಾತಾಡಲ್ಲ, ಆದ್ರೂ ಜೀವದ ಮರದ ನಿಂತ್ಕೊಂಡಿದ್ರೆ ದೇವರು ಮಾತಾಡ್ತಿದ್ರು, ಅಲ್ಲಿ ಪವಿತ್ರಾತ್ಮ ಮಾತಾಡ್ತಿದ್ರು, ಅಥವಾ ಏಂಜಲ್ ಮಾತಾಡ್ತಾ ಇದ್ರು. ಅದಕ್ಕೆ ನಾವು ಕಷ್ಟಗಳು, ಇಕ್ಕಟ್ಟುಗಳು ಬರುವಾಗ ಎಲ್ಲಿ ಕೂತ್ಕೊಳ್ತೀವಿ ಬಹಳ ಮುಖ್ಯ. ಅದಕ್ಕೆ ಸುಮ್ಮನೆ ಒಂದು ಮೆಸೇಜ್ ಆಗಿ ಹೋಗ್ಬಿಡ್ಬೇಕು.
ಆ ಮೆಸೇಜ್ ಏನ್ ಮಾಡುತ್ತೆ ಅಂತಂದ್ರೆ, ವಾಕ್ಯ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಅದು ನಿಮಗೆ ಆಸೆ ಅಂತಂದ್ರೆ ವಿಶ್ವಾಸ ಎಂದ್ರೆ ವಿಶ್ವಾಸ, ಡಿಸೈರ್. ಮೂರನೇ ಅಂತಂದ್ರೆ ಫೋರ್ಸ್. ಆಸೆ ಬಂದ್ರೆ ಈಗ ಯಾವ್ದೋ ಒಂದು ಸೇವಕರು ಸಾಕ್ಷಿ ಕೇಳ್ತೀರಾ, ಅದೊಂದು ಮೆಸೇಜ್ ಒಂದು ವಾಗ್ದಾನ ಕೇಳ್ತೀರಾ, ಆಗ ನಿಮ್ಮ ಅರಿಯೇ ನಿಮ್ಮ ಆತ್ಮ ಏನ್ ಮಾಡೋದು ಗೊತ್ತಾ, ನಿಮ್ಮಲ್ಲಿ ಆ ಫೋರ್ಸ್ ನ ಪವಿತ್ರಾತ್ಮ ತರ್ತಾರೆ. ಎಲ್ಲಾ ಪ್ರಾರ್ಥನೆಗೂ ಪವರ್ ಇಲ್ಲ. ಎಫೆಸೆ ಬರೆದ ಪುಸ್ತಕ 6ನೇ ಅಧ್ಯಾಯ 18ನೇ ವಾಕ್ಯ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ, ಎಲ್ಲೆಡೆ ಪವಿತ್ರಾತ್ಮ ಪ್ರೇರಿತರಾಗಿ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, 2ನೇ ವಾಕ್ಯ ಹೇಳುತ್ತೆ, ಆದಿ ಸಾಗರದ ಮೇಲೆ ನಾನೇನಿತ್ತು ಪವಿತ್ರಾತ್ಮನು ಚಲಿಸ್ತಾ ಇದ್ರಂತೆ. ಆದ್ರೆ ಅದಕ್ಕೆ ಮುಂಚೆ ಆ ವಾಕ್ಯ ಹೇಳಿದ 1-2 ಓದಿ. ಆದಿಕಾಂಡ 1-2 ಬಸ್ ಬೆಳಗ್ಗೆ ಹೋಗಿ ಹೇಳ್ತೀನಿ. ಮನೆಗೆ ಕರ್ಕೊಂಡು ಹೇಗಿದ್ದೀರಾ? ಅಲ್ಲೆಲ್ಲೂಯ್ಯ. ನಿಮ್ಮೆಲ್ಲ ಚಪ್ಪಾಳೆ ಕೂದಂತ ಕಾಣ್ತಾ ಇದೆ. ಯೇಸುವಿನಲ್ಲಿ ವಾಕ್ಯ ನಿಮಗೆ ಜೀವ ತರಲಿ. ಎಲ್ಲ ಡಿಪ್ರೆಷನ್ ಆತ್ಮ ಮುಗಿದಿದೆ ಯೇಸು ನಾಮದಲ್ಲಿ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಯಾವಾಗೆಲ್ಲ ದುಃಖ. ಇದೊಂದು ಮನುಷ್ಯ ತಗೊಳ್ಳಿ, ಯಾವಾಗ ಮನುಷ್ಯ ಸೋಲು, ಕತ್ತಲೆ, ದುಃಖ, ಕ್ರಮ ಇಲ್ವೋ ಅಲ್ಲಿ ಪವಿತ್ರಾತ್ಮ ಇದ್ದಾರೆ ಎಂಬುದನ್ನ ಮರಿಬಾರದು. ಅಲ್ಲಿ ದೇವರಿರಲ್ಲ. ಆದ್ರೆ ಪವಿತ್ರಾತ್ಮ ಯಾವಾಗ ಕೆಲಸ ಮಾಡ್ತಾರೆ ಅಂದ್ರೆ ವಾಕ್ಯವನ್ನು ಟಚ್ ಮಾಡುವಾಗ. ಅದಕ್ಕೆ 3ನೇ ವಾಕ್ಯ ದೇವರು ಬೆಳಕಾಗಲಿ ಅನ್ನಲು. ಈಗ ಬೆಳಕಾಗಲಿ ಅನ್ನುವಾಗ ಅಲ್ಲಿ ಪವಿತ್ರಾತ್ಮ ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ದುಃಖದ ಸಮಯಗಳಲ್ಲಿ, ವೇದನೆ ಸಮಯಗಳಲ್ಲಿ ನೀವು ಗುಣಗುಟ್ಟದೆ, ಬಾಯಿದಲ್ಲೂ ಪ್ರಾರ್ಥನೆ ಮಾಡದೆ, ಸುಮ್ಮನೆ ನಿಮ್ಗೆ ಯಾವ್ದೊಂದು ಮೆಸೇಜು ನಿಮ್ಮ ಆತ್ಮಕ್ಕೆ ಒಂದು ವಾಕ್ಯವನ್ನು ಅಂತಂದ್ರೆ ನೀವು ಯಾವ ಸಮಸ್ಯೆಗೆ ಹೋಗ್ತಾ ಇದ್ರೋ ಆ ಮೆಸೇಜ್ ನ ಕೂತ್ಕೊಂಡು ಕೇಳಿ. ಇಷ್ಟ ಇದೆಯೋ ಇಲ್ವೋ ಕೂತ್ಬಿಡಿ ಅಷ್ಟೇನೆ. ಅದು ಏನ್ ಮಾಡೋದು, ವಾಕ್ಯ ಇಲ್ಲಿವರೆಗೂ ನಿಮ್ಮ ಆತ್ಮ ಟಚ್ ಆಗುತ್ತೋ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಒಂದೊಂದ್ಸತಿ ಕೀರ್ತನೆ ಓದುವಾಗ ಅದು 1 ಅಧ್ಯಾಯ 2 ಅಧ್ಯಾಯ ಅದು ಎಷ್ಟು ನಿಮ್ಮ ಆತ್ಮ ಊಟ ತಿಂತೀರಾ, ನಿಮ್ಮ ಹೊಟ್ಟೆ ತುಂಬೋದು ತಿಂತೀರಾ ಅಲ್ವಾ. ಹಾಗೇನೆ ದೇವರು ಮಾತಾಡೋದು ವಾಕ್ಯ ಕೇಳಿ. ಅದು 1ನೇ ಅಧ್ಯಾಯ ಇರ್ಬೋದು, 2 ಅಧ್ಯಾಯ ಇರ್ಬೋದು, ಅಥವಾ 50 ಅಧ್ಯಾಯ ಇರ್ಬೋದು. ಯಾಕಂದ್ರೆ ಇದೊಂದೇ ಶ್ರಮನೇ. ಕ್ರಿಸ್ತಿಯ ಜೀವಿತದಲ್ಲಿ ಬೇರೆ ಯಾವ ಶ್ರಮ ಇಲ್ಲ, ತುಂಬಾ ಈಸಿ. ಅದಕ್ಕೆ ಅನೇಕರು ಹೇಳ್ತೀನಿ, ನೀವು ತುಂಬಾ ಪ್ರಾರ್ಥನೆ ಮಾಡಿ ಬೈಬಲ್ ಓದಿದ್ರಿಂದ ದೇವರು ಅದ್ಭುತ ಮಾಡ್ತಾನೆ ಅನ್ನೋದು ಸುಳ್ಳು. ನೀವು ಪ್ರಾರ್ಥನೆ ಮಾಡಿಲ್ಲ, ದೇವರು ಹುಡುಕಿಲ್ಲ ಅನ್ನೋದ್ರಿಂದ ದೇವರು ಅದ್ಭುತ ಮಾಡದೇ ಇರ್ತಾನೆ ಅನ್ನೋದು ಸುಳ್ಳು. ಈ ಮಾತಿನ ಬೆಳಕು ಅರ್ಥದಲ್ಲ ಗೊತ್ತಿಲ್ಲ. ನಾನು ಈ ವಾರ ಚೆನ್ನಾಗಿ ಪ್ರೇಯರ್ ಮಾಡೋದ್ರಿಂದ ದೇವರು ಅದ್ಭುತ ಮಾಡ್ಬೇಕಂತ ಇರಲಿಲ್ಲ. ನಾನು ಪ್ರೇಯರ್ ಮಾಡಲಿಲ್ಲ ದೇವರು ಅದ್ಭುತ ಮಾಡೋದೇ ಇರಲಿಲ್ಲ. ಯಾವುದರಿಂದ ಅಂದ್ರೆ ವಿಶ್ವಾಸದಲ್ಲಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದೊಂದಿಗೆ ದೇವರೇ, ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತ ಚರ್ಚೆ ಬನ್ನಿ ಅಂತ ಹೇಳಿಲ್ಲ. ವಾಕ್ಯ ಯೇಸುವಿಗಿದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರಾಗಿತ್ತು. ದೇವರ ನಿನ್ನ ವಾಕ್ಯದ ಬಳಿಗೆ ಬರ್ತಾ ಇದ್ದೇನೆ, ನೀನು ನನಗೆ ವಿಶ್ರಾಂತಿಯನ್ನು ಕೊಡಿ. ಆಗ ನೀವು ವಾಕ್ಯ ಕೇಳೋದಕ್ಕೆ ಸುಮ್ಮನೆ ನೀವು ಕುತ್ಕೊಂಡು ನೋಟ್ಸ್ ಏನು ಬರೋದಾಗಿಲ್ಲ. ಸುಮ್ಮನೆ ಮೆಸೇಜ್ ಆಗಿ ಕೇಳ್ತಾರೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್, ಅದು ಯಾವ್ದಾದ್ರು ಒಂದು ಸಾಕ್ಷಿ ನಿಮ್ಮನ್ನು ಮುಟ್ಟುತ್ತೆ. ಆಗ ಮುಟ್ಟುವಾಗ ನಿಮ್ಮೊಳಗೆ ಪವಿತ್ರಾತ್ಮನು ಆಸೆಗಳನ್ನ ಕೊಡುವನು. ಆ ಪವಿತ್ರಾತ್ಮ ಆಸೆ ಕೊಡುವುದು ಮಾತ್ರವಲ್ಲ, ನಿಮ್ಮನ್ನು ಪ್ರೇರೇಪಿಸುವನಂತಂದ್ರೆ ನಿಮ್ಮ ಅರಿವಿನೇ ಹೋಗಿ ಪ್ರೇಯರ್ ಮಾಡ್ತೀರಾ. ದೇವರೇ ಅವರು ಮಾಡಿದ ನಿಜ ಅಂತಂದ್ರೆ ನನಗೂ ನೀನು ಮಾಡೋ ಶಕ್ತನಾಗಿದ್ದೀಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ನಿಶ್ಚಯವಾಗಿ ನಡೀತೆ. ನೀವು ಕೈ ಮಾತು ಹಾಕೊಂಡು ನೀವು ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಉತ್ತರ ಸಿಗಲ್ಲ. ಆದ್ರೆ ಅದಕ್ಕೆ ಅನೇಕ ವಿಶ್ವಾಸಿಗಳಿಗೆ ಚೆನ್ನಾಗಿ ವಾಕ್ಯ ಕೇಳಿ, ಅನೇಕ ವಾಕ್ಯವನ್ನು ಬನ್ನಿ. ಫಸ್ಟ್ ಪ್ರೇಯರ್ ಮಾಡ್ಬಿಡಿ. ಯಾಕಂದ್ರೆ ವಾಕ್ಯವನ್ನು ಯೋಚಿಸ್ತಾರೆ. ನಮ್ಮ ಮನದಲ್ಲಿ ಆಸೆಗಳು ಬರುತ್ತೆ. ನಿಜವಾಗ್ಲೂ ಇದು ಸತ್ಯನಾ, ಇದು ನಡೆಯಿಲ್ಲ, ಇದು ಗ್ಯಾರಂಟಿ ಇದೆ, ಇದು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕ ಸುಳ್ಳು ಸಾಕ್ಷಿಗಳು, ಸೇವಕರುಗಳು. ಯಾಕಂದ್ರೆ ನನ್ನ ಜೊತೆ ಓದೋರೆ ಒಬ್ಬ ಹುಡುಗ ಏನ್ ಮಾಡ್ದ, ಬಾಂಬೆ ಹೋದ. ಬಾಂಬೆ ಹೋಗಿ ಈಗ ಬಾಂಬೆ ಸೇವೆ ಮಾಡ್ತಾರೆ. ಹೆಸರಿಗೆ ಇಷ್ಟಪಡಲ್ಲ.
ಒಂದ್ಸತಿ ಒಂದು ಸಭೆಯಲ್ಲಿ ಸಾಕ್ಷಿ ಕೊಡ್ತಿದ್ದೇನೆ, ನನಗೆ ಯಾರು ಪರಿಚಯ ಇಲ್ಲ ಈ ಊರಲ್ಲಿ, ನಾನು ಬಾಂಬೆಗೆ ಒಬ್ಬನೇ ಬಂದೆ, ಬ್ಯಾಂಕ್ ಬಂದೆ, ಇಲ್ಲಿ ಬಂದು ನನಗೆ ಸೇವೆ ಮಾಡಿ ಈಗ ದೇವರು ಪ್ಲೇಸ್ ಮಾಡಿದ್ದಾರೆ ಅಂತ ಸಾಕ್ಷಿ ಹೇಳ. ಅವ್ನು ಓದ್ತಾ ಇದ್ದ, ಒಂದ್ಸತಿ ಅವ್ನು ಕರೆದ, ನಿಜವಾಗಿ ಯಾರು ಪರಿಚಯ ಇರಲಿಲ್ಲ, ಬಾಂಬೆ ಹೇಗೆ ಹೋದೆ ಅಂತ ಹೇಳಿದ್ರು. ಅವ್ನು ಹೇಳ್ದ, ಇಲ್ಲ ನನ್ನ ಜೊತೆ ಇದ್ದಲ್ಲ ಅವ್ರ ಮನೆಯವ್ರ ಪರಿಚಯ ಇದನ್ನ ಹೇಳ್ಬೇಕಲ್ಲ, ಇದನ್ನ ಇದು ಯಾಕೆ ಹೇಳಲ್ಲ? ನಿನ್ನ ಬಾಂಬೆ ಕರ್ಕೊಂಡು ನೀನು ಬಾಂಬೆಗೆ ಹೋಗ್ಬೇಕು ಆಸೆ ಹೇಳ್ಕೊಳ್ತು ಕರೆಕ್ಟ್, ಆದ್ರೆ ಲಿಂಕ್ ಇಲ್ಲ ಯಾರು ಕರ್ಕೊಂಡು ಹೋಗಲ್ಲ. ಹಾಗಾದ್ರೆ ಯಾರೋ ಒಬ್ರು ಪರಿಚಯ ಇರ್ತಾರೆ, ಅವ್ರ ಮನೆಗೆ ಹೋಗಿರ್ತೀರಾ, ಅವ್ರೊಂದಿಗೆ ಸಂಚರಿಸಿರ್ತೀರಾ, ಅವ್ರ ಆಲೋಚನೆ ಕೇಳಿರ್ತೀರಾ, ಅವ್ರ ಸ್ವಲ್ಪ ನಿಮಗೆ ಮಾರ್ಗದರ್ಶಕ ನೀಡಿ, ಇದೆಲ್ಲ ಹೇಳಲ್ಲ ಯಾರು. ಆದ್ರೆ ಕೇಳೋರಿಗೆ ಹೌದಾ ಬ್ಯಾಂಕ್ ಹೋಗ್ಬಿಟ್ರ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದಕ್ಕೆ ಅದು ಕೇಳೋರು ಏನಾಗುತ್ತೆ ಅಂತಂದ್ರೆ ಅವ್ರ ಮೇಲೆ ನಂಬಿಕೆ ಬರುತ್ತೆ, ಆದ್ರೆ ಸಾಕ್ಷಿಯಲ್ಲಿ ಕೆಲಸ ಮಾಡಲ್ಲ. ನಾನು ಮೈಸೂರಿಗೆ ಹೋದೆ, ನಾನು ಮೈಸೂರು ಗಾಡಿ ತಗೊಂಡು ಹೋದೆ, ಆದ್ರೆ ಶ್ರೀಮಂತ ಪಾಸ್ಟರ್ ಮನೆ ಇತ್ತು, ಗೌರ್ಮೆಂಟ್ ಪಾಸ್ಟರ್ ಮನೆ ಇತ್ತು. ಆಗ ಪಾಸ್ಟರ್ ಮನೆ ಪರಿಚಯ ಆಯ್ತು, ಅವ್ರ ಮನೆಗೆ ಹೋದೆ. ಆಮೇಲೆ ಅಲ್ಲಿಂದ ಅವರೆಲ್ಲ ಸಭೆಗೆ ಬರ್ತಾರೆ ಅನ್ಕೊಂಡೆ, ಅದು ಬರ್ಲಿಲ್ಲ. ಅದನ್ನು ಹೋಗೋದಕ್ಕೂ ಒಂದು ಮಾರ್ಗದರ್ಶಕ ಇತ್ತು. ಅಲ್ಲಿಂದ ದೇವರು ಇನ್ನೊಬ್ರು ಜನ ಪರಿಚಯ ಮಾಡಿದ್ರು, ಅಲ್ಲಿ ಸೇವೆಯನ್ನು ಒಂದು 5 ವರ್ಷ ಮಾಡಿದ್ವಿ. ಆದ್ರೆ ಅವರು ಯಾರು ನನ್ನ ಸಭೆ ವಿಶ್ವಾಸ ಆಗ್ಲಿಲ್ಲ. ಬಟ್ ಅಲ್ಲಿ ಹೋಗೋ ಒಂದು ಲಿಂಕ್ ಇತ್ತ, ಆ ಲಿಂಕ್ ಹೇಳಲ್ಲ ಯಾರು. ಅದ ಕೇಳೋ ಸಾಕ್ಷಿ ನೋಡಿದ್ರೆ ಅದಕ್ಕೆ ಅನೇಕ ಏನ್ ಮಾಡ್ತಾರೆ, ಈ ತರ ಸುಳ್ಳು ಸಾಕ್ಷಿಗಳನ್ನ ಕೇಳ್ಕೊಂಡು ಅವ್ರು ಯಾವ್ದೋ ಒಂದು ಊರಿಗೆ ಹೋಗಿ ಅಲ್ಲಿ ಸೇವೆ ಮಾಡಕ್ಕಾಗದೆ ದೇವ್ರು ಅವ್ರು ಮಾಡಿದ್ರೆ ನನಗೆ ಯಾಕೆ ಮಾಡಿದ್ರೆ ದುಃಖ ಪಟ್ಟು ಸೇವೆಗಳನ್ನ ಬಿಟ್ಟು ಹುಡುಕರಾಗಿ ಪಾಪಿಗಳಾಗಿ ಬದಲಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದೊಂದು ಈ ಫುಲ್ಪಿಟ್ ಮೇಲೆ ಇಟ್ಕೊಂಡು ಹೇಳುವಂತ ಒಂದೊಂದು ಮಾತು ಅನೇಕರಿಗೆ ಒಂದು ಪ್ರೇರೇಪಣೆ ಆಗ್ತಾ ಇರುತ್ತೆ. ಅದಕ್ಕೆ ಈ ಮಾತುಗಳು ಅನೇಕರನ್ನ ವಿಶ್ವಾಸದಲ್ಲೂ ಪ್ರೇರೇಪಿಸಬಹುದು, ಅನೇಕರನ್ನ ಬೇರೆ ರೀತಿಯಾಗಿ ಪ್ರೇರೇಪಿಸಬಹುದು. ಅದಕ್ಕೆ ಎಲ್ಲ ಸಾಕ್ಷಿ ಕೇಳಕ್ ಹೋಗ್ಬಾರ್ದು. ಎಲ್ಲ ಆದ್ರೆ 90% ಸತ್ಯ ಇರುತ್ತೆ, 10% ಸುಳ್ಳು ಇರುತ್ತೆ. ನಾನು 100% ಹೇಳ್ತೀನಿ, ಯಾಕಂದ್ರೆ ಸತ್ಯ ಇದೆ. ಯಾಕಂದ್ರೆ ಎಲ್ಲರೂ ಎಲ್ಲ ನನ್ನ ಮನಸ್ಸಲ್ಲಿ ನೆನ್ಪಿಟ್ಕೊಂಡ್ರಲ್ಲ, ಯಾಕಂದ್ರೆ ನನ್ನ ಮನಸ್ಸನ್ನು ಬಂದ್ಬಿಡ್ತಾರೆ. ಆದ್ರೆ ಕೇಳೋದು ಮಾತ್ರ ಪ್ರೈಸ್ ದಿ ಲಾರ್ಡ್. ಒಬ್ಬ ಹೇಳಿದ್ರು, ದೇವ್ರು ನನಗೆ ಮೆಗಾ ಚರ್ಚ್ ಮಾಡಕ್ ಹೇಳಿದ್ರು, ದೇವ್ರು ನನಗೆ ಮೆಗಾ ಚರ್ಚ್ ಮಾಡಿದ್ರು. ಆಗ ಅವ್ರ ಮೆಸೇಜ್ ನ ಫುಲ್ ಆಗಿ ಕೇಳಿದ್ರೆ ಅವ್ರು ಹೇಳಿದ್ರು 10 ವರ್ಷ ಕಾಯ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಅದು ಕೇಳುವಾಗ ನಮಗೊಂದು ನಿಶ್ಚಯ, ಆಗ ದೇವ್ರು ಹೇಳಿದ್ರೆ ಗ್ಯಾರಂಟಿ ಸ್ವಲ್ಪ ನಮ್ಮನ್ನ ಸರಿಪಡಿಸಿ ನಮ್ಮನ್ನು ಆ ಸ್ಥಾನ ಕರ್ಕೊಂಡು ಹೋಗ್ತಾರೆ. ಈಗ ಅದು ನಮಗೆ ಜೀವನ ಸಾಕ್ಷಿಯಾಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಸಾಕ್ಷಿಗಳನ್ನ ಸಭೆಗಳಲ್ಲಿ ಹೇಳೋದು ಆಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸಾಕ್ಷಿ ಹೇಳುವ ಕೂಡ ನಿಮ್ಮ ಸಾಕ್ಷಿ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋ ತರ ಸಾಕ್ಷಿ ಹೇಳಬೇಕು. ನಿಮ್ ಸಾಕ್ಷಿ ಹೇಳ್ತಿದ್ರೆ ಅದು ಅವರ ಜೀವನದಲ್ಲಿ ನಡೀಬೇಕು. ಅದಕ್ಕೆ ಯಾವ್ದನ್ನ ಕೇಳ್ತಿರೋ, ಯಾವ್ದನ್ನ ಓದ್ತಿರೋ, ನಿಮ್ಮ ಅರಿದೇನೆ ಅದು ನಿಮ್ಮ ಆತ್ಮವನ್ನ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಮರಿಬಾರದು. ನಾನೊಂದು ಸಾಕ್ಷಿ ಕೇಳಿದ ಒಂದು ಸೇವಕರು ಹೇಳಿದ್ರು, ಚೆನ್ನಾಗಿದ್ದಾಗೆಲ್ಲ ನಾನು ದೇವರು ಕೊಡುತ್ತೆ, ಕಷ್ಟಪಡುವ ಸಮಯದಲ್ಲಿ ನಾನು ನಂಬುದೆ ದೇವರು ನನಗೆ ಸಹಾಯ ಮಾಡಿದ್ರು. ಅದನ್ನೇ ನಾನು ಫಾಲೋ ಮಾಡಿದೆ. ಯಾಕಂದ್ರೆ ಅದನ್ನು ಕೇಳುವಾಗ ನನ್ನ ಆತ್ಮಕ್ಕೆ ಚೆನ್ನಾಗಿ ಅನಿಸ್ತು. ಅದಕ್ಕೆ ಚೆನ್ನಾಗಿರುವಾಗ ದೇವರು ಹುಡುಕುವಾಗ, ಕಷ್ಟಗಳು ಬರುವಾಗ ಏನೆಲ್ಲ ಹುಡುಗಿರ್ತೀರೋ ಪವಿತ್ರಾತ್ಮ ನಿಮಗೆ ಅದು ಹಾಸ್ಯಗಳನ್ನ ಕೊಡ್ತಾರೆ. ದೇವರ ಅವ್ರಿಗೆ ಮಾಡಿದ್ರು ನಿಜ ಅಂತಂದ್ರೆ, ಈಗ ನಾನು ಯಾರು ನೋಡ್ಕೊಂಡು ಹೋಗಲ್ಲ, ನಿನ್ನ ಸಮ್ಮುಖದಲ್ಲೇ ಕೂತ್ಕೊಳ್ತೇನೆ. ನನಗೂ ಕೂಡ ಅವ್ರಿಗೆ ಮಾಡಿದ ದೇವರು ನನಗೂ ಮಾಡಲು ಶಕ್ತನಾಗಿದೆಯಾ? ಯಾಕಂದ್ರೆ ಅವ್ರಿಗೂ ನೀನೇ ತಂದೆ, ನನಗೂ ನೀನೇ ತಂದೆ. ಅವ್ರಿಗೂ ಮಾಡಿದ ತಂದ್ರೆ ನನಗೂ ಮಾಡ ಸ್ವಾಮಿ. ಆಗ ನಿಶ್ಚಯ ಮಾಡ್ತಾರೆ, ಹಾಗೆ ಮಾಡಿದ್ದಾರೆ, ಮಾಡೇ ಮಾಡ್ತಾರೆ. ಅದಕ್ಕೆ ವಾಕ್ಯ, ಅದಕ್ಕೆ ಯಾವಾಗ ನೀವು ಡಿಪ್ರೆಸ್ ಆಗ್ತಿರೋ, ಯಾವಾಗೆಲ್ಲ ದುಃಖ ಪಡ್ತಿರೋ, ವಾಕ್ಯದಲ್ಲಿ ಕೂತ್ಬಿಡಿ, ಡೈರೆಕ್ಟ್ ಕೂತ್ಬಿಡಿ. ಅಟ್ಲೀಸ್ಟ್ ನಿಮಗೆ ದುಃಖ ಮೈಂಡ್ ಸಮಾಧಾನ ಆಗೋವರೆಗೂ ಕೂತ್ಬಿಡ್ಬೇಕು. ಅದಕ್ಕೆ ಅನೇಕರು ಈ ಲೈವ್ ಮೆಸೇಜ್ ಎಲ್ಲ ಸುಮಾರು ಜನ ಕೂತ್ಕೊಳ್ಳೋದೇ. ಆದ್ರೆ ಫಿಲಮ್ ನೋಡಿ 3 ಅವರ್ ಕೂತ್ಕೊಳ್ತಾರೆ. ಯಾವಾಗ ಒಂದು ರೋಷ ತಗೊಳ್ಬೇಕು, ಬೇರೆಯವ್ರು ಏನೂ ಆಗೋದಲ್ಲ. ನನ್ನ ಲೈಫಲ್ಲಿ ಇವತ್ತಿರುವ ಈ ಜೀವನ ನಾನು ಬಾಳುವಂತ ಒಂದು ಸ್ವಲ್ಪ ದಿವಸ ಆದ್ರೂ ಅಟ್ಲೀಸ್ಟ್ ನಾನು ಅನೇಕರ ಜೀವನದ ಒಂದು ಹೀರೋ ಆಗಿರೋದಕ್ಕೆ ದೇವರೇ ನನಗೆ ಸಹಾಯ ಮಾಡಪ್ಪ. ದೇವರಿಗೆ ಕೂತ್ಕೊಳ್ಳೋಕೆ ಆಗ್ತಾನಿಲ್ಲ ಬ್ರದರ್, ಕೂತು ನೋಡಿ. ಯಾವತ್ತು ಕೂತವರೆ ಸಾಧನೆ ಮಾಡಕ್ ಸಾಧ್ಯ. ಯಾವುದೇ ಒಂದು ಮೆಸೇಜ್ ಆಗಲಿ ಅದು ಅಂತ್ಯದವರೆಗೂ ನಾವು ಕೂತ್ಕೊಳ್ಬೇಕು. ಯಾಕಂದ್ರೆ ದೇವರ ಆರಂಭ ಮಾತಾಡದೆ ಹೋದ್ರು ಅಂತ್ಯದಲ್ಲಿ ಮಾತಾಡ್ತಾರೆ.
ಅದಕ್ಕೆ ನಮ್ಮ ಸಮಯದಲ್ಲಿ ನಾವು ಕರಿಬಾರ್ದು ದೇವ್ರನ್ನ. ಕೂತ್ಕೊಂಡಾಗ ಅಷ್ಟೇನೆ ಕರ್ತವ್ಯದಲ್ಲಿ ಪ್ರವಾದಿಗೆ ಮಾತಾಡ್ತಾರೆ, ಪ್ರಾರ್ಥನೆಯಲ್ಲಿ ಮಾತಾಡ್ತಾರೆ. ದೇವರ ಈ ಮೆಸೇಜ್ ಅಲ್ಲಿ ಮಾತ್ರ ಇಲ್ಲ, ನೆಕ್ಸ್ಟ್ ನಾನು ಹೇಳ್ತೀನಿ ಈಗ ಮಾತಾಡೋದು ಥ್ಯಾಂಕ್ ಯು, ಅಲ್ಲೇ ಸ್ಟಾಪ್ ಮಾಡಬೇಕು. ಅದಕ್ಕೆ ಹೋದ ವಾರ ನಿಮ್ಗೆ ಹೇಳ್ಕೊಟ್ಟೆ ಕೀರ್ತನೆ 3:8 ಏನಿರುತ್ತೆ, ಕರ್ತನೇ ನಿನ್ನ ಆಶೀರ್ವಾದವು ನಿನ್ನ ಪ್ರಜೆ ಮೇಲೆ ಇರಲಿ, ಸೇಲಾ. ಓದಿ ವಾಕ್ಯವನ್ನು, ಕೀರ್ತನೆ 3:8. ರಕ್ಷಣೆಯು ಯೆಹೋವನಿಂದಲೇ, ಯೆಹೋವನೇ ತಮಿಳು ಭಾಷೆ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆ ಮೇಲೆ ಜಾಗದಲ್ಲಿ ನಿಮ್ಮ ಹೆಸರು ಹಾಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಆಶೀರ್ವಾದವು ಸುದೇಶನ ಮೇಲೆ ಇರಲಿ. ಎಲ್ಲೆಡೆ ನಿನ್ನ ಆಶೀರ್ವಾದವು ಯಾರ ಮೇಲೆ ಇರಲಿ? ನಿಮ್ಮ ಹೆಸರು ಇಟ್ಕೋಬೇಕು. ಹಲ್ಲೆಲೂಯಾ. ನನ್ನ ಮೇಲೆ ಇರಲಿ. ಸೇಲಾ ಅಂತಂದ್ರೆ ನಿಲ್ಲಿಸು, ಥಿಂಕ್ ಮಾಡು. ಎಲ್ಲಿವರೆಗೂ ಥಿಂಕ್ ಮಾಡ್ಬೇಕಂತಂದ್ರೆ ಅದು ನಿಮಗೆ ಜೀವವಾಗಿ ಬರಬೇಕು. ಅದಕ್ಕೆ ಯೋಹಾನ 1:14 ಹೇಳುತ್ತೆ, ವಾಕ್ಯವು ಮಾಂಸವಾಯಿತು. ಪ್ರಯರ್ ಅಂತ ಏನ್ ಗೊತ್ತಾ? ನೀವು ಅದನ್ನ ಒಳಗೆ ನಂಬ್ತಾ ಇದ್ದೀರಾ, ಅದನ್ನ ಮಾಂಸವಾಗಿ ಹೊರ ತರುವವರೆಗೂ ನೀವು ಅದನ್ನ ಎದುರು ನೋಡ್ತಾನೆ ಇರಬೇಕು. ಎಷ್ಟು ನಂಬ್ತೀರಾ ದೇವ್ರನ್ನ? ಎಷ್ಟು ವಾಕ್ಯ ನಂಬ್ತೀರಾ? ನೀವು ನಂಬಿರೋ ವಾಕ್ಯಕ್ಕೆ ಜೀವ ಕೊಡೋದು ಪ್ರಾರ್ಥನೆ. ಈಗ ನೀವು ಉಸಿರಾಡ್ತಾ ಇದ್ದೀರಲ್ವಾ, ನೀವು ಉಸಿರಾಡ್ತಾ ನೀವು ಬದುಕಿದ್ದೀರಾ ಅಂತ ಅರ್ಥ. ಹಾಗೇನೆ ನಿಮ್ಮ ನಂಬಿಕೆ ನೀವು ಎದುರು ನೋಡ್ತಾ ಇರೋದು ಅದು ಜೀವವಾಗಿರ್ಬೇಕಂತಂದ್ರೆ ನೀವು ಎಷ್ಟು ಮಟ್ಟಿಗೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವೆಷ್ಟು ಅದನ್ನು ನೆನೆಸಿ ದೇವರಿಗೆ ಧನ್ಯವಾದ ಹೇಳ್ತೀರೋ ಅದು ನಿಶ್ಚಯವಾಗಿಯೂ ನಿಮ್ಮ ಜೀವನದಲ್ಲಿ ಯಾವಾಗಲೂ ಮಾಂಸವಾಗಿ ಬರ್ಬೇಕು ಆಚೆ. ಅಂತಂದ್ರೆ ಅದು ರಿಯಾಲಿಟಿಗೆ ಅದು ಆಚೆ ಬರೋವರೆಗೂ ಅದು ನೀವು ಧನ್ಯವಾದ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಸಿಂಪಲ್ ಇದೆ ಅಷ್ಟೇನೆ. ಅದಕ್ಕೆ ವಾಕ್ಯ ಕೇಳುವಾಗ ಯಾವುದೋ ಸಾಕ್ಷಿನೋ ಯಾವುದೋ ಒಂದು ಸಂಭವ ವಾಕ್ಯ ಯಾವುದೊಂದು ಕೇಳುವಾಗ ನನ್ನ ಜೀವನ ಮಾಡ್ತಾ ಇದ್ದೇವೆ ಆಸೆ ಬರುವಾಗ ಪವಿತ್ರಾತ್ಮ ನಿಮ್ಮಲ್ಲಿ ಫೋರ್ಸ್ ಕೊಡ್ತಾರೆ. ನಿಮಗೆ ಇದೇ ಬರಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಕೆಲಸ ಮಾಡೋ ನಿಮ್ಮನ್ನ ಕುಟುಂಬಕ್ಕೆ ಬರ್ತಾ ಇರುತ್ತೆ, ದೇವ್ರ ನನ್ನ ಜೀವನ ಮಾಡಲ್ವಾ, ನನ್ನ ಜೀವನ ಆಗಲ್ವಾ, ನಾನೀಗ ಮಾಡಕ್ ಆಗಲ್ವಾ, ನಾನೀಗ ಮಾಡಕ್ ಸಾಧ್ಯನಾ? ಯಾವ ಫಾಲಿ ಸಪೋರ್ಟ್ ಇದೆ, ಯಾವ ವ್ಯಕ್ತಿಗಳ ಹೊರಗಿನ ಸಪೋರ್ಟ್ ಇದೆ, ಒಂದು ಸಭೆ ಆಗಲ್ವಾ, ಇದನ್ನ ನಡೆಯಕ್ಕೆ ಸಾಧ್ಯನಾ? ಪ್ರೈಸ್ ದಿ ಲಾರ್ಡ್. ಇಂಥ ಒಂದು ಆಸೆಲ್ಲ ಆ ಮೆಸೇಜ್ ಕೇಳುವಾಗ ನಿಮ್ಮಲ್ಲಿ ದಾಹ ಬರುವಾಗ ನಿಮ್ಮಲ್ಲಿ ಫೋರ್ಸ್, ಪವಿತ್ರಾತ್ಮ ನಿಮ್ಮಲ್ಲಿ ಫೋರ್ಸ್ ಕೊಡ್ತಾರೆ. ಆಮೇಲೆ ಫೋರ್ಸ್ ಕೊಡುವಾಗ ನಿಶ್ಚಯವಾಗಿ ಅದೇನಾಗುತ್ತೆ, ಅದು ಮಾಂಸವಾಗಿ ಅಂದ್ರೆ ಅದು ರಿಯಾಲಿಟಿ ಆಗಿ ಅದು ಆಚೆ ಬಂದೇ ಬರುತ್ತೆ. ಅದಕ್ಕೆ ಈಗ ಹೇಳ್ತೀನಿ, ನೀವು ಕಲ್ಪನೆ ಮಾಡುವ ದರ್ಶನಗಳು ನಿಶ್ಚಯವಾಗಿ ನೆರವೇರಲ್ಲ. ದೇವರು ನಿಮಗೆ ವಾಕ್ಯದ ಮೂಲಕ ಪ್ರವಾದಿಗಳ ಮುಖಾಂತರ ವೈಯಕ್ತಿಕವಾಗಿ ನಿಮಗೆ ಕೊಟ್ಟ ಕನಸುಗಳು ದರ್ಶನಗಳು ನಿಶ್ಚಯವಾಗಿಯೂ ನೆರವೇರುತ್ತೆ. ಅದನ್ನ ನಂಬಿ. ಎರಡನೇದು, ಇದು ಬಹಳ ಮುಖ್ಯವಾಗಿ ಹೇಳೋದು ವಿಷಯ, ನೀವು ಇಷ್ಟಪಡೋ ವಾಕ್ಯ ಎಲ್ಲ ಬಾಯಿ ತಂದು ಹೇಳೋದನ್ನ ನೆರವೇರಲ್ಲ. ಕರ್ತನ ಇದಕ್ಕೆ ಬಾಯಿ ಹೋಗ್ಬಿಡ್ತಾರೆ. ಅನೇಕ ವಿಶ್ವಾಸಿ ಅಂತಂದ್ರೆ ಬೆಳಗ್ಗೆ ತಕ್ಷಣ ಅವ್ರಿಗೆ ಇಷ್ಟಪಡೋ ವಾಕ್ಯ ಎಲ್ಲ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಹೇಳಿ ಬಾಯಿ ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ನಿಮ್ಮ ಆತ್ಮಕ್ಕೆ ಮುಟ್ಟಿರೋ ವಾಕ್ಯಗಳು, ನಿಮ್ಮ ಜೀವನದಲ್ಲಿ ದೇವರು ಮಾತಾಡೋ ವಾಗ್ದಾನಗಳನ್ನ ಇದನ್ನ ನೀವು ಆರಿಸಿ ತೆಗೆದುಕೊಂಡು ಹಾಗೂ ಸಂದೇಶಗಳನ್ನ ಕೇಳ್ತಿರಲ್ವಾ ಆ ಸಂದೇಶಗಳ ಪ್ರಾರ್ಥನೆಯಾಗಿ ಮಾರ್ಪಟ್ರೆ ನಿಶ್ಚಯವಾಗಿಯೂ ನೆರವೇರುತ್ತೆ. ಈ ಎರಡು ಸೀಕ್ರೆಟ್ ತುಂಬಾ ಬಹಳ ಮುಖ್ಯ. ಈಗ ಎಷ್ಟೋ ಟೈಮ್ ಎಷ್ಟು ನಿಮ್ಮನ್ನ ಬಚಾವ್ ಮಾಡ್ಬಿಡುತ್ತೆ. ಅದಕ್ಕೆ ಅನೇಕ ವಾಕ್ಯ ತಗೊಂಡ್ಬಿಡ್ತಾ ಇರ್ತಾರೆ. ಹೊರಗಡೆ ಬಂದು ಕೀರ್ತನೆ, ಓ ಪರಾತ್ಮನ ಮೊರೆ ಹೋಗುವ ಸರ್ವಶಕ್ತನಾಶ ಸುರಕ್ಷಿತನಾಗಿರುವನು, ಆ ದೇವರೇ ನೀನಿಂದ ಬಂಡೆ ಅದನ್ನ ಕೊಡೆ ಎಲ್ಲ ಹೇಳ್ತಿರ್ತಾರೆ. ಬಾಯಿ ನೋಡಿದ್ರೆ ಕುಸ್ತು, ಆಮೇಲೆ ಮೈ ಹುಷಾರಿಲ್ಲ, ಕೊರೋನಾ ಬಂದಂಗೆ ಇದಲ್ವಾ. ಇದು ನೀವು ಆರಿಸ್ಕೊಂಡ್ರ ವಾಕ್ಯಗಳು. ಅದಕ್ಕೆ ಅದು ಲೋಗೋಸ್ ಅಂತ ಹೇಳ್ತೀವಿ. ಪ್ರೇಮ ಅಂತಂದ್ರೆ ನಿಮಗೆ ದೇವರು ಮಾತಾಡೋ ಮಾತುಗಳು ಉಂಟು. ನಿಮ್ಮನ್ನ ದೇವರು ಮಾತಾಡಿದ ತಾಯಿ ಗರ್ಭದ ರೂಪಿಸಿ ಮುಂಚಿತವಾಗಿನೇ ನೀವು ಯಾವ ಸಭೆಯಲ್ಲಿ ಕಾಲಿಟ್ಟು ಸಂದೇಶ ನಿಮ್ಮ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಸಂದೇಶ ಯಾಕೆ ಬರಿಬೇಕಂತಂದ್ರೆ ಯಾವ್ದಾದ್ರು ದೇವ್ರು ಮಾತಾಡ್ತಾರೆ. ನನ್ನ ಸೇವಕ ಇವಾಗ ದೇವ್ರನ್ನ ಯಾವ ಸೇವಕ ಆಗಿದ್ದೇವೆ ಆಗ ಹೇಳಿದ್ರು 10 ವರ್ಷದ ನೀನು ಆಮೇಲೆ 6-7 ವರ್ಷದ ಸಭೆಗೆ ಹೋದಲ್ಲ ಎಲ್ಲ ಮೆಸೇಜ್ ಬರೆದಿರಲ್ಲ, ಅದು ಸ್ವಲ್ಪ ತಿಳ್ಸ್ಕೊಂಡು ನೋಡ್ಕೊಂಬ, ಅಲ್ಲೇ ಮಾತಾಡ್ಬಿಡ್ತೀನಿ, ಹೊಸದಾಗಿ ಏನೇನು ಮಾತಾಡಲ್ಲ, ಸ್ವಲ್ಪ ನೀನು ಹುಡುಕು. ಯಾರು ಹುಡುಕು ಅಂತಂದ್ರು? ಪ್ರವಾದಿ ಹುಡುಕು ಅಂತ ಹೇಳಿಲ್ಲ. ಯಾರು ಹುಡುಕು ಅಂತಂದ್ರು?
ಹುಡುಗಿರಿ ನಿಮಗೆ ಇವಾಗ ಅನೇಕ ಮೆಸೇಜ್ ಬರೆದು ಅಷ್ಟೊಂದು ಗಾಳಿ ಆಗೋಯ್ತು. ಯಾಕಂದ್ರೆ ಪೇಪರ್ ಬಂದ್ವಿ, ಅದು ಪೇಪರ್ ಗೊತ್ತಿಲ್ಲ. ಅದಕ್ಕೆ ದೇವರು ಯಾರ ಮುಖಾಂತರ ಮಾತಾಡ್ತಾರೆ. ಇದೆಲ್ಲ ನೀವು ಹೋಗುವಾಗ ನಿಮಗೆ ಆತ್ಮಿಕವಾಗಿ ಡಿಪ್ರೆಷನ್ ಆಗಲ್ಲ. ಅದಕ್ಕೆ ಅನೇಕರು ಆತ್ಮಿಕ ಡಿಪ್ರೆಷನ್ ಆಗಿ ಅನೇಕರನ್ನ ದೇವರು ಬೈತಿದ್ದಾರೆ. ಯಾಕಂದ್ರೆ ನಾನು ಅದು ಮಾಡ್ತಲ್ವಾ, ನಾನು ಇದು ಮಾಡ್ತಾ, ನನಗಾಗಿ ಹೀಗಾಯ್ತು. ಯಾಕಂದ್ರೆ ನೀವೇ ಮಾಡಿದ್ದೀರ ಅಷ್ಟೇ. ಅದಕ್ಕೆ ಪವಿತ್ರಾತ್ಮನು ಅದಕ್ಕೆ ವಾಕ್ಯ ಆಮೇಲೆ ಏನು ನಿಮಗೆ Praise the Lord. ವಾಕ್ಯ ಕೇಳುವಾಗಲೇ ಆಸೆ ಬರಬೇಕು. ಬರುತ್ತಾ? ಹಲ್ಲೆಲೂಯಾ. ನನಗೆ ಯಾವ ಸಂದೇಶ ನಿಮ್ಗೆ ಬರ್ತಾ ಇದೆಯೋ ಅದರಂತೆ ನಿಮ್ಮನ್ನು ಮಾಡಕ್ಕೆ ದೇವರು ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ. ಆಶೀರ್ವಾದದ ಬಗ್ಗೆ ನಿಮ್ಗೆ ಬರ್ತಾ ಇದೆ ಅಂತಂದ್ರೆ ನಿಮ್ಮನ್ನ ಈ ವರ್ಷ ಆಶೀರ್ವದಿಸ್ತಾರೆ. ಅದು ನೀವು ತೆಗೆದುಕೊಳ್ಳಿ. ಏನೋ ಪಾಸ್ಟರ್ ಬಂದು ಗಾಢ ಸರಿಯಾಗಿ ಮುಚ್ಕೊಂಡು ಹೋದ್ರು ಅಂತ ಆ ರೀತಿ ತಗೊಳ್ಬಾರ್ದು. ನಾವು ಪಾಸ್ಟರ್ ಬಂದು ಏನ್ ಹೇಳ್ಕೊಂತಾರೆ, ಯಾವತ್ತು ದೇವರು ಒಂದು ಸೇವಕರನ್ನ ನಿಮ್ಮೊಂದಿಗೆ ಮೀಟ್ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಅದನ್ನ ಮಾಡೇ ಮಾಡ್ತಾರೆ. ಇದನ್ನ ಅದು ನೀವು ತೆಗೆದುಕೊಂಡು ಅದನ್ನ ಧ್ಯಾನ ಮಾಡಿ ಅದನ್ನ ಇಷ್ಟಪಟ್ರೆ ಅದು ಇಷ್ಟಪಟ್ರೆ ನಿಶ್ಚಯವಾಗಿಯೂ ನೀವು ಅದನ್ನ ಹೊಂದ್ಕೊಟ್ರೆ ಈ ದಿನಗಳಲ್ಲೇ ಸುಮಾರು ವರ್ಷ ತಗೊಳ್ಳಲ್ಲ. ಅದು ನೀವು ಎಷ್ಟು ಫೋರ್ಸ್ ತಗೊಳ್ತಿರೋ. ಅದಕ್ಕೆ ಕೀರ್ತನೆ 109:17 ವಾಕ್ಯ ಓದೋಣ ನಿಮಿಷ. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಮನಸ್ಸು, ಆಶೀರ್ವದಿಸುವುದು ಇಷ್ಟವಲ್ಲದಿದ್ದರಿಂದ ಆಶೀರ್ವಾದ ಇಷ್ಟವಿಲ್ಲದರಿಂದ ಅದು ಅವನಿಗೆ ದೂರವಾಯಿತು. ಒಂದು ಹಸಿವು ನಮ್ಮಲ್ಲಿ ಬರಬೇಕು. ಯಾವುದೇ ಒಂದು ಸಂದೇಶ ಕೇಳಿದ್ರು ಈ ಹಸಿವು ಅನ್ನೋದು ಪವಿತ್ರಾತ್ಮ ನಮ್ಮಲ್ಲಿ ಏರ್ಪಡಿಸುವುದು. ಎಲ್ಲೆಡೆ ಹಸಿವು. ಎಷ್ಟು ಜನ ಹಸಿವು ಆಗ್ತಾ ಇದೆ? ನೀವು ಹಸಿವಾಗಿದ್ದೀರಾ ಅಂತಂದ್ರೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಅರ್ಥ. ನೀವು ಹಸಿವಾಗಿದ್ರೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ನಿಮಗೆ ಹಸಿವು ಆಗ್ತಾ ಇದೆಯಾ? ಈಗ ಯಾರಿಗಾದ್ರು ಮೈಸೂರಲ್ಲ ಅಂತಂದ್ರೆ ಅವ್ರಿಗೆ ಹಸಿವು ಆಗಲ್ಲ. ಕಾಯಿಲೆ ಬಂದ ನೋಡಿ ಅವ್ರಿಗೆ ಬ್ರೆಡ್ ಅದು ಒಳಗೆ ಹೋಗಲ್ಲ. ಕಾಯಿಲೆ ಬಂದವ್ರಿಗೆ ಹಸಿವು ಆಗಲ್ಲ ಅಂತಂದ್ರೆ ಅನೇಕ ಆತ್ಮೀಕ ವಿಶ್ವಾಸಿಗಳಿಗೆ ಹಸಿವಿಲ್ಲ ಅಂತಂದ್ರೆ ಅವ್ರಿಗೆ ಕಾಯಿಲೆ ಬಂದಿದೆ ಅಂತ ಅರ್ಥ. ಎರಡನೇದು, ಯಾರಿಗೆ ಹಸಿವು ಆಗಲ್ಲ ಅಂತಂದ್ರೆ ವಯಸ್ಸಾದವ್ರಿಗೆ ಹಸಿವು ಆಗಲ್ಲ. ಅದಕ್ಕೆ ವಯಸ್ಸಾದ್ರು ಸ್ವಲ್ಪ ತಿಂತಾರೆ. ಹಾಗಾದ್ರೆ ಅದಕ್ಕೆ ಕ್ರಿಸ್ತಿ ಜೀವಿತದಲ್ಲಿ ಸೆಟಲ್ ಮಾಡುವ ಕಾರ್ಯ ಗೊತ್ತಾ? ಹಸಿವು ತೆಗೆದುಬಿಡ್ತಾನೆ. ಆದ್ರೆ ಭಕ್ತಿ ಇಟ್ಬಿಡ್ತಾನೆ. ಚರ್ಚಿಗೆ ಹೋಗ್ಬೇಕು, ಬರಬೇಕು. ಹೇಗೋ ಸಂಡೆ ಹೋಗುವ ಚರ್ಚಿಗೆ ಅಷ್ಟೇ. ಸಂಡೇ ಮಾಡಿದ್ವಿ, ಬೈಬಲ್ ಕ್ಲೋಸ್ ಮಾಡಿದ್ವಿ ಅಷ್ಟೇ. ಏನೋ ಒಂದು ಕ್ರಿಸ್ಮಸ್ ಹೋದ್ವಾ, ನ್ಯೂ ಇಯರ್ ಹೋದ್ವಾ, ಗುಡ್ ಫ್ರೈಡೆ ಅಟೆಂಡ್ ಮಾಡಿದ್ವಾ, ಹೋದ್ವಾ, ಕಮ್ಯುನಿ ತಗೊಂಡ್ವಾ, ಕಮ್ಯುನಿ ಅಷ್ಟೇನೆ. ಯಾವಾಗಲೂ ಹಸಿವು ಅನ್ನೋದು, ಯಾವಾಗ ನೀವು ಹಸಿವಾಗಿದ್ದೀರೋ ನೀವು ಎನರ್ಜೆಟಿಕ್ ಆಗಿ, ನೀವು ಯೂತ್ ಆಗಿದ್ದೀರ ಅಂತ ಅರ್ಥ. ಆ ಹಸಿವು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಮಗೆ ಕಾಯಿಲೆಗಳು ಬಂದಿದೆ ಅಂತ ಅರ್ಥ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಹೋದರ ಅಂಶ ತುಂಬಾ ಚೆನ್ನಾಗಿ ನೋಡಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 20. ಈ ಆಶೀರ್ವಾದ ಜೀವನ ನಿಮಗೆ ಬರ್ಬೇಕು ಅನ್ನೋ ಹಸಿವು ನಿಮಗೆ ಬಂದ್ರೆ ಯಾರು ನಡೀತೋ ಇಲ್ವೋ ಆದ್ರೆ ನಿಶ್ಚಯವಾಗಿಯೂ ನೀವು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ, ನಿಮ್ಮ ಧ್ಯಾನವು ಇದೇ ಆಗಿದ್ದಾದ್ರೆ ನಿಶ್ಚಯವಾಗಿ ನಿಮಗಾಗಿ ದೇವರು ಅವಕಾಶದ ಭಾಗಗಳನ್ನ ತೆರೀತಾರೆ. ನಿಶ್ಚಯ ನಡೀತೇವೆ. ಇದಕ್ಕೆ ಹಸಿವು ಧೈರ್ಯ ಆಗಬೇಕು. ಹೇಗೆ ನಮ್ಮ ಶಾರೀರಿಕ ಹಸಿವು ಇದೆಯೋ, ಮಾನಸಿಕ ಹಸಿವು ಇದೆಯೋ, ಆಧ್ಯಾತ್ಮಿಕ ಹಸಿವನ್ನ ಚೆಕ್ ಮಾಡ್ಕೊಳ್ಬೇಕು. ಯಾವಾಗಲೂ ನೀವು ಒಂದು ಮೆಸೇಜ್ ನ ಕುತ್ಕೊಳ್ಳೋದು ನಿಮ್ ಕೈ ಆಗ್ತಾ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಸೈತಾನಲ್ಲ, ಪ್ರಾಬ್ಲಮ್ ಹಸಿವಿಲ್ಲ ಅಂತ ಅರ್ಥ ಅಷ್ಟೇ. ಹಲ್ಲೆಲೂಯಾ. ಲೂಕ 6:21. ಪವಿತ್ರಾತ್ಮ ನಿಮ್ಮೆಲ್ಲರಿಗೂ ಹಸಿವು ಕೊಡಬೇಕು. ಹಸಿವು ಇಲ್ಲ ಅಂದ್ರೆ ಹಸಿವು ಹೆಂಗ್ ಬರುತ್ತೆ ಗೊತ್ತಾ? ಓಟದ ನಿಂತ್ಕೊಳ್ಳಿ, ಹಸಿವು ತಾನಾಗೆ ಬರುತ್ತೆ. ಯಾಕಂದ್ರೆ ಸ್ಮೆಲ್ ಬಂದ್ರೆ ಹಸಿವು ಬಂದ್ಬಿಡುತ್ತೆ. ಹಾಗೇನೆ ಈ ಆತ್ಮಿಕ ಓಟ ಬಂದಿದೆ. ವಾಕ್ಯಗಳನ್ನ ಕೇಳ್ತಿರುವಾಗಲೇ ನಿಮಗೆ ಹಸಿವು ಬರುತ್ತೆ. ಅಲ್ಲಿ ಕೇಳೋದು ಯಾವಾಗೆಲ್ಲ ದುಃಖ ಕಷ್ಟದಲ್ಲಿರುವಾಗ ವಾಕ್ಯದ ಹತ್ರ ಬಂದು ಅಥವಾ ಒಳ್ಳೆ ಸಂದೇಶ ನಿಮ್ಮ ಸೇವಕರ ಮೆಸೇಜು ಅಥವಾ ಬೈಬಲ್ ಸ್ಟಡಿ ಮೆಸೇಜು ಹಾಕೊಂಡು ಕೇಳ್ತಾ ಇರುವಾಗ ಆತ್ಮದ ವಾಸನೆ ಇಟ್ಕೊಡುತ್ತೆ. ಹಸಿವು ಸ್ಟಾರ್ಟ್ ಆಗ್ಬಿಡುತ್ತೆ.
ಹಸಿವು ಸ್ಟಾರ್ಟ್ ಆಯ್ತು, ನಿಮ್ಮನ್ನು ಬಿಡಕ್ ಅಷ್ಟೇ, ಅದು ನಿಮ್ಗೆ ಒಳಗೆ ಹೋಗ್ಬಿಡು. ನೀವು ಓದ ನೋಡಿ 6:21. ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮಗೆ ಈಗ ಹಸಿದವರಾದ ನೀವು ಧನ್ಯರು. ಹಸಿದವರಾದ ನೀವು ಕಾರಣಕ್ಕೆ ತೃಪ್ತರಾಗುವಿರಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಾಕ್ಯ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. Praise the Lord. Hallelujah. ಯೋಹಾನ 4ನೇ ಅಧ್ಯಾಯ 13ನೇ ವಾಕ್ಯ ಓದಿದಾಗ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರದಿಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ. ಹೆಸರು ಸಾಧನೆ ಮಾಡು, ನಿಮ್ಮೆಲ್ಲರಿಗೂ ಅವರು ಸಾಧನೆ ಮಾಡೋದಕ್ಕೆ ಸಾಮರ್ಥ್ಯ ಇಟ್ಟಿದ್ದಾರೆ. ಆದ್ರೆ ಮಾಡೋದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಾಧನೆ ಮಾಡ್ತಾರೆ ಅಷ್ಟೇ. ಈಗ ಬೆಳಗ್ಗೆ 1 ಅವರ್ ನೀವು ಒಂದು ಎಕ್ಸರ್ಸೈಸ್ ಮಾಡಿದ್ರೆ ನೀವು ನಾರ್ಮಲ್ ಮನುಷ್ಯ. ಅದೇ ಒಂದಿನ 4 ಅವರ್ ಎಕ್ಸರ್ಸೈಸ್ ಮಾಡಿದ್ರೆ ಬಾಡಿ ಬಿಲ್ಡರ್ ಅಷ್ಟೇನೆ. ಯಾರು ಬೇಕಾದ್ರೆ ಆಗೋ. ಇದಕ್ಕೆ ಬಾಡಿ ಬಿಲ್ಡರ್ ಇರೋ ಆಕಾಶದಲ್ಲಿ ಬಾಡಿ ಬಿಲ್ಡರ್ ಬರೋದಿಲ್ಲ. ಯಾರು ಬೇಕಾದ್ರೂ ಬಾಡಿ ಬಿಲ್ಡರ್ ಆಗ್ಬೋದು. ಆದ್ರೆ ಮಾಡೋದನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೀವು ಅದನ್ನೇನಂತ ಗೆಲ್ತೀರಾ. ಸ್ಕೂಲಲ್ಲೂ ಹಾಗೇನೆ, ನೀವು ಸ್ಕೂಲಲ್ಲಿ ಮಾತ್ರ ಓದ್ಕೊಂಡು ಮನೆಗೆ ಬಂದ್ರೆ ನೀವು ಫೇಲ್ ಆಗ್ತೀರಾ. ಆದ್ರೆ ಸ್ಕೂಲಲ್ಲಿ ಕಲಿಸಿದ್ ನಾವು ಮನೇಲಿ ಓದಿ ಅಭ್ಯಾಸ ಮಾಡಿದ್ರೆ ನೀವು ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಬರ್ಬೋದು. ಆದ್ರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದ ನಾವು ಮನೇಲಿ ಓದಿ ಟ್ಯೂಷನ್ ಹೋದ್ರೆ ರ್ಯಾಂಕ್ ಸ್ಟೂಡೆಂಟ್ ಆಗ್ಬೋದು. ಈಗ ಜಯ ಅನ್ನೋದು ದೇವರು ಇಲ್ಲಿ ಬರೋದಿಲ್ಲ, ಪ್ರತಿಯೊಬ್ಬನ ಆತ್ಮದಲ್ಲಿ ಇಟ್ಟಿದ್ದಾರೆ. ಕಾರಣ ಅಂತಂದ್ರೆ ಅನೇಕರಿಗೆ ಹಸಿವಿಲ್ಲ. ಯಾಕೆ ಅನೇಕರಿಗೂ ಓದದ ಮೇಲೆ ಆಸಕ್ತಿ ಬರಲಿಲ್ಲ ಅಂತಂದ್ರೆ ಅವನಿಗೆ ಒಂದು ವಿಷನ್ ಇಲ್ಲ ಅಷ್ಟೇನೆ. ನಾನು ಡಾಕ್ಟರ್ ಆಗ್ಬೇಕು, ನಾನೊಂದು ಸಾಧನೆ ಮಾಡ್ಬೇಕು, ಇರೋ ಒಂದು ಸ್ವಲ್ಪ ವರ್ಷ ಏನಾದ್ರು ಮಾಡ್ಬೇಕು ಏನೋ ಒಂದು ಆಸೆ ಇರುವುದು ಮಾತ್ರನೇ ಅವನು ಎಕ್ಸ್ಟ್ರಾ ಟೈಮ್ ಕೊಟ್ಕೊಳ್ತಾನೆ. ಅದಕ್ಕೆ ನೀವು ಪಾಸ್ಟ್ ಆಗ್ಬೇಕು ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಒಂದೊಂದು ಸಾಮರ್ಥ್ಯ ಇದೆ. ಅಲ್ಲೆಲ್ಲೂಯ್ಯ. ಸಿಂಪಲ್ ಆದ ವ್ಯಕ್ತಿ ಆಗ್ಬೋದು, ಸಾಧನೆ ಮಾಡ್ಬೋದು. ಇದಕ್ಕೆ ಏಜ್ ಬೇಕಾಗಿಲ್ಲ, ಇದಕ್ಕೆ ಆಸೆ ಬೇಕಾಗಿದೆ ಅಷ್ಟೇನೆ. ಮೋಶನೇ 80 ವರ್ಷ ಸ್ಟಾರ್ಟ್ ಮಾಡಿದ, ಆಗ ದೇಶದಲ್ಲಿ 80 ವರ್ಷ ಇದ್ದೀರಾ. ಇದು ಯಾರು 80 ವರ್ಷ ಇಲ್ಲ, ನೀವು ಸ್ಟಾರ್ಟ್ ಮಾಡ್ಬೋದು, ಗ್ಯಾರಂಟಿ ಸಾಧಿಸ್ಬೋದು. ಫಸ್ಟ್ ಇದು ಕಾಯಿಲೆ ಬರ್ತಾರೆ. ದಾಹ ಉಳ್ಳವನು ವಿಶ್ವವಾಗಿ ಜೀವಿಸು. ಹಸಿವಾಗಿರೋನು ಎನರ್ಜೆಟಿಕ್ ಆಗಿರ್ತಾನೆ. ಹಸಿವಿಲ್ಲದವನು ಕಾಯಿಲೆ ಬಂತು ಅಂತ ಹೇಳಿ ಎಲ್ಲ ನಿಲ್ಲಿಸ್ಬಿಡ್ತಾನೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಏನೇನು ಮಾಡಿದ್ದಾರೆ ಅಂತಂದ್ರೆ ಹಸಿವಿಟ್ಟಿದ್ದಾರೆ, ನಾವು ತೃಪ್ತರಾಗಬೇಕು. ಇಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ನಾನು ಕೊಡುವ ನೀರು ನಿಮ್ಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಹಸಿವಾಗಿರೋ ಧನ್ಯರು ಅಂತ ಹೇಳ್ತಾರೆ. ಎರಡು ಕನ್ಫ್ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಇಲ್ಲಿ ಈಕೆಗಿದ್ದ ಹಸಿವು ಬೇರೆ. ಏನ್ ಹಸಿವು ಅಂತಂದ್ರೆ ಇವತ್ತು ನಮ್ಮ ಜಗತ್ತಲ್ಲಿ ಅನೇಕರಿಗೆ ಜಗತ್ತಿನ ಆಶೆಗಳು ಜಾಸ್ತಿ ಅಂತಂದ್ರೆ ಹಸಿವಿದೆ ಅಂದ್ರೆ ಹಾಬೀಸ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹೀಗೆ ಬಂದು 6 ಪುರುಷರು 6 ಜನ ಈಗ ಹೇಳಿ ಗೊತ್ತಿರ್ಬೋದು. ಅನೇಕರು ನೋಡಿ ಒಂದರ ತೃಪ್ತಿ ಆಗೋದಿಲ್ಲ. ಇವತ್ತು ಕೂಡ ಅನೇಕರು ಆಗಿದ್ದಾರೆ. ನಾನೊಬ್ರು ಮನೆಗೆ ಹೋಗಿದ್ದೆ, ಅವ್ರ ಮೇಲೆ 100 ಕ್ಯಾಪ್ಸ್ ಇತ್ತು. ಏನ್ಬೋದು ಇಷ್ಟೊಂದು ಕ್ಯಾಪ್ ಅಂತ ಹೇಳಿದ್ರೆ ನೀವು ನೋಡೋದು ಸ್ವಲ್ಪ ಪಾಸ್ಟರ್, ಮಂಚದ ಅಡಿಯಲ್ಲಿ 300 ಕ್ಯಾಪ್ ಇಟ್ಟಿದ್ದೀನಿ ನಾನು. ಶೋಕಿ ಇದ್ದಾರಲ್ಲ, ಅದನ್ನ ಅವ್ರಿಗೆ ತೃಪ್ತಿ ಆಗಲ್ಲ. ಹಾಗೇನೆ ಅನೇಕರಿಗೆ ಊಟದ ಮೇಲೆ ಹಸಿವು, ಅನೇಕರಿಗೆ ಶೂ ಮೇಲೆ ಹಸಿವು, ಬಟ್ಟೆ ಅವ್ರು ಹಾಕ ಸುಮ್ಮನೆ ತಗೊಂಡು ಮೇಲೆ ಇದು ಎಲ್ಲೆಲ್ಲ ಹಸಿವಿದೆ. ಇಲ್ಲಿ ಯಾರು ಇಲ್ಲಿ ಬಂದು ಆಮೇಲೆ ನಾವು ಹಸಿವಿಲ್ಲ ಅಂತ ಹೇಳ್ಬೇಡಿ. ಒಂದು ಲೌಕಿಕ ಹಸಿವು, ತಗೋಬೇಕು, ಬಟ್ಟೆ ತಗೋ ವಸ್ತುಗಳು ಸೇರಿಸಿ ಮನೆಯಲ್ಲಿ ಇರೋ ಕೊಂಬೆಲ್ಲ ಸೇರಿಸಿ ಸುಮ್ಸಿಬಿಟ್ಟಿರ್ತಾರೆ. ಅವ್ರ ಆಟ ಎಲ್ಲ ಅವ್ರ ಮಕ್ಕಳ ಆಟ ಸುಮ್ಮನೆ ನೋಡ್ಕೊಂಡಿರ್ಬೇಕು ಅಷ್ಟೇನೆ. ಅದ್ರ ಮನೆ ಹೋಗ್ತು ಅವ್ರಿಗೆ ಏನಂತಂದ್ರೆ ಆ ಒಂದು ಕೊಂಬೆಗೆ ಊರು ಎಲ್ಲೆಲ್ಲ ಹೋಗ್ತಾರೆ, ಎಲ್ಲ ಸಿಗುತ್ತೋ ಎಲ್ಲ ತುಂಬ ಮನೆ ತುಂಬಿಸಿರ್ತಾರೆ. ಇದೊಂದು ಹಸಿವು. ಇದು ಅನೇಕರಿಗೆ ಬಟ್ಟೆ ಮೇಲೆ, ಅನೇಕರಿಗೆ ಕಲ್ಲುಗಳು, ಅನೇಕರಿಗೆ ಹೇಳ್ಬೋದು, ಎಷ್ಟೋ ವಿಷಯ ನಾವು ಹೇಳ್ಬೋದು. ಹುಡುಗಿಗೆ ಏನಂತಂದ್ರೆ ಲಿಪ್ಸ್ಟಿಕ್, ಮೇಕಪ್ ಸೆಟ್ಟು ಏನಂತಂದ್ರೆ ತಗೊಳ್ತಾನೆ ಇರ್ಬೇಕು. ಆದ್ರೆ ಅದು
ತೃಪ್ತಿ ಆಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಜಗತ್ತಿನ ಆಶುವನ್ನ ತೃಪ್ತಿ ಮಾಡಕ್ ಆಗಲ್ಲ. ಅದಕ್ಕೆ ದೇವರು ಮನಸ್ಸಿನೊಳಗೆ ಒಂದು ಖಾಲಿ ಜಾಗ ಇಟ್ಬಿಟ್ಟಿದ್ದಾರೆ. ಆ ಜಾಗದಲ್ಲಿ ಎಷ್ಟೇ ಕುಡಿದ್ರು, ಎಷ್ಟೇ ಸಿಗರೆಟ್ ಕುಡಿದ್ರು, ಎಷ್ಟೇ ಊಸುದ್ರು, ಎಷ್ಟೇ ತಿಂದ್ರು, ಎಷ್ಟೇ ಫ್ರೆಂಡ್ಸ್ ಮಾಡ್ಕೊಂಡು ಆ ಜಾಗನ ದೇವರು ಮಾತ್ರ ತುಂಬಿಸೋದಕ್ಕೆ ಸಾಧ್ಯ. ಆ ಜಾಗದಲ್ಲಿ ದೇವರು ತುಂಬಿಟ್ರೆ ನಿಮಗೆ ಸ್ವಲ್ಪ ಊಟ ಆದ್ರೂ ಕೂಡ ನೀವು ತೃಪ್ತರಾಗಿರ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಕ್ಕ ಮನೆ, ಚಿಕ್ಕ ಆಹಾರ, ಅದ್ರಲ್ಲಿ ಒಂದು ಖುಷಿ ಇರುತ್ತೆ. ಯಾಕಂದ್ರೆ ನೆಮ್ಮದಿ. ಅದನ್ನ ಹೇಳ್ತಾರೆ, ಇದು ಜಗತ್ತಿನ ಆಶು ನಮಗೆ ಬೇಡ, ಆಧ್ಯಾತ್ಮಿಕ ಆಶು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆಧ್ಯಾತ್ಮಿಕ ಆಶು ನಮ್ಮಲ್ಲಿ ಬಂದ್ರೆ ಇದೆಲ್ಲ ನಿಮ್ ಕಾಲ್ಗಳಿಗೆ ಬಂದ್ಬಿಡುತ್ತೆ. ಆಮೇಲೆ ಅದು ನಮ್ಮ ಕಾಲ್ಗಳಿಗೆ ಬಂದ್ರೆ ಏನಾಗುತ್ತೆ, ಹೃದಯದಲ್ಲಿ ದೇವರು ರಾಜ್ಯವಾಗಿರೋದು ಸಾಕು. ಅದನ್ನ ಆಸೆ ಪಡಬೇಡ ಅಂತ ಹೇಳ್ತಾರೆ. ಎಲ್ಲರೂ ಆಸೆ ಪಡಬೇಕು, ಆದ್ರೆ ಅವುಗಳಿಗೆ ಅಡಿಕ್ಟ್ ಆಗ್ಬಿಡ್ಬಾರ್ದು. ಅನೇಕ ಕೆಲಸ ಆಗಿ ಅದ್ರಲ್ಲಿ ಏನಾಗಿದೆ, ನೀವು ಹೋಗ್ಬಿಟ್ಟಿದ್ದಾರೆ. ಯಾವಾಗ ದೇವರು ಯಾರು ಮಾತಾಡ್ತಾರೆ ಗೊತ್ತಾ, ಹಸಿವಾಗಿರೋದನ್ನೇ ಮಾತಾಡ್ತಾರೆ. ಯಾರು ಊಟ ಕೊಡ್ತಾರೆ? ಹಸಿವಾಗಿರೋದೇ ಊಟ ಕೊಡೋದು ಸಾಧ್ಯ. ಈ ಹೊಟ್ಟೆ ತುಂಬಿಕೊಂಡು ಒಂದು ಮದುವೆ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿದ್ದೀರಾ, ಇನ್ನೊಂದು ಮದುವೆ ಮನೆಗೆ ಹೋಗಿ ಊಟ ಮಾಡ್ತೀರಾ, ಯಾವ ಬೇಡಪ್ಪ ನಮಗೆ ತಿನ್ಬಿಟ್ಟಿದೀವಿ ಅಂತೀವಿ. ಹಾಗೇನೆ ಹಸಿವಾಗಿರೋರಿಗೆ ಹೇರಾಳವಾಗಿ ದೇವರು ಕೊಡಲು ಶಕ್ತನಾಗಿದ್ದಾನೆ. ಅದಕ್ಕೆ ನಿಮ್ಮ ನನ್ನ ಪವರ್ ಆಧ್ಯಾತ್ಮಿಕದ ಆಶೆಯಲ್ಲಿದೆ, ಆಧ್ಯಾತ್ಮಿಕದ ಹಸಿವಲ್ಲಿದೆ. ಅದಕ್ಕೆ ಹಸಿವು ಏನ್ ಮಾಡ್ಬಾರ್ದು, ನಾವು ಮಿಸ್ ಮಾಡ್ಕೊಳ್ಬಾರ್ದು. ಈಗ ನಾವು ನೋಡೋಣ, ವಾಕ್ಯ ತುಂಬಾ ಚೆನ್ನಾಗಿದೆ. ಯೇಸು ಸ್ವಾಮಿ ಒಂದು ದಿನಕ್ಕೆ 34 ಕಿಲೋಮೀಟರ್ ನಡೀತಾ ಇದ್ರು, ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕಂದ್ರೆ ಹಸಿವು, ಆತ್ಮ ರಕ್ಷಣೆ ಬೇಕು ನೋಡಿ. ಆಧ್ಯಾತ್ಮಿಕವಾದ ಹಸಿವು, ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡೆ ಹಸಿವು. ಅದಕ್ಕೆ ಆ ಕೆಲಸ ಅವ್ರಿಗೆ ಪರ್ಮನೆಂಟ್ ಆಗಿರ್ಲಿಲ್ಲ. ಆಗ ನಮಗೆ 2 ಕೆಲಸ ಕೊಟ್ಟರು. ಏನ್ ಕೆಲಸ? ಯಾವ್ದು ಗೊತ್ತಾ? ಒಂದು ವ್ಯವಸಾಯ ಮಾಡೋದು, ಯಾವುದಕ್ಕೆ? ಹೊಟ್ಟೆಗೆ. ಎರಡನೇದು ಅಧಿಕಾರ. ಇದು ಆತ್ಮದ ಕೆಲಸ, ಇದು ಶಾರೀರದ ಕೆಲಸ. ಇದು ಶರೀರದ ಹೊಟ್ಟೆ ತುಂಬಿಸುತ್ತೆ, ಇದು ಎರಡು ತುಂಬಿಸುತ್ತೆ. ಯೇಸು ಸ್ವಾಮಿ ಆದಾಮ ಯಾವಾಗ ಪಾಪ ಮಾಡಿದ್ನೋ ಅವನಿಗೆ ವ್ಯವಸಾಯ ಕೆಲಸ ನಿಂತ್ಕೊಡ್ತು, ಅಧಿಕಾರ ಕೆಲಸ ಕ್ಯಾನ್ಸಲ್ ಆಗೋಯ್ತು. ಯೇಸು ಸ್ವಾಮಿ ಈ ಜಗತ್ತಿಗೆ ಬಂದಾಗ ಅವರು ಶಾರೀರಿಕ ಕೆಲಸ, ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು. ಅದು ಹೊಟ್ಟೆಗೂ ಮನೆಗೂ ಕರೆಕ್ಟ್ ಆಗಿತ್ತು. ಆದ್ರೆ ಯಾವಾಗ ತಂದೆಯೊಂದಿಗೆ ಲಿಂಕ್ ಇಟ್ಟು ಈಗ ಆಧ್ಯಾತ್ಮಿಕ ಕೆಲಸ ಅನ್ನೋದ್ರೆ, ಈಗೋ ಪವಿತ್ರಾತ್ಮ ನನ್ನ ಮೇಲೆ ಉಂಟು, ಈಗ ಸೇವೆ ಮಾಡೋ ಸ್ಟಾರ್ಟ್ ಮಾಡೋದು. ಎರಡನ್ನೂ ಮುಗಿತು. 12 ಜನಕ್ಕೆ ಊಟ ಹಾಕೋ ಕೆಲಸನೂ ಆಯ್ತು. ಈಗ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾ ಇರಲಿಲ್ಲ. ಅಭಿಷೇಕ ಏನ್ ಮಾಡ್ತು, ಎಲ್ಲವನ್ನು ಸಂಧಿಸ್ತು. ಅದಕ್ಕೆ ದೇವರು ನಮ್ಮನ್ನ ಇಲ್ಲಿಟ್ಟಿದ್ದಾರೆ. ಅದಕ್ಕೆ ಆಧ್ಯಾತ್ಮಿಕಕ್ಕೆ ನಿಜವಾಗ್ಲೂ ಆದ್ಯತೆ ಕೊಡ್ತಾರೆ. ನಿಶ್ಚಯವಾಗಿ ನೀವು ತುಂಬಾ ವರ್ಷ ಬದುಕ್ತೀರಾ, ಇದು 100% ಸತ್ಯ. ತುಂಬಾ ವರ್ಷ ಆರೋಗ್ಯವಾಗಿ ಐಶ್ವರ್ಯವಾಗಿ ಬದುಕಕ್ಕೆ ಆಸೆ ಪಡ್ತೀರಾ, ಆಧ್ಯಾತ್ಮಿಕ ಆದ್ಯತೆ ಕೊಡಿ. ನೀವು ನಿಶ್ಚಯವಾಗಿ ತುಂಬಾ ದಿನ ಬದುಕ್ತೀರಾ, ಹೆಂಗಾಗ್ತೀರಾ. ಆಮೇಲೆ ಈಗ ಓದೋಣ ಆದಿಕಾಂಡ, ಗಲಾತ್ಯರ ಬರೆದ ಪುಸ್ತಕ. ಹಸಿವು ಹೋಗ್ತಾ ಇದೆಯಾ ಮೆಸೇಜ್? ಅದಕ್ಕೆ ಮೆಸೇಜ್ ತಿರ್ಸಿ ಕೇಳ್ಬೇಕಂದ್ರೆ ಒಂದು ವಾಂಚೆ ಬರಬೇಕು. ದೇವರೇ, ಈ ಜೀವನ, ಈ ಜಗತ್ತಲ್ಲಿ, ನನ್ನ ಲೈಫಲ್ಲಿ ಅಟ್ಲೀಸ್ಟ್ ಒಂದು ಲೈಟ್ ಅದು ನೋಡ್ಬೇಕು, ಆಸೆ ಬರ್ಬೇಕು. ನಾನು ಹೇಳ್ತೀನಿ ನೋಡಿ, 100% ಸತ್ಯ. ಯಾವ ಇನ್ಫ್ಲೂಯೆನ್ಸ್ ನೀವು ದೊಡ್ಡವರಾಗಕ್ಕಾಗಲ್ಲ. ಯಾವ ಅಭಿಷೇಕಿಸಲ್ಪಟ್ಟ ಸೇವೆ ಫ್ರೆಂಡ್ ಆಗಿರೋದ್ರಿಂದ ನೀವು ಉದ್ಧಾರ ಆಗಕ್ಕಾಗಲ್ಲ. ಅಥವಾ ನೀವು 4-5 ಮೀಟಿಂಗ್ ಹೋಗೋದ್ರಿಂದ ನೀವು ಉದ್ಧಾರ ಆಗಕ್ಕಾಗಲ್ಲ. ಉದ್ಧಾರವು ಪಡುಪಡದಿಂದಾಗಲಿ ಮೂಡದಿಂದಾಗಲಿ ಎಲ್ಲ ಯೋಹಾವನಿಂದಲೇ. ದೇವರು ನಿಮ್ಮನ್ನ ಮೇಲೆ ಎತ್ತಿನ ಅಂತಂದ್ರೆ ನೀವು ಎಷ್ಟೇ ಜನರನ್ನ ನಿಂತ್ಕೊಂಡ್ರು ಅವು ನಿಮ್ಮ ಎತ್ತಿನೆಲ್ಲ ಕೆಳಗೆ ಹೋಗ್ಬಿಡ್ತೀವಿ. ಅದಕ್ಕೆ ಸೀಕ್ರೆಟ್ ಕಂಡ್ಕೊಂಡ್ರೆ ಉದ್ಧಾರ ಮಾಡೋದು ಪರಿಚಯಗಳಿಂದನೋ ಇನ್ಫ್ಲೂಯೆನ್ಸ್ ಇಂದ ಅಲ್ಲ, ದೇವರಿಂದಲೇ. ಅದಕ್ಕೆ ನಿಮಗೂ ನಮಗೂ ಆಕ್ಸೆಸ್ ಕೊಟ್ಟಿದ್ದಾರೆ. ನೀವು ದೇವ್ರು ಹುಡುಕ್ಬೋದು, ನಾನು ದೇವ್ರು ಹುಡುಕ್ಬೋದು. ನೀವು ವೈಯಕ್ತಿಕ ದೇವ್ರು ಹುಡುಕಿ, ನೀವು ನಿಮ್ಮ ಫೀಲ್ಡ್ ಅಲ್ಲಿ ಕಿಂಗ್ ಆಗಿ. ಯಾವ ತರ ಆಗಬೇಕು ಅಂತ ಹೇಳ್ತಾರೆ ದೇವರು. ನೀವು ಇರೋದ್ರಲ್ಲೇ ನೀವು ಕಿಂಗ್ ಆಗ್ತೀರಾ. ಇದು 100% ಸತ್ಯ. ಯಾವುದೇ ವಿಷಯ ನೋಡಿ, ಒಂದು 2 ಅವರ್ ಸಮಯ ಡೈಲಿ, ಒಂದು 2 ಅವರ್
ಆಮೇಲೆ ಆಧ್ಯಾತ್ಮಿಕ ಕೊಡಿ, ಗ್ಯಾರಂಟಿ ನೀವು ಗೆಲ್ತೀವಿ. ನೋಡಿ, ನಾವು ಶಾಲೆಗೆ ಕೆಲ್ಸಕ್ಕೆ ಹೋಗ್ತೀವಲ್ಲ, 8 ಅವರ್ ಕೆಲಸ ಮಾಡ್ತೀವಿ. ಆದ್ರೆ ಅದನ್ನ ಚೆನ್ನಾಗಿ ಮಾಡಿದ್ರೆ ನಿಮಗೆ ಸಂಬಳ ಸಿಗ್ತಾ ಇರೋದು. ಆದ್ರೆ ಮಾನಸಿಕವಾಗಿ ಫಿಲಮ್, ಸೀರಿಯಲ್, ಆಟ ಇದೆಲ್ಲ ಆಡ್ತೀವಲ್ಲ, ಅಲ್ಲಿ ಸ್ವಲ್ಪ ನಿಮ್ಗೆ ಎಂಟರ್ಟೈನ್ಮೆಂಟ್, ಅದು ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ. ಆಧ್ಯಾತ್ಮಿಕ ಜೀರೋ ಆಗಿದ್ರಿಂದಲೇ ಜಯ ಇಲ್ಲ. ಅದಕ್ಕೆ ಎಲ್ಲದಕ್ಕೂ ಲೆವೆಲ್ ಆಗಿ, ಅದಕ್ಕೆ ದೇವರು ಹೇಳಿದ್ರು 6 ದಿನ ಕೆಲಸ ಮಾಡಿ 2ನೇ ದಿನ ಏನ್ ಮಾಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲಾ ದಿನ ಸನ್ಯಾಸಿಗೆ ಅಂತ ಹೇಳಿಲ್ಲ. ಎಲ್ಲಾ ದಿನ ಏನ್ ಮಾಡಿ ದೇವರ ಹುಡ್ಕೊಂಡು ಬೈಕ್ ಹುಡ್ಕೊಂಡು ಇರಿ ಅಂತ ಹೇಳಿಲ್ಲ. ನಿಮ್ ಕೆಲಸ ಮಾಡ್ಕೊಳ್ಳಿ, ಅದ್ರ ಮಧ್ಯದಲ್ಲಿ ನನ್ನನ್ನು ಹುಡ್ಕೊಳ್ಳಿ, ನನಗೆ ಸ್ವಲ್ಪ ಜಾಗ ಬಿಡಿ. ಯಾಕಂದ್ರೆ ಇವುಗಳಿಗೆಲ್ಲ ಜೀವ ದೇವರು ಕೊಡ್ತಾರೆ. ಈ 6 ದಿನ ನೀವು ಕೆಲಸ ಮಾಡಿ, 7 ದಿನ ನಾನು ನಿಮ್ಗೆ ಕೆಲಸ ಮಾಡ್ತೇನೆ ದೇವರು ಹೇಳ್ತಾರೆ. ಯಾಕಂದ್ರೆ ನೆಕ್ಸ್ಟ್ 6 ದಿನ ಕೆಲಸ ಮಾಡಕ್ಕೆ ನಾನು ಚಾರ್ಜಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಚಾರ್ಜಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಚೆನ್ನಾಗಿ ಹೇಳ್ಬೋದು. ಅದಕ್ಕೆ ಸಭೆ ಬದಲಿಗೆ ಪಾಸ್ಟರ್ಗೂ ಚರ್ಚಿಗೆ ಸಹ ಮಾಡಕ್ಕಲ್ಲ, ಚಾರ್ಜ್ ಆಗೋದಕ್ಕೋಸ್ಕರ. ಇವಾಗ ಇಲ್ಲಿ ಒಳಗೆ ಬಂದ್ರೆ ಚಾರ್ಜ್ ಆಗುತ್ತೆ. ಏನ್ ಚಾರ್ಜು? ಆಸೆ ಬರುತ್ತೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಗಳು ಸಂದೇಶ ಕೇಳುವಾಗ ನಿಮ್ಮಲ್ಲಿ ಆಸೆ ಬರುತ್ತೆ. ಎಷ್ಟು ದೇಶಕ್ಕೆ ಹೋದ್ರಿ ಪಾಸ್ಟರ್ ನೀವು? ಎಷ್ಟು ದೇಶಕ್ಕೆ ನಾನು ಹೋದಲ್ಲ, ಎಷ್ಟು ದೇಶ ಜನ ನನ್ನ ಮೆಸೇಜ್ ಕೇಳ್ತಾರೆ, ಅದು ಬಹಳ ಮುಖ್ಯ. ಸಾಲೋಮನ್ ಬಂದು ಎಷ್ಟು ದೇಶಕ್ಕೆ ಹೋದಲ್ಲ, ಸಾಲೋಮನ್ ನೋಡ್ಕೊಂಡು ದೇಶ ಜನರು ಬಂದರು. ಅದಕ್ಕೆ ಏನಾದೊಂದು ನಿಮ್ಮ ಲೈಫ್ ಒಂದು ಡಿಫ್ರೆಂಟ್ ಆಗಿ, ನೀವೆಲ್ಲ ಡಿಫ್ರೆಂಟ್ ಆದ ವ್ಯಕ್ತಿಗಳು. ಎಲ್ಲರ ತರ ಹೋಗ್ಬಾರ್ದು. ಅವ್ರಿಗೆ ಹಾಡ್ಬಿಟ್ಟು ಅವ್ರು ನೋಡಪ್ಪ ಎಲ್ಲ ನೋಡ್ಕೊಂಡು ಅವ್ರಿಗಿಂತ ನೀವು ಜೀವಸ್ ಯಾವಾಗ ನಾವು ವ್ಯಾಲ್ಯೂ ಮಾಡ್ಕೊಂಡು ನೋಡ್ಕೊಳ್ಬೇಕು. ನಾವು ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಫೀಲ್ಡ್ ಅಲ್ಲಿ ನಿಮ್ಮನ್ನು ಯಾರು ಉನ್ನತ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿಮ್ಮಲ್ಲ ಸಾಮರ್ಥ್ಯಗಳನ್ನು ಇಟ್ಟಿದ್ದಾರೆ. ಆಮೇಲೆ ಈಗ ನಾವೆಲ್ಲರೂ ಬರೆದ ಪುಸ್ತಕ 3:13 ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರೈಸ್ತರಿಗೆ ಅಂತ ಬರುವುದಿಲ್ಲ, ಕ್ರಿಸ್ತ ಯೇಸುವಿನಲ್ಲಿ. ಪೆನ್ ಯಾರು ಪೆನ್ ಕೊಡಿ, ಓಪನ್ ಮಾಡೋದ್ರ ಪೆನ್ ಓಪನ್ ಮಾಡಿ. ಇದು ನಾನು, ಅದು ನೀವು. ಇದು ಕ್ರಿಸ್ತನಲ್ಲಿ. ಕ್ರಿಸ್ತನೊಳಗೆ ಈಗ ಯಾರಿರೋದಿಲ್ಲಿ ಆಚೆ? ಈಗ ನೀವು ಎಲ್ಲಿದ್ದೀರಿ? ಈಗ ಕ್ರಿಸ್ತನಲ್ಲಿ ಇದ್ದೀರ ಅಂತಂದ್ರೆ ಹೊರಗೇನು? ಹೊರಗೆ ಯಾರು? ಸಭೆ ಒಳಗೆ ಇದ್ದೀರ. ಕ್ರಿಸ್ತನಲ್ಲಿ. ನೋವ ಎಲ್ಲಿದ್ದ? ಆಕಾಶದಿಂದ ನಾವೇ. ಹಾಗಾದ್ರೆ ಸಮುದ್ರದ ನೀರು ಅಂದ್ರೆ ನೀರು ರಭಸವಾಗಿ ಆ ದೋಣಿಗೆ ಹೊಡೆದಿದ್ದರಿಂದ ನೋವ ಬಿದ್ದಿರಲ್ಲ? ಎಲ್ಲ ಬಿದ್ದಿರ್ತಾರೆ. ಎಲ್ಲಿ ಬಿದ್ದಿರ್ತಾರೆ? ನಾವೇ ಒಳಗೇನೆ ಬಿದ್ದು, ನಾವೆಲ್ಲ ಆಚೆ ಬಂದು ಬಿದ್ದಿಲ್ಲ. ಎದ್ದು ಬಿದ್ದು ಕ್ರಿಸ್ತನಲ್ಲಿನೇ. ಆಮೇಲೆ ಈಗ ನೀವು ಎಲ್ಲಿದ್ದೀರಾ? ಚರ್ಚಲ್ಲಿ ಅಲ್ಲ, ಕ್ರಿಸ್ತನಲ್ಲಿ ಇರುವವನಿಗೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ. ಅಬ್ರಹಾಮನಿಗೆ ಏನು ಆಶೀರ್ವಾದ ಉಂಟಾಯಿತು? ಏನು ಅಬ್ರಹಾಮನಿಗೆ ಆಶೀರ್ವಾದ ಉಂಟಾಯಿತು? ಸಿಂಪಲ್ ಆಗಿ 3 ಸ್ಪ್ಲಿಟ್ ಮಾಡಿ ಹೇಳ್ತೀನಿ. ಅಬ್ರಹಾಮನಿಗೆ 3 ಥರದ ಆಶೀರ್ವಾದ ಉಂಟಾಯಿತು. ಬಹಳ ಅದರಲ್ಲಿ 3 ಹೇಳ್ತೀನಿ. ಆದಿಕಾಂಡ 24:1 ಹಾಗೂ ಆದಿಕಾಂಡ 15:15. ಆದಿಕಾಂಡ 13:2 ಓದೋಣ. ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದರು. ಇದು 13:2 ಅಬ್ರಹಾಮನು ಬಹು ಐಶ್ವರ್ಯವಂತನಾದನು. ಅವನಿಗೆ ಪಶು ಒಬ್ಬರು. ಎಫೆಸ ಬರೆದ ಪುಸ್ತಕ 1:3 ಆಧ್ಯಾತ್ಮಿಕ ಆಶೀರ್ವಾದ ದೇವರು ಕೊಡೋದು, ದೇವರು ಲೌಕಿಕ ಆಶೀರ್ವಾದ ಕೊಡಲ್ಲ ಅಂತಂದ್ರು. ಈಗ ಈ ವರ್ಷವೆಲ್ಲ ನಾವು ಆಶೀರ್ವಾದ ಬಗ್ಗೆ ನೋಡ್ತೇವೆ, ಅದನ್ನೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ಐಶ್ವರ್ಯ ಅಂತಂದ್ರೇನು?
ಯಾಕೆ ನಾವು ಕ್ರಿಸ್ತನಲ್ಲಿ ನಾವು ಐಶ್ವರ್ಯವಂತರಾಗಬೇಕು ಅನ್ನೋದೆಲ್ಲ ಬರೋ ದಿವಸದಲ್ಲಿ ನಿಮಗೆ ನಾನು ಅದನ್ನ ಬಿಡಿಸಿ ಹೇಳ್ತೇನೆ. ಯಾಕಂದ್ರೆ ಇದನ್ನು ಕೇಳ್ತಾ 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 ನಿಮ್ಮ ವರಮಾನ ಹೆಚ್ಚಾಗುತ್ತೆ, ಗ್ಯಾರಂಟಿ. ಅದ್ಭುತವಾಗಿ ನಿಮ್ಮ ವರಮಾನ ಹೆಚ್ಚಾಗಿ ಆಗುತ್ತೆ. ಅಲ್ಲೆಲ್ಲೂಯ್ಯ. ಆಮೇಲೆ ಏನೆಲ್ಲ ಅವನಿಗೆ ಅಭಿವೃದ್ಧಿ ಆಯ್ತು? ಅವನಿಗೆ ಪಶುಗಳು, ಬೆಳ್ಳಿ, ಬಂಗಾರವು ಇದ್ದವು. ದೇವರಲ್ಲಿ ಬರೀ ಐಶ್ವರ್ಯವಂತರಾಗ್ಬಿಟ್ರೆ ಜನ ಏನಾದ್ರು ಹೇಳ್ಬಿಟ್ಟಿದ್ರು. ಅದಕ್ಕೆ ದೇವ್ರು ಯಾಕೆ ಪಶು ಹಾಕಿದ್ರು ಅಂದ್ರೆ, ಯಾಕೆ ಬೆಳ್ಳಿ ಬಂಗಾರ ಹಾಕಿದ್ರು ಅಂತಂದ್ರೆ ಮೆಟೀರಿಯಲ್ ಬ್ಲೆಸ್ಸಿಂಗ್ ಅಲ್ಲಿ ಕೂಡ ಅವನೇನಾದ ಆಶೀರ್ವಾದ. ಹಾಗಾದ್ರೆ ಅಬ್ರಹಾಮನಿರುವ ನಾನು ದೇವರೇ ಪಶು ಅಂದ್ರೆ ಅವೆಲ್ಲ ಏನು ವಾಹನಗಳು, ಸೋರ್ಸ್ ಆಫ್ ಇನ್ಕಮ್. ಅವ್ನಿಗೆ ಇನ್ಕಮ್ ಬರಬೇಕು. ಹೇಗೆ ಆ ಇನ್ಕಮ್ ಅನ್ನ ಅದನ್ನು ಆಶೀರ್ವದಿಸಿದ್ರು. ಬೆಳ್ಳಿ ಆಮೇಲೆ ಗೋಲ್ಡ್ ಅನ್ನ ದೇವರು ಕೊಟ್ಟು ಯೇಸು ನಾಮದಲ್ಲಿ ಹಾಗೆ ನನಗೆ ಉಂಟಾಗಿಸಬಹುದು. ಈ ಆಸೆಲ್ಲ ಬರುತ್ತಾ? ಅದಕ್ಕೆ ಹೋದವರ ಹೇಳಿದೆ, ಹೋದವರ ಮಿಸ್ ಮಾಡಬೇಡಿ, ಹೋದವರ ಮೆಸೇಜ್ ಅಂತ ತಿರುಗಿ ಹೋಗಿ ಕೇಳಿ. ಅನೇಕರ ಜೀವನದಲ್ಲಿ ನುಡಿಬೇಕು. ನೀವು ಯಾವಾಗ ಹುಟ್ಟಿದ್ರೋ ನೀವು ಈ ಜಗತ್ತಿಗೆ ಯಾವಾಗ ಹುಟ್ಟಿದ್ರೋ ನಿಮ್ಮ ಅರಿತನೇ ಒಂದು ದಯ ನಿಮ್ಮಲ್ಲಿದೆ. ಏನಿದೆ ನೋಡಿ, ಅನೇಕರಿಗೆ ಲ್ಯಾಂಡ್ ಬರ್ತಾನೆ ಇರುತ್ತೆ, ಅವ್ರು ಪ್ರಯಾಣ ಮಾಡಲ್ಲ. ಅನೇಕರಿಗೆ ಗೋಲ್ಡ್ ಎಲ್ಲ ಅವ್ರು ಬರ್ತಾರೆ, ಅವ್ರ ಶರೀರದಲ್ಲಿ ಅವ್ರ ಮನೆಯಲ್ಲಿ ಗೋಲ್ಡ್ ಬಂದು ಕೊಡುತ್ತೆ. ಅನೇಕರ ಜೀವನದಲ್ಲಿ ಬಟ್ಟೆ, ಅನೇಕ ಜೀವನದಲ್ಲಿ ಸುಮ್ಮನೆ ಫ್ರೆಂಡ್ಸ್ ನೋಡಿ, ಅನೇಕ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಫ್ರೆಂಡ್ಸ್ಗಳೇ ಸಿಗಲ್ಲ. ಆದ್ರೆ ಅವ್ರು ಸುಮ್ಮನೆ ಫ್ರೆಂಡ್ಸ್ ಆಗ್ತಾನೆ ಇರ್ತಾರೆ. ಒಂದೊಂದಾಗಿ ಹೇಳಿದ್ರೆ ಹೆಂಗಾಗ ಅದು ಬಂದು ದೇವರು ಒಬ್ಬ ಮನುಷ್ಯನಲ್ಲಿ ಅವ್ನು ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಅದು ಅಟ್ರಾಕ್ಷನ್ ಆಗುತ್ತೆ, ಅವನಿಗೆ ಪ್ರೇಯರ್ ಮಾಡಲ್ಲ. ಇವಾಗ ಅವನಿಗೆ ನಮ್ಮ ಸುಮ್ಮನೆ ಬಿಸ್ನೆಸ್ ಮಾಡ್ತಾ ದೇವ್ರ ಕರೆಯಿಲ್ಲ, ಅದು ಅವ್ನು ಕೊಟ್ಟಿರುವಂತ ಕೃಪೆ. ಅದು ಜಾತಿ ಅಲ್ಲ, ಅದು ಅವ್ರ ಮೇಲಿಂದ ಕೃಪೆ. ಅದು ನೀವು ನೈಟ್ ಅಂಡ್ ಡೇ ಓದ್ತಿರೋ ತಲೆಗೆ ಹತ್ತಲ್ಲ, ಅವ್ನು ಓದೋದೆಲ್ಲ ನೋಡಿದ್ರೆ ಆಕ್ಸಿಡೆಂಟ್ ಆಗಿರ್ತಾರೆ. ವಿದ್ಯೆಯ ಕೃಪೆ ಇದೆ, ಆರೋಗ್ಯದ ಕೃಪೆ ಇದೆ, ಐಶ್ವರ್ಯದ ಕೃಪೆ ಇದೆ. ಆಮೇಲೆ ಹಾಗಾದ್ರೆ ನಿಮಗೂ ಯಾವ ಕೃಪೆ ಇದೆ ಸ್ವಲ್ಪ ಯಾವಾಗ ಯೋಚನೆ ಮಾಡೋಣ. ಕೃಪೆ ಅಂತಂದ್ರೆ ಗಿಫ್ಟ್ ಆಗಿ ಯಾರಾದ್ರೂ ನಿಮಗೆ ಊಟ ಕರ್ಕೊಂಡು ಹೋಗ್ತಿದಲ್ಲ, ನಿಮ್ಗೆ ಯಾವಾಗಾದ್ರೂ ಯಾರಾದ್ರೂ ಗಿಫ್ಟ್ ಮಾಡ್ದ, ಇದೆಲ್ಲ ಬಂದಿದೆ ಜೀವನದಲ್ಲಿ, ಇದೆಲ್ಲ ಬರಲ್ವಲ್ಲ. ಅವ ಅದಕ್ಕೆ ಯೋಚನೆ ಮಾಡಬೇಕು. ಅದಕ್ಕೆ ಕ್ರೈಸ್ತರು ಹೇಳೋದಂದ್ರೆ, ದೇವರ ಮಕ್ಕಳು ಹೇಳೋದಂತಂದ್ರೆ, ಸುಮ್ಮನೆ ಹೋಗ್ಕೊಂಡು ನಾಲಿಗೆ ಆಗಲಿ ಅದೇ ಸೋದರ ಪ್ರಯತ್ನ ಮಾಡಬೇಡಿ, ಕೂತ್ಕೊಂಡು ಯೋಚನೆ ಮಾಡಿ. ಹಾಗಾದ್ರೆ ಸ್ವಲ್ಪ ಜನ ಪಲ್ಟಿ ಹೊಡೆದು ಸಿಗಲ್ಲ. ನೀವು ಈ ಬೆಂಗಳೂರಲ್ಲಿ ಅರ್ಧ ಎಕರೆ ಜಾಗ ತಗೊಳಕ್ ಸಾಧ್ಯನಾ? ಅದೊಂದು ಮ್ಯಾನ್ಷನ್ ತಗೊಳ್ಸಂದ್ರೆ ಸರಿ, ಇದೊಂದು ಅಪಾರ್ಟ್ಮೆಂಟ್ ಸಿಗಲ್ಲ, 62 ಲಕ್ಷ 70 ಲಕ್ಷ ಒಂದು ಖುದ್ದಾಗಿ ನಿಮ್ಮ ಸಂಬಳದಲ್ಲಿ ತಗೊಳಕ್ ಸಾಧ್ಯನಾ? ಅಥವಾ ನೀವು ತಗೊಳ್ಳೋ ಸಂಬಳದಲ್ಲಿ 10 ವರ್ಷದಲ್ಲಿ ಒಂದು 25 ಲಕ್ಷ ಸೇರಿಸಲಿಕ್ಕೆ ಸಾಧ್ಯನಾ? ಇದೆಲ್ಲ ಯಾವಾಗ ಒಬ್ಬ ವ್ಯಕ್ತಿ ವಿಶ್ವಾಸ ಇಟ್ಕೊಂಡು ಯೋಚಿಸ್ತಾನೋ ಆವಾಗಲೇ ಅವನಲ್ಲಿ ಫೋರ್ಸ್ ಬರೋದು. ಅದಕ್ಕೆ ಸೈತಾನ ಏನ್ ಮಾಡ್ತಾನಂದ್ರೆ ಇದನ್ನೆಲ್ಲ ಟೈಮ್ ಕೊಡಲ್ಲ, ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡಬೇಕು. ಹಾಗಾಗಿ ಇದೆಲ್ಲ ಯಾವ ಬರುತ್ತೆ, ಹೇಗೆ ನಾನು ಆ ರೀತಿಯಾಗಿ ಬದಲಾಗೋದಕ್ಕೆ ಸಾಧ್ಯ, ಹೇಗೆ ಫೇಮಸ್ ಆಗೋದಕ್ಕೆ ಸಾಧ್ಯ, ಹೇಗಂತ. ಯಾಕಂದ್ರೆ ಅನೇಕ ಸೂಸೈಡ್ ಮಾಡ್ಕೊಂಡು ಕಾರಣ ಅಂತಂದ್ರೆ ಅಕ್ಸೆಪ್ಟ್ ಆಗಲಿಲ್ಲ. ಅನೇಕರು ಬೇಕಾದ ಪ್ರೀತಿ, ಅನೇಕರು ಬೇಕಾದ ಕೇರಿಂಗ್ ಬೇಕಾಗಿದೆ. ಅನೇಕರು ಯಾಕೆ ಇವತ್ತು ಆಮೇಲೆ ಹೆಣ್ಮಕ್ಳೆಲ್ಲ ಅನೇಕರು ಸೂಸೈಡ್ ಮಾಡ್ಕೊಳ್ತಾರೆ ಕಾರಣ ಅಂತಂದ್ರೆ ನಮ್ಮನ್ನು ವಿಚಾರಿಸಿದ್ರೆ ಯಾರಿಲ್ಲ. ಅದಕ್ಕೆ ಅನೇಕ ಎಷ್ಟೋ ಜನ ಪ್ರೀತಿಸ್ತಾರೆ, ಪ್ರೀತಿ ಸಿಗ್ತಲ್ಲ, ಹಾಕಿ ಎಷ್ಟೋ ಮೇಕಪ್ ಹಾಕೊಂಡಿದ್ದಾಯ್ತು, ಎಕ್ಸರ್ಸೈಸ್ ಮಾಡಿದ್ದಾಯ್ತು, ಒಬ್ಬರು ನೋಡ್ತಾ ಇಲ್ಲ. ನಿಜ ಇದು. ಎಷ್ಟೋ ಫಿಲಮ್ ಮದುವೆ ಇಲ್ಲ, ಚೆನ್ನಾಗಿ ಸೌಂದರ್ಯ ಇದೆ, ಬಂಗ್ಲೆ ಇದೆ. ನನ್ನ ಫ್ರೆಂಡು ಅವನು ಸ್ಟಾರ್ ಹೋಟೆಲ್ 5 ಸ್ಟಾರ್ ಹೋಟೆಲ್ 5 ಕಾರ್ ರೆಡೀಸ್ ಅವನು ಹೇಳ್ದ, ಸುಮಾರು 10 ಲಕ್ಷ 7 ಲಕ್ಷ ಖರ್ಚು ಮಾಡಿದೆ, ಒಂದು ಹುಡುಗಿ ಸಿಗ್ತಾ ಇಲ್ಲ ಮದುವೆ. ಎಲ್ಲ ಇಡೀ ಕರ್ನಾಟಕ ನಮ್ಮ ಎಲ್ಲ ಎಲ್ಲ ಕಡೆ ಹುಡ್ಕೊಂಡ್ಬಂದ್ರೆ ಒಂದು ಹುಡುಗಿ ಸೆಟ್ ಆಗ್ತಾ ಇಲ್ಲ. ಒಂದು ಹುಡುಗಿ ಸೆಟ್ ಆಗ್ಬೇಕು ಒಂದು ಮದುವೆ ಒಂದು ಆಶ್ರದ ಹೇಳ್ತಲ್ಲ ಕನ್ಯೆ ಬಗ್ಗೆ, ಅದಕ್ಕೂ ಒಂದು ದಯೆ. ಒಬ್ರು ಫೇಸ್ಬುಕ್ ಅಲ್ಲಿ ಹುಡುಗಿಯನ್ನ ಚಾಟ್ ಮಾಡಿದ್ರೆ ಯಾರು ಸಿಗ್ತಾ ಇಲ್ಲ. ಈಜಿ ಅನ್ಕೊಂಡ್ಬಿಡೆ ಲೈಫ್ ಅಂತಂದ್ರೆ ಸುಮ್ಮನೆ ನಾವು ಬಂದು ಪ್ರಾರ್ಥನೆ ಮಾಡಿದ್ದೇವೆ. ಫಸ್ಟ್ ದೇವ್ರು ಏನ್ ನೋಡ್ತಾರೆ ಅಂತಂದ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ ನೋಡಿ, ಇವೆಲ್ಲ ಹೇಳಿದ್ರೆ ನಿಮಗೆ ಸ್ವಲ್ಪ ಒಳಗೆ ಕ್ಲಿಕ್ ಆಸೆ ಬರುತ್ತೆ. ಹೌದಲ್ವಾ? ನಮ್ಮ ಲೈಫಲ್ಲಿ ಆಗಿಲ್ವಲ್ಲ, ಆಗೊಂದು ಅರ್ಧ ವಯಸ್ಸು
ಇನ್ಯಾವಾಗ ನಾವು ಅಂತ ಬ್ಲೆಸ್ಸಿಂಗ್ ಅಲ್ಲಿ ನಾವು ನೋಡಿರೋದು ಸಾಧ್ಯ. ದುಬೈಲಿ ಮನೆಯವ್ರು ಯಾರು ಕೆಲಸನೇ ಮಾಡಲ್ಲ, ಎಲ್ಲ ಇಂಡೋನೇಷ್ಯಾ ಇಂಡಿಯಾ ಜನ ಹೋಗಿ ಅವ್ರ ಮನೆ ಕೆಲಸ ಮಾಡ್ತಾರೆ. ಒಬ್ರು ಗಾಡಿ ಕೆಲಸ ಮಾಡಲ್ಲ, ಒಬ್ರು ರೋಡ್ ಕೆಲಸ ಮಾಡಲ್ಲ, ರಾಜ ರಾಣಿಗಳನ್ನ ಜೀವಿಸ್ತಾ ಇದ್ದಾರೆ. ಇಸ್ಮಾಯಿಲ್ ಆಶೀರ್ವಾದ, ದೇವ್ರು ಇಸ್ಮಾಯಿಲ್ಗೂ ಆಶೀರ್ವಾದ ಮಾಡಿದ್ರು. ಇಸ್ಮಾಯಿಲ್ಗೆ ದೇವ್ರು ಪೆಟ್ರೋಲ್ ಕೊಟ್ಟರು ಇವರು ಆ ರೀತಿಯಾಗಿದ್ದಾರೆ. ದೇವರು ಈಸಾಕನಿಗೆ ಒಲಿವ ಎಣ್ಣೆ ಕೊಟ್ಟರು. ಅದಕ್ಕೆ ಇಸ್ರಾಯೇಲ್ ದೇಶದಲ್ಲಿ ಒಬ್ರು ದಲಿತರಿಲ್ಲ, ಒಬ್ರು ಬಡವರಿಲ್ಲ. ಯಹೂದ್ಯರಿಗೆ ಎಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಪೆಟ್ರೋಲ್ ಕೊಟ್ಟಿಲ್ಲ, ಅವ್ರಿಗೆ ಏನ್ ಕೊಟ್ಟಿದ್ದಾರೆ? ಒಲಿವ ಎಣ್ಣೆ ಕೊಟ್ಟು. ಒಲಿವ ಎಣ್ಣೆ ತಗೊಂಡಿದ್ರೆ ಒಂದಿಗೆ ಎಷ್ಟು ಹೋದ? 3,000 ರೂಪಾಯಿ. ಒರಿಜಿನಲ್ 5,000 ರೂಪಾಯಿ. ಪೆಟ್ರೋಲ್ ಎಷ್ಟು? 100 ರೂಪಾಯಿ ಒಂದು ಲೀಟರ್ಗೆ. ಒಲಿವ ಎಣ್ಣೆ ಇಡೀ ಜಗತ್ತು ತಗೊಳ್ತಿದೆ. ಇಡೀ ಎಲ್ಲ ದುಡ್ಡು ಇಸ್ರಾಯೇಲ್ ದೇಶಕ್ಕೆ ಹೋಗ್ತಾ ಇದೆ. ಅದಕ್ಕೆ ಈ ಅರಬ್ ದೇಶದಲ್ಲ, ಈ ಯಾವ ದೇಶದ ಮೇಲೆ, ಇಸ್ರಾಯೇಲ್ ದೇಶದ ಮೇಲೆ ಯಾಕೆ ಅಷ್ಟು ಯುದ್ಧ ಮಾಡ್ತಾ ಇದ್ದಾರೆ? ಕಾರಣ ಅಂತಂದ್ರೆ ಅಲ್ಲಿ ಆಶೀರ್ವಾದ ಇದೆ. ಅದಕ್ಕೆ ದೇವರು ಹೋದ್ರು ನೋಡಿ. ನಾವು ಇನ್ಸಮ್ ಹೇಳ್ತೀವಿ, ಯೋಧರ ಬಗ್ಗೆ ಹೇಳ್ಬೇಕು. ಇಡೀ ಜಾಗ ನೀವು ತಿಳ್ಕೊಂಡ್ರೆ ಅಪ್ಪು ಇವತ್ತು ನಾನು ಹೇಳೋದು ಸತ್ಯ. ಯಾಕಂದ್ರೆ ಈ ಜಗತ್ತಲ್ಲಿ ನೋಡಿದ್ರೆ ಅರ್ಧ ಬರ್ತಾನೆ, ಇಲ್ಲಿ ನೋಡ್ಕೊಂಡು ಇವರೇ ಸುಂದರ. ಜಗತ್ತಲ್ಲೇ ಆಸ್ಕರ್ ಅವಾರ್ಡ್ ತಗೊಂಡು ಜಾಸ್ತಿ ಆಗತ್ತಂದ್ರೆ ಯಹೂದ್ಯರೇ. ಇನ್ವೆನ್ಷನ್ ಇವತ್ತು ನಾವು ನೋಡುವಂತ ಎಲ್ಲ ಇನ್ವೆನ್ಷನ್ ಯಾರು ಮಾಡಿದ್ರು 90% ಇನ್ವೆನ್ಷನ್ ಯಾರು ಅಂತಂದ್ರೆ ಇಸ್ರಾಯೇಲ್ ಯಹೂದ್ಯರು. ಇವತ್ತು ಈ ಮೆಡಿಸಿನ್ ಹೋಗ್ತಿಲ್ಲ, ಮೆಡಿಕಲ್ ಶಾಪ್ ಅಲ್ಲಿ 92% ಕೆಮಿಕಲ್ಸ್ ಮೆಡಿಸಿನ್ ಕಂಡಿದ್ದಾರೆ ಇಸ್ರಾಯೇಲ್. ವರ್ಲ್ಡ್ ಅಲ್ಲಿ ನಂಬರ್ 1 ರಿಸರ್ಚ್ ಸೈಂಟಿಸ್ಟ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತಂದ್ರೆ ಇಸ್ರಾಯೇಲ್ ದೇಶದಲ್ಲಿ. ಇಡೀ ದೇಶಕ್ಕೆ ಹಣ್ಣು ಸಪ್ಲೈ ಮಾಡ್ತಾರೆ. ಆ ದೇಶದಲ್ಲಿ ನಮ್ಮ ಬೆಂಗಳೂರಷ್ಟು ಸ್ವಲ್ಪ ದೊಡ್ಡದಷ್ಟೇ 7 ವರ್ಷಕ್ಕೆ ಒಂದ್ಸತಿ ಮಳೆ ಬರುತ್ತಷ್ಟೇ. ಡ್ರಿಪ್ಪಿಂಗ್ ಮಿಷನ್ ಕಂಡಿಡಿದ್ರು ಅವರೇನೆ, ಕ್ಯಾಮ್ರಾ ಕಂಡಿಡಿದ್ರು ಅವರೇನೆ, ಮೊಬೈಲ್ ಕಂಡಿಡಿದ್ರು ಅವರೇನೆ. ಕಾರಣ ಏನು? ಆಶೀರ್ವಾದ, ಐಡಿಯಾಗಳನ್ನ ಕೊಡುತ್ತೆ. ಸುಮ್ಮನೆ ಅಬ್ರಾಹ್ಮನ ಆಶೀರ್ವಾದ, ಅಬ್ರಾಹ್ಮನ ಆಶೀರ್ವಾದ ಜನರೇ ಇಸ್ರಾಯೇಲ್ ಜನರು ಹೇಳ್ತಾರೆ. ಹಾಗಾದ್ರೆ ಅವರೊಂದಿಗೆ ದೇವರನ್ನು ಲಿಂಕ್ ಮಾಡಿದ್ದಾರೆ. ಹಲ್ಲೆಲೂಯಾ. ಇವರೇ ದುಡ್ಕೊಳಪ್ಪ ಅಂತ ಹೇಳೋದು ಬಿಟ್ಬಿಟ್ಟು ಆಶೀರ್ವಾದ ಏನ್ ಮಾಡುತ್ತಂತಂದ್ರೆ ಬರಗಾಲಗಳಲ್ಲಿ ಐಡಿಯಾಸ್ ಕೊಡುತ್ತೆ. ಅದಕ್ಕೆ 7 ವರ್ಷದಲ್ಲಿ ಮಾಡಿಲ್ಲ, ಹೇಗೆ ನಾವು ವ್ಯವಸಾಯ ಮಾಡಕ್ ಸಾಧ್ಯ? ಅವ್ರು ಡ್ರಿಪ್ಪಿಂಗ್ ಇರಿಗೇಷನ್ ಕಂಡಿಡಿದ್ರು. ಇವತ್ತು ಅರಣ್ಯವಾಗಿರುವ ದೇಶ ಇವತ್ತು ಏನಾಗಿದೆ? ಉದ್ಯಾನವಾಗಿದೆ. ಅವ್ರ ಯುದ್ಧ ಮಾಡಕ್ ಯಾರು ಆಗಲ್ಲ. ಕಾರಣ ಅಂತಂದ್ರೆ ಮಿಲಿಟರಿ ನಂಬರ್ 1 ಅವರೇನೆ. ಯಾಕಂದ್ರೆ ಎಲ್ಲರೂ ಆಮೇಲೆ ನ್ಯೂಕ್ಲಿಯರ್ ಬಾಂಬ್ ಕಂಡಿದ್ದು ಯಾರಂತಂದ್ರೆ ಅವರೇನೆ. ಹೋಗೋಸತಿ ಯೂಟ್ಯೂಬ್ ಅಲ್ಲಿ ಸುಮ್ಮನೆ ಲಿಸ್ಟ್ ಆಗಿ ನೋಡಿ, ಇಸ್ರೇಲ್ ಕಂಡಿದ್ದಾರೆ. ಚಿಕ್ಕ ದೇಶ ಇಡೀ ಜಗತ್ತೇ ಇರುತ್ತೆ. ಕಾರಣ ಏನು? ಅವರ ಮೇಲೆ ಕರ್ತನ ಆಶೀರ್ವಾದ ಇದೆ. ಅದೇ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಇರೋದು. ಈಗ ಎಫೆಸೀಯ ಬರೆದ ಪುಸ್ತಕ ಓದಿ. ಎಫೆಸೀಯ ಬರೆದ ಪುಸ್ತಕ ಇಲ್ಲಿಗೆ ಟೈಮ್ ಆಗಬೇಕು. ಎಫೆಸೀಯ ಬರೆದ ಪುಸ್ತಕ 2ನೇ ಅಧ್ಯಾಯ ಆಸೆ ಬರ್ತಾ ಇದೆಯಾ? 11ನೇ ವಾಕ್ಯ, ನೀವು ಜನ್ಮದಿಂದ ಅನ್ಯ ಜನರಾಗಿರಿ. ಫಸ್ಟ್ ನಾವು ಹೇಗಿದ್ವಿ? ಜನ್ಮದಿಂದ. ಯಾರು ಯಾವುದ್ರ ಕುಟುಂಬದಲ್ಲಿ ಹುಟ್ಟಿದವರಲ್ಲಿ ಯಾರಿದ್ದೀರಾ? ಯಾರು ಇವ್ರ ಕುಟುಂಬದವರಲ್ಲಿ? ಆಯ್ತಲ್ಲ? ಆಮೇಲೆ ನೆಕ್ಸ್ಟ್, ಕೈಯಿಂದ ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿಯವರೇ ಎನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿಲ್ಲದವರನ್ನು ಹೇಳ್ತಾರೆ. ಯಾರಲ್ಲಿ ಆ ಪದ್ಧತಿಯನ್ನು ಮಾಡ್ಕೊಂಡವರು ಯಾರಿಲ್ಲ. ನೆಕ್ಸ್ಟ್, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನ ಅಂದ್ರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ. ಮೊದಲು ಹೇಗಿದ್ರಿ ನೀವು? ಈ ರೀತಿಯಾಗಿ ನಾವು ಅನ್ಯರಾಗಿದ್ವಿ. ಅಬ್ರಹಾಮನ ಹಕ್ಕಿನಲ್ಲಿ ಪಾಲಿಲ್ಲದವರು, ಆಮೇಲೆ ಇಸ್ರಾಯೇಲ್ ಪಾಲಿಲ್ಲದವರು. ನಾವು ಏನಾಗಿದ್ವಿ? ದೇವರ ಅರಿಯದವರು, ಕ್ರಿಸ್ತನ ಸೇರಿದವರು ಆಗಿದ್ವಿ. 13ನೇ ವಾಕ್ಯ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು, ಅಲ್ಲಿ ಸ್ಟಾಪ್ ಮಾಡಿ ಈಗ ನೋಡಿ. ದೂರವಾಗಿದ್ದ ನೀವು ಈಗ ಅಬ್ರಹಾಮನ ಆಶೀರ್ವಾದಕ್ಕೆ ಪಾಲುಗಾರರಾಗಿದ್ದೀರಿ.
ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೀರಾ, ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಾಗಿದ್ದೀರಾ ಅಂತಂದ್ರೆ ಶಾರೀರಿಕವಾಗಿ ಅಲ್ಲಿ ಏನ್ ನೋಡ್ತಾ ಇದ್ರು ಅಂತ ದಾಹ ನನ್ನಲ್ಲಿ ಬರಲಿ. ಈಗ ನಾನೇನು ಯಾವುದೋ ಒಂದು ಕಂಡುಹಿಡಿಯಬೇಕಾಗಿಲ್ಲ, ಈಗ ನಾನಿರುವ ಈ ಸಮಸ್ಯೆಗೆ ಒಂದು ಮಾರ್ಗ ಉಂಟು ಮಾಡ್ಕೊಂಡ್ರೆ ಸಾಕು. ಬದುಕೊಳ್ಳೋಕೆ ಒಂದು ಐಡಿಯಾ ಸಿಕ್ಕಂದ್ರೆ ಸಾಕು ನನಗೆ. ಈಗ ಎಷ್ಟೋ ವಿಷಯ ಕಂಡುಹಿಡಿದಿದ್ದಾರೆ, ಇನ್ನೂ ಅದು ರಿಲೀಸ್ ಆಗಿಲ್ಲ, ಅದು ಡಿಮ್ಯಾಂಡ್ ಅಷ್ಟಿದೆ, ಅದಕ್ಕೆ ಅವ್ರ ಕಾಂಪೋಸ್ಟ್ ಇರೋದು. ಅದೇ ಆಶೀರ್ವಾದ ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ಆದ್ರೆ ಏನ್ ಗುಡ್ ನ್ಯೂಸ್ ಏನಂತಂದ್ರೆ, ಈ ಇಸ್ರಾಯೇಲರು ಯೇಸು ಸ್ವಾಮಿ ನಿರಾಕರಿಸಿದ್ರು. ಅನ್ಯ ಜನರಾಗಿರುವ ಯಾರು ಅಮೇರಿಕನ್ಸ್ ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡು, ಅದಕ್ಕೆ ದೇವರು ಇವತ್ತು ಅನ್ಯರಾಗಿರುವ ಅಂತಂದ್ರೆ ಯಹೂದೆಲ್ಲ ಯೇಸು ಸ್ವಾಮಿ ತಡೆದು ಬೇರೆ ಅಬ್ರಹಾಮನ ಆಶ್ರಯಕೊಂಡು ಇಷ್ಟು ಮೇಲೆ ಬಂದು, ಈಗ ಈ ಯಾರೆಲ್ಲ ಯೇಸು ಸ್ವಾಮಿ ಅನ್ಯ ಜನರು ಅನ್ಯ ದೇಶದಲ್ಲಿದೆಯೋ ಯಾರೆಲ್ಲ ಯೇಸು ಸ್ವಾಮಿ ಅಂಗೀಕರಿಸ್ಕೊಂಡ್ರು ಆ ದೇಶಗಳೆಲ್ಲ ಇವತ್ತು ಟಾಪ್ ಮೋಸ್ಟ್ ಅಲ್ಲಿ ಇದೆ. ಅದಕ್ಕೆ ಇವತ್ತು ಅಮೆರಿಕ ದೇಶದಲ್ಲಿ ಯಹೂದರ 10 ಜನ ಯಹೂದ ಕೆಲಸ ಮಾಡ್ತಾ ಇದ್ದಾರೆ, ಅಮೆರಿಕನ್ಸ್ ಕೆಳಗೆ. ಇವತ್ತು ನೋಡಿ ಎಲ್ಲ ಸಾಫ್ಟ್ವೇರ್ ಕಂಪನೀಸ್ಗಳೆಲ್ಲ ಯಾರು ಓನರ್ ಮಾಡಿದ್ರು, ಎಲ್ಲ ಯಹೂದರ ಅಮೆರಿಕನ್ಸ್. ಆದ್ರೆ ಯಹೂದರಿಗಿಂತ ಉನ್ನತ ಸ್ಥಾನ ಯಾರು ಹೇಳಿದ್ದಾರೆ? ಅಮೆರಿಕನ್ಸ್. ಯಾಕೆ? ಯಹೂದರು ಯೇಸು ಸ್ವಾಮಿನ ಬೇಡ ಅಂತ ಹೇಳಿದ್ರಿಂದ ಇವತ್ತು ಆ ಪರಿಪೂರ್ಣವಾದ ಆಶೀರ್ವಾದ ಯಾರ ಮೇಲೆ ಬಂತು? ಅನ್ಯ ಜನರಾಗಿರುವ ನನ್ನ ಹಾಗೂ ನಿಮ್ಮ ಮೇಲೆ ಬಂದಿದೆ. ಹಾಗಾದ್ರೆ ಅಲ್ಲಿ ಅವರು ಕೆಲಸ ಮಾಡಿದ್ರು ಅಂತಂದ್ರೆ ಎಲ್ಲಿವರೆಗೂ ನಾವು ತಿಳ್ಕೊಳ್ಳೋದೇ ಇರ್ತೀವೋ ಅದು ನಮ್ಗೆ ಕೆಲಸ ಮಾಡಲ್ಲ. ನಾವೇನ್ಕೊಂಡಿದೀವಿ ಅಂತಂದ್ರೆ ಭಕ್ತಿಯಾಗಿರ್ಬೇಕು, ಪ್ರೇರಣೆ ಮಾಡ್ಬೇಕು, ಯಾರು ಅನ್ಯಾಯ ಮಾಡ್ಬೋದು, ಮೋಸ ಮಾಡ್ಬೋದು, ಒಳ್ಳೆಯವರಾಗಿರ್ಬೇಕು, ಒಳ್ಳೆಯ ನೋಡ್ಬೇಕು, ಒಳ್ಳೆ ಓಡಿಸ್ಕೋ, ದೇವರ ಸೂತ್ರ ಪರಲೋಕ ಬರ್ತೀನಿ ಅಂತ ಈಗ ಹೋಗ್ಬಿಟ್ಟು ಅನೇಕ. ನನ್ನ ನಿಮ್ಮ ಮುಖಾಂತರ ದೇವರು ನಾಮ ಮಹಿಮೆ ಹೊಂದಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ವರ್ಲ್ಡ್ ಅಲ್ಲೇ ನಂಬರ್ 1 ಬ್ಯೂಟಿ ಯಾರು ಅವರೇ ಊಟದಲ್ಲೇ ದಿ ಬೆಸ್ಟ್ ಆಗಿ ಕ್ರಮವಾಗಿ ಜ್ಞಾನವಾಗಿ ಊಟ ಮಾಡೋದು ಯಾರಂತಂದ್ರೆ ಅವರೇ. ಕಾರಣ ಏನು? ಆಲೋಚನಾ ಕರ್ತರು, ಜ್ಞಾನವನ್ನ ಕೊಡುವರು. ಯಾಕಂದ್ರೆ ಸಂತಾನ ಉಳಿಬೇಕು. ಯಾಕಂದ್ರೆ ಸಂತಾನ ಉಳಿದ್ರೆ ಮೆಸ್ಸಿಯ ಬರಕ್ಕೆ ಸಾಧ್ಯ. ಅದಕ್ಕೆ ದೇವರು ಮೋಶೆ ಮುಖಾಂತರ ಏನ್ ಮಾಡಿದ್ರು? ನಿಬಂಧನೆ ಕೊಟ್ಕೊಂಡ್ಬಂದ್ರು. ಯಾಕಂದ್ರೆ ಆ ಸಂತಾನ ಉಳಿಬೇಕು. ಅದಕ್ಕೆ ಬೈಬಲ್ ಎಷ್ಟು ಅಮೋರಿಯರು, ಪರಿಸರು ಏನೋ ಹೆಸರಿದಲ್ಲ, ಇವತ್ತು ಅವರೆಲ್ಲ ಇಲ್ಲ. ಆದ್ರೆ ಯಹೂದರು ಇವತ್ತು ಇದ್ದಾರೆ. ಕಾರಣ ಅಂತಂದ್ರೆ ದೇವರವರ ಆ ರೀತಿಯಾಗಿ ನಡೆಸಿದ್ರು. ಅದಕ್ಕೆ ನಾನು ಹಾಗೂ ನೀವು ಬಹುಕಾಲ ಬದುಕಬೇಕು, ಬಾಳ್ಬೇಕೆನ್ನೋದು ದೇವರ ಚಿತ್ತ ಇದೆ. ನಾನು ಹಾಗೂ ನೀವು ಆಶೀರ್ವಾದ ಇದುವರೆಗೂ ನೀವು ಕೇಳಿಲ್ಲಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇರಲಿಲ್ಲ. ಯಾವಾಗ ನೀವು ಕೇಳಿದ್ರು ಈಗ ನಿಮ್ಮಲ್ಲಿ ಆಸೆ ಬರಲು ಆರಂಭಿಸುತ್ತದೆ. ಆಸೆ ಬಂದ್ಮೇಲೆ ಈಗ ಈ ವಾಕ್ಯಕ್ಕೆ ಪ್ರಾರ್ಥನೆ ಮಾಡ್ತೀರಾ, ದೇವರ ಅಬ್ರಹಾಮನ ಹಕ್ಕಿನಲ್ಲಿ ನಾನು ಪಾಲುಗಾರನಾಗಿದ್ದೇನೆ, ನನ್ನನ್ನು ಕೂಡ ನೀನು ಆಶೀರ್ವದಿಸಿದಿ. ಆಶೀರ್ವಾದ ನನ್ನನ್ನು ಯೇಸುವಿನ ನಾಮದಲ್ಲಿ ಇಂಥ ದೇಶದಲ್ಲಿ ಕೂಡ ಉನ್ನತ ಸ್ಥಾನದಲ್ಲಿರು. ಯಾವಾಗ ಯಾವ ಸುಂದರ ಕ್ಲಿಕ್ ಆಗ್ತದೆ ಗೊತ್ತಿಲ್ಲ, ಗ್ಯಾರಂಟಿ ಕ್ಲಿಕ್ ಆಗಿ ಆಗ್ತಾರೆ. ಇದು 100% ಸತ್ಯ. ಹೇಗೋ ಸತ್ರ ಬರಲು ಹೋಗೋಣ ಅಂತ ಬರಲು ಯೇಸುವಿನ ಹೋಗ್ಬೇಕು, ಕೈ ಹೋಗ್ಬೇಡಿ. 2 ತರದ ಸುವಾರ್ತೆ ಇದೆ. ಒಂದು ಸುವಾರ್ತೆ ನಾನು ಪ್ರಚಾರ ಮಾಡೋ ಸುವಾರ್ತೆ, 2ನೇ ಸುವಾರ್ತೆ ನನ್ನ ಸಾಕ್ಷಿ. ಅಂತಂದ್ರೆ ಕರ್ತನ ವಾಕ್ಯಕ್ಕೆ ನಾನೇ ಸಾಕ್ಷಿಯಾಗಿರುವೆನು, ಕರ್ತನ ವಾಕ್ಯಕ್ಕೆ ನೀವೇ ಸಾಕ್ಷಿಯಾಗಿರುವೆ. ಅಂತಂದ್ರೆ ಜನರು ನಿಮ್ಮನ್ನು ಏನ್ ಹೆಸರು ಗೊತ್ತಾ? ಆಶೀರ್ವದಿಸಲ್ಪಟ್ಟ ಜನರು. ಅವ್ರೊಳಗೆ ಏನಿದೆ, ಚಿಕ್ಕ ಮನೆಯಲ್ಲಿ ಸುಮ್ಮನೆ ಸಾಧಾರಣ ಕೆಲಸ ಮಾಡ್ತಿದ್ದ ವ್ಯಕ್ತಿ ಯೇಸು ಸ್ವಾಮಿ ನಂಬಿ ಏನು ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಬಿಡಲ್ಲ, ನಿಜವಾಗ್ಲೂ ಬೆಳೆಸಿದೆ. ಇದು ಒಂದು ಸುವಾರ್ತೆ. ಈಗ ಆ ಸುವಾರ್ತೆಗೆ ದೇವರು ನಮ್ಮನ್ನ ಕರೆದಿರೋದು, ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಸಭೆಯಲ್ಲಿ ನೀವು ಅಂತ ಸಾಕ್ಷಿಗಳನ್ನ ನೀವು ಅಂದ್ಕೊಳ್ಬೇಕು. ಅದಕ್ಕೆ ಆಸೆ ಪಡಬೇಕು, ಆಸೆ ಪಡೋ ಕೆಲಸ ಬಿಟ್ಟು ಓಡ್ ಬರ್ಬೇಕು. ದೇವರೇ ನನ್ನನ್ನು ಒಂದು ಮಾರ್ಗಗಿಡಿ ಹೇಳ್ದಲ್ವ, ಇಸ್ರೇಲ್ ದೇಶದವರು, ದುಬೈಯವರು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ, ದಾಸರಾಗಿದ್ದಾರೆ. ಅನೇಕ ದೇಶದವರು, ಫಿಲಿಪೀನ್ ದೇಶ, ಇಂಡೋನೇಷ್ಯಾ ದೇಶ, ಇವರು ಎಷ್ಟು ಜನ ಅಪ್ಪ ದುಬೈ ಹೋಗ್ಬಿಟ್ರೆ ಸಾಕು, ಸಿಂಗಾಪುರ್ ಹೋಗ್ಬಿಟ್ರೆ ಸಾಕು, ಕೆಲಸ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆಲ್ಲ ಕೇಳುವಾಗ ನಮ್ಮಲ್ಲಿ ಒಂದು ರೋಷ ಬರಬೇಕು, ನಮ್ಮಲ್ಲಿ ಆಸೆ ಬರಬೇಕು. ಅದಕ್ಕೆ ಯಾವಾಗ ಹೇಳೋದು, ದೇವರ ರೂಪವನ್ನು ಇನ್ನೊಂದಿಗೆ ಗುಲಾಮನಾಗಿರೋ ಸಾಧ್ಯನೇ. ಯಾವುದೋ ಒಂದು ಫೀಲ್ಡ್ ನಿಮ್ಮನ್ನು ನಿಲ್ಲಿಸ್ಬಿಡ್ತಾರೆ ದೇವರು. ಅದಕ್ಕೆ ಅಂತ ಆಸೆಗಳು ಬರಲಿ. ಅದಕ್ಕೆ ಯಾಕೋಬ್ ಏನ್ ಮಾಡ್ದ? ದೇವ ಸಮ್ಮುಖದಲ್ಲಿ ಹೋಗಿ ದೇವರೇ ನನ್ನನ್ನು ಆಶೀರ್ವದಿಸು.
ಲಾಸ್ಟ್ ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. 1 ವೃತ್ತಾಂತಕಾಲ 4ನೇ ಅಧ್ಯಾಯ 10ನೇ ವಾಕ್ಯ. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ಎಲ್ಲರೂ ಜೀವನದಲ್ಲಿಯೂ ಕೆಲಸ ಮಾಡಿ. ಎಲ್ಲರೂ ಪ್ರೇಯರ್ ಮಾಡ್ಬೋದು, ಆದ್ರೆ ಎಲ್ಲ ಪ್ರೇಯರ್ ಆನ್ಸರ್ ಅಲ್ಲ. ಆದ್ರೆ ಯಾವ್ದು ವಿಶ್ವಾಸದೊಂದಿಗೆ ಆಸೆಯೊಂದಿಗೆ ಇಂಥ ಜೀವನ ನನಗೆ ಬೇಕೇ ಬೇಕಂತ ನೀವು ಒಂದು ದಾಹದೊಂದಿಗೆ ನೀವು ಮಾಡಿ ನೋಡಿ, ನಿಶ್ಚಯವಾಗಿ ಒಂದಲ್ಲ ಒಂದಿನ ನೀವು ನಿಮ್ಮ ಜೀವನದಲ್ಲಿ ನೆರವೇರಬೇಕು. ಅದಕ್ಕೆ ಮನಪಾಡದ ಪ್ರಾರ್ಥನೆ ಕೆಲಸ ಮಾಡಲ್ಲ. ಮೆಸೇಜ್ ಕೇಳಿ ವಿಶ್ವಾಸ ಬಂದು ಆ ದಾಹ ಬಂದು ವೈರಿಗೆ ಫೋರ್ಸ್ ಬರುತ್ತೆ ನೋಡಿ. ಈ ಫೋರ್ಸ್ ಏನ್ ಮಾಡುತ್ತಂತಂದ್ರೆ ನಿಮ್ಮನ್ನ ಸ್ನಾನ ಕರ್ಕೊಂಡು ಸುಮ್ಮನೆ ಕೂಡ ದೀಪ ಅಶಾಂತಾರ ಅಂತ ಹೇಳೋದಿಲ್ಲ. ಫೋರ್ಸ್ ಒಳಗೆ ಬರಬೇಕು, ಕೇಳ್ಕೊಂಡು ವೈರಿಗೆ ಬರಬೇಕು. ನಾನೇ ಇನ್ನೊಬ್ಬ ಗುಲಾಮನಾಗಿ ಬರಬೇಕು. ಇನ್ನು ಹೆಚ್ಚು ನಾನು ಹೀಗೆ ಇರಬೇಕು. ಕೆಲಸ ಮಾಡ್ತಾನೇ ದಾಹ ಬರಬೇಕು. ಬಾಡಿಗೆ ಕೊಡುವಾಗೆಲ್ಲ ಎಷ್ಟು ದಿನ ಬಾಡಿಗೆಯಲ್ಲೇ ಇರಬೇಕು ದೇವ್ರೆ. ಆ ವೈರಗಳು ಬರಬೇಕು. ಯಾಕಂದ್ರೆ ಹಾಸ್ಪಿಟಲ್ ಕೊಡ್ಬೇಕು. ಅದಕ್ಕೆ ಹೋದವರ ಹೇಳ್ಕೊಟ್ಟೆ ಯಾಕೆ ನಾವು ದಶಮ ಕೊಡ್ಬೇಕು, ಯಾಕೆ ಕಾಣಿ ಕೊಡ್ಬೇಕಂತಂದ್ರೆ ಅದು ಕೊಡುವಾಗಲೇ ಒಂದು ಹೇಳ್ತಾ ಇದ್ದೀರ, ನಾನು ಈ ಐಶ್ವರ್ಯದಲ್ಲೂ ನನ್ನ ಸಂಬಳದಲ್ಲೂ ನಾನು ಬದುಕಕ್ಕಾಗಲ್ಲ, ನಿನ್ನ ಒಂದೇ ಒಂದು ಆಶೀರ್ವಾದ ನನ್ನ ಜೀವನ ಮಾರ್ಪಡಿಸಲಿದ್ದೇವೆ ಅಂತ ಘೋಷಣೆ ಬರಲೇ ಯೇಸುವಿನ ನಾಮದಲ್ಲಿ. ಅದಕ್ಕೆ ದೇವರು ಯಾಕೆ ಮೊದಲ ಸ್ಥಾನದಲ್ಲಿ ಹೇಳಿದ್ರು ಅಂತಂದ್ರೆ ಈ ಹಣದಿಂದ ನನ್ನ ಮೇಲೆ ಬರಕ್ಕಾಗಲ್ಲ, ನಿನ್ನ ಆಶೀರ್ವಾದದ ಮೇಲೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ಚಿತ್ರದಲ್ಲಿ ಅನೇಕರು ಸಂಬಳದಲ್ಲೇ ಬದುಕಬೇಕಂತ ಆಸೆ ಪಡ್ತಾರೆ. ಅನೇಕರು ಗುಲಾಮದಲ್ಲಿ ಕೆಳಗೆ ಬಿಡಿ ಹಾಗೆ ಪಡೋದು ಆಸೆ ಪಡ್ತಾರೆ. ಇಲ್ಲ, ಇಷ್ಟವರೆಗೂ ಆಗಿಲ್ವಾ, ಅಟ್ಲೀಸ್ಟ್ ಇನ್ಮೇಲಾದ್ರೂ ಆಸೆ ಪಡಿ. ಅಟ್ಲೀಸ್ಟ್ ಆ ಏಜ್ ಅಲ್ಲಾದ್ರೂ ನೀವು ಆ ಸ್ಥಾನಕ್ಕೆ ಬಂದ್ಬಿಡ್ತೀರ. ಹೇಗೆ ಬರ್ತೀರಾ? ದೇವ್ರು ಮಾಡ್ತಾರೆ, ಹೇಗೆ ಬೇಕಾದ್ರೂ ಮಾಡ್ತಾರೆ, ಯಾವ ಮಾರ್ಗದಲ್ಲಿ ಮಾಡ್ತಾರೆ. ಇದು 100% ಸತ್ಯ. 1 ವೃತ್ತಾಂತ 4 ಹೋಗೋಣ. ಈಗ ಅಶು ಬರ್ತಾ ಇದೆಯಾ? ಅಶು ಆಗ್ತಾ ಇದೆಯಾ? ಆತ್ಮದಲ್ಲಿ ಅಶು ಬರ್ಬೇಕು. ಅದಕ್ಕೆ ಮೆಸೇಜ್ ಕೇಳುವಾಗ, ಯಾವಾಗ ಒಂದು ಸಭೆ ಒಂದು ಮೆಸೇಜ್ ಕೇಳುವಾಗ, ಒಂದು ನಾನು ಯೋಚಿಸೋಣಾಗಬೇಕು ಅಥವಾ ನನ್ನಲ್ಲಿ ಅಶು ಜಾಸ್ತಿ ಆಗ್ಬೇಕು. ಆದ್ರೆ ಸಭೆಯಲ್ಲಿ ಭಯ ಜಾಸ್ತಿ ಆಗ್ಬೇಕು. ಭಯ ಬರಬಾರ್ದು, ದೇವರ ಪ್ರೀತಿ ಬರಬೇಕು. ನನ್ನ ಮುಖಾಂತರ ಇದೆಲ್ಲ ನಡೀತಾ ನಿಶ್ಚಯವಾಗಿ ನಡೆಯುತ್ತೆ. ದೇವ್ರು ಏನೋ ಒಂದು ಅಭಿಷೇಕ ಕೊಡ್ತಾರೆ, ಏನೋ ಒಂದು ಮಾರ್ಗ ತೋರಿಸ್ತಾರೆ, ಏನೋ ಒಂದು ಸಾಮರ್ಥ್ಯ ಕೊಡ್ತಾರೆ, ಯಾವುದೋ ಜ್ಞಾನ ಕೊಡ್ತಾರೆ. ಯಾವುದೋ ಮಸಾಲೆ ಸಾಲ ನಡೀತೀರ, ಅಲ್ಲಿ ಫೇಮಸ್ ಆಗ್ತೀರ, ನಮ್ಮನ್ನು ಫೋರ್ಸ್ ಮಾಡುತ್ತೆ ನೋಡಿ. ಯಾವಾಗಲೂ ಆ ದೇವರಲ್ಲಿ ಹೋಗೋರಿಗೆ ಒಂದು ಬೋಲ್ಡ್ನೆಸ್ ಬರುತ್ತೆ. ಈ ದೇವರಲ್ಲಿ ಇಲ್ದಿರೋರಿಗೆ ಭಯ ಜಾಸ್ತಿ. ಒಂದು ಅಂಗಡಿಡಪ್ಪ ಅಂದ್ರೆ ಅಯ್ಯೋ ಅನ್ಕೋಬೇಡಪ್ಪ ನಾವು ಜಾಸ್ತಿ. ಆ ಒಂದು ರೋಷ ಯಾವಾಗ ಅದಕ್ಕೆ ಸೆಂಟರ್ ಏನ್ ಮಾಡ್ತಾರಂತಂದ್ರೆ ಆ ದೇವ್ರಿಗೆ ಐಕ್ಯತೆ ಯಾಕೆ ತೆಗಿತಾರಂತಂದ್ರೆ, ಯಾಕೆ ನನಗೆ ಪ್ರೇಯರ್ ಮಾಡಕ್ಕೆ ಇಷ್ಟ ಇಲ್ಲ, ಚರ್ಚ್ ಮಾಡಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಡಮ್ಮಿಂಗ್ ಇಷ್ಟ ಇರ್ತಾರೆ. ಆದ್ರೆ ಇನ್ನೊಂದು ಕೆಳಗೇನೆ ಇರ್ತಾರೆ, ಅಯ್ಯೋ ಬಿಡಪ್ಪ ಸ್ವಲ್ಪ ಪರವಾಗಿಲ್ಲ ಬಂದ್ರೆ ಬರ್ಲಿ ಇರ್ತಾರೆ. ಆ ಧೈರ್ಯನೇ ಇಲ್ಲ. ಆದ್ರೆ ದೇವರು ಒಬ್ಬ ವ್ಯಕ್ತಿ ಒಳಗೆ ಇರುದಾದ್ರೆ ಅವ್ರು ಚಿಕ್ಕದಾಗಿ ಆರಂಭಿಸ್ಬೋದು. ಆದ್ರೆ ಅದು ಎಂಡ್ ಹೆಂಗಿರುತ್ತೆ ಅಂದ್ರೆ ಅವರು ಡೀಪೆಸ್ಟ್ ಆಗಿರುತ್ತೆ. ಯೇಸುವಿನ ನಾಮದಲ್ಲಿ ಯಾರಿಗೆ ಸಾಲಗಳಾಗಿ ನೀವು ಸಾಯ್ಬಾರ್ದು, ಕಾಯಿಲೆಗಳಾಗಿ ನೀವು ಸಾಯ್ಬಾರ್ದು. ಯೇಸುವಿನ ನಾಮದಲ್ಲಿ ಅಂತ ಅಭಿಷೇಕ ನಿಮ್ಮ ಮೇಲೆ ಬರ್ತದೆ. ಆಮೇಲೆ ನಿಮ್ಮ ಮಕ್ಕಳಿಗೆಲ್ಲ ಒಂದು ಆಶೀರ್ವಾದ ಇಟ್ಬಿಟ್ಟು ಇದು 100% ಸತ್ಯ. ಇವತ್ತು ಎಷ್ಟೋ ವಿಶ್ವಾಸ ನನ್ನ ಮಕ್ಕಳೆಲ್ಲ ಸಾಲಗಳನ್ನ ಮಾಡುತ್ತಾರೆ. ಎಷ್ಟೋ ಸೇವಕರು ಕೂಡ ನನ್ನ ಮಕ್ಕಳೆಲ್ಲ ಸಾಲ ಹೊರಗಿಟ್ಕೊಂಡು ಹೋಗ್ತಾರೆ. ಅದಕ್ಕೆ ಇದೆಲ್ಲ ಕೇಳುವಾಗ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 100 ಒಂದು 50 ಹೇಳ್ತೀರಲ್ವಾ, ಅಟ್ಲೀಸ್ಟ್ ಒಂದು 2 ಒಳಗೆ ಹೋಗ್ಲಿ. ಅವಾಗ ನೀವು ನೈಟ್ 2 ಗಂಟೆಗೆ ಅಟ್ಲೀಸ್ಟ್ ಒಂದು 2 ನಿಮಿಷ ಈ ಥಾಟ್ ನಿಮ್ಮಲ್ಲಿ ಆಶ್ಚರ್ಯದಲ್ಲ, ದೇವರಿಂದ ನಿಜ ನಡೀತಾ, ದೇವರೇ ಇಸ್ಮಾಯಿಲ್ಗೆ ಅಂತ ಆಶೀರ್ವಾದ, ಈಸಾಕಂತ ಅಂತ ಆಶೀರ್ವಾದ, ಅನ್ಯರಿಗೆ ಅಂತ ಆಶೀರ್ವಾದ, ನಾನು ನಿಮ್ಮ ಮಗನಾಗಿದ್ದೇನೆ, ನನ್ನ ಜೀವನದಲ್ಲಿ ಕೂಡ ಏನೋ ಒಂದು ಚಿಕ್ಕದವರು ಐಶ್ವರ್ಯವನ್ನು ನೋಡೋದಕ್ಕೆ ನನಗೆ ಸಹಾಯ ಮಾಡು. ನಾನು ನಿನಗಾಗಿ ನಿನ್ನ ರಾಜ್ಯ ಮಹಿಮೆಗಾಗಿ ಜೀವಿಸಕ್ಕೆ ಇಷ್ಟಪಡ್ತೇನೆ. ಒಂದು ಆಸೆ ಬರಲಿ, ನಿಮ್ಮೊಳಗಿರುವ ಸಾಮರ್ಥ್ಯಕ್ಕೆ ದೇವರು ತಾನಾಗಿ ಬಾಲು ಕರೀತಾರೆ. ಅದಕ್ಕೆ ಆಶೀರ್ವಾದ ಅಂತಂದ್ರೇನು? ಬಾಲು. ಎರಡೇ ರೋಷ ಬರಲಿ, ಪವಿತ್ರಾತ್ಮ ತರಲಿ, ಅಶಿವು ತರಲಿ. ಅಶಿವು ಬಂದ್ರೆ ಏನಾಗಿಲ್ಲ, ವಯಸ್ಸಾಯ್ತು ಅಂತಲ್ಲ, ವಯಸ್ಸಾದ್ರೆಲ್ಲ ಕಡಿಮೆ ಹಾಕೋಬಾರ್ದು. ಕಾಯಿಲೆಯವರು ಅಷ್ಟೇ ಯಾವಾಗ ಸಾಯಣ ಕಾಯ್ತಾರೆ. ಆದ್ರೆ ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಂದೇಶ ಕೇಳುವಾಗ ಅಶಿವು ಬರಲ್ಲ. ಯಾಕೆ ನಾವು ಯಾವಾಗಲೂ ಖರ್ಚಿನ ಅಷ್ಟು ಏನೋ ಸೀರಿಯಸ್ ಕಂಪ್ಲೀಟ್ ಮಾಡಕ್ ಬರ್ತಲ್ಲ. ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಫೈರ್ ಬರಲಿ. ಈ ಸಭೆಗೆ ಒಂದು 10 ಜನ ಒಂದು ಐಶ್ವರ್ಯವಂತರಾಗಿ ಆಶೀರ್ವಾದ ಆಗಲಿ. ಈ ಸಭೆಗೆ ಒಂದು ಆಶೀರ್ವಾದ ಆಗಲಿ ಅನ್ನೋದೇ ದೇವರ ಉದ್ದೇಶವಾಗಿದೆ. ಅಲ್ಲೆಲ್ಲೂಯ್ಯ. ಯಾರೋ ಹೊರದೇಶದವರು
ಯಾರೋ ಶ್ರೀಮಂತರು ಬಂದ್ರೆ ಜಾಗೃತ ಬೇಡ. ನೀವೆದುರು ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡಲಿ, ನಿಮಗೆ ಸಾಮರ್ಥ್ಯವನ್ನು ಕೊಡಲಿ, ನಿಮ್ಮ ಮುಖಾಂತರ ಸಭೆಗಳು ಕಟ್ಟಲ್ಪಡಲಿ ಯೇಸುವಿನ ನಾಮದಲ್ಲಿ. ಒಂದು ಸಭೆಯಲ್ಲಿ ಒಂದು ಅಮ್ಮ 80 ವರ್ಷ ಕೊಟ್ಟು ನಾಯಿ ಇನ್ನೂ 20 ವರ್ಷ ಕೊಟ್ಟಿದ್ದು ವರ್ಷ ಆಗಿದೆ. ಒಂದೇ ಅಮ್ಮ 1 ಕೋಟಿ. ಆದ್ರೆ ಅಮ್ಮ ಸಭೆಗೆ ಬರುವಾಗ ಅವ್ರದೆಲ್ಲ ಸ್ವಲ್ಪ ಜೀವನ ಪ್ರಾಬ್ಲಮ್ ಇತ್ತು, ಅದು ಕೈ ಸಿಗ್ತಾ ಇರಲಿಲ್ಲ, ಕೈಗೂ ಬಾಯಿಗೂ ಬದುಕ್ತಾ ಇತ್ತು. ಆದ್ರೆ ಸಭೆಗಳು ಬಂದಾಗಲೇ ದೇವರೇ ನಾನು ಸಾಯಿದೊಳಗೆ ಸಭೆಗೆ ಒಂದು ಆಶೀರ್ವಾದವಾಗಿರ್ಬೇಕು, ನನಗೆ ಎಷ್ಟೋ ಜಾಗಗಳಿದೆ, ಆ ಜಾಗ ಎಲ್ಲ ಪ್ರೆಸ್ ಆದ್ರೆ ಸಭೆಗೆ ಒಂದು ಆಶೀರ್ವಾದ ಇರ್ತೀನಪ್ಪ ಅಂತ ಹೇಳಿದ್ರು ಅಷ್ಟೇನೆ. ನೆಕ್ಸ್ಟ್ 3 ತಿಂಗಳಿಗೆ ಅದ್ಭುತವಾಗಿ ಎಲ್ಲವರ ಸೇಲ್ ಮಾಡೋ ಸಹಾಯ ಮಾಡು ಅಂತ ಪರಿಚಯ ಸಿಕ್ತು. ನೋಡಿದ್ರೆ ಒಂದೇ ತಾಯಿ 80 ಲಕ್ಷ. ಆ ಪಾಸ್ಟ್ಗೆ ಎಷ್ಟು ಖುಷಿ ಆಗಿರ್ಬೇಕು, ಅದು ಸಾಕ್ಷಿ ಅಲ್ವಾ? ಯಾವ್ದೋ ಶ್ರೀಮಂತರು ಬಂದ್ರು, ಅದಕ್ಕೆ ಶ್ರೀಮಂತರನ್ನ ಕೊಡೋದ್ರ ಮಾಡಲ್ಲ ನೀವು. ಯಾಕಂತಂದ್ರೆ ಶ್ರೀಮಂತರು ಕೊಟ್ಟರು ಅವ್ರಿಗೆ ಅಡಿಯಲ್ಲಿ ಜಾಸ್ತಿ ಆಗ್ಬಿಡ್ಬೇಕು, ಅದಕ್ಕೆ ಬಡವ್ರು ಬನ್ನಿ ಅಂತ ಹೇಳಿ ದೇವರು ಅವ್ರನ್ನ ಬ್ಲೆಸ್ ಮಾಡಿ ಅಲ್ಲಿ ನಿಮ್ಮ ನಾಮ ಮಹಿಮೆ ಪಡಿಸಿ, ಕಾಯಿಲೆಯಿಂದ ಕರ್ಕೊಂಡ್ಬನ್ನಿ ಗುಣಪಡಿಸಿ ನಿಮ್ಮ ನಾಮನ ಮಹಿಮೆಪಡಿಸಿ. ಯಾಕಂದ್ರೆ ಶ್ರೀಮಂತರು ಬಂದು ಕೈ ತೋರಿಸ್ತಾರೆ, ನೀನ್ ಹೇಗೆ ಮಾಡಿದ್ರೆ ಅಲ್ಲೇ ಇಟ್ಟಿದ್ಯಾ, ಇದು ತರಿಸು ಅದು ತರಿಸು, ಈಗ ಅವನ ಚೇಂಜ್ ಮಾಡು ಹೀಗೆ ಹೇಳ್ತಿರ್ತಾರೆ. ಅದಕ್ಕೆ ಶ್ರೀಮಂತರು ಏನಾಗಲಿ ದೂರ ಇರಲಿ, ನಮ್ಮ ಜನರನ್ನೇ ಶ್ರೀಮಂತರಾಗಿ ಮಾಡ್ಬಿಡ್ತಾರೆ. ಅದಕ್ಕೆ ದೇವರು ಮಾತಾಡುತ್ತೆ, ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ಜ್ಞಾನಹೀನರನ್ನ 1:20 ಜ್ಞಾನಹೀನರನ್ನ ಆರಿಸ್ಕೊಳ್ತಾರೆ. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೇನೆ, ಶ್ರೀಮಂತರನ್ನ ನಾಚಿಕೆ ಪಡಿಸೋದಕ್ಕೋಸ್ಕರ ಬಡವರನ್ನು ಆರಿಸ್ಕೊಳ್ಳೋದಕ್ಕಾಗಿ ಯೇಸು ನಾಮದಂತ ಐಶ್ವರ್ಯವೆಲ್ಲ ಯೇಸು ನಾಮದಲ್ಲಿ ನಿಮ್ಮ ಲೈಫಲ್ಲಿ ಬರಲಿ. ಇದೊಂದು ಗೋಲ್ಡ್ ಬರಲಿಲ್ವಾ ದೇವರೇ ಸ್ತೋತ್ರ ಸ್ವಾಮಿ ಅಂತ ಕೃಪೆ ನನಗೆ ಬರಲಿಲ್ಲಪ್ಪ. ಯೇಸು ನಾಮದಲ್ಲಿ ಈ ವರ್ಷದಲ್ಲಿ ಅನೇಕ ಮನೆಯಲ್ಲಿ ಗೋಲ್ಡ್ ನಿಲ್ಲಲಿ. ಕೀರ್ತನೆ 112 ನೀತಿವಂತರ ಮನೆಯಲ್ಲಿ ತನ್ನ ಐಶ್ವರ್ಯ ಇರುತ್ತದೆ. ನಿಮ್ಮ ಬೀರುಗಳು ನೋಡಿ ಹೇಳಿ, ನನ್ನ ಮನೆಯಲ್ಲಿ ದೇವರೇ ಆಮೇಲೆ ಬರೀ ಚಿಲ್ಲಗಳು ತಿಂಗಳಿಗಳಿಗೆ ಸಾಕು, ನಿಮ್ಮ ಮೇಲೆ ಐಶ್ವರ್ಯ ಇರಲಿ, ದೇವರ ಕರ್ತನ ಕೃಪೆ ಇರಲಿ, ಕರ್ತನ ಪ್ರಸನ್ನತೆ ಇರಲಿ. ಆ ವರ್ಷ ದೇವರು ಏನ್ ಮಾಡುದು, ಕತ್ತೆ ನೋಡಿ ಬೆಳಕುಂಟಾಗಲಿ ಅಂತ ಏನಪ್ಪ ಎಷ್ಟು ಕತ್ತೆ ಇದೆ, ಅಯ್ಯೋ ಬರೀ ಕತ್ತೆ ದೇವರು ಯಾವಾಗ ನೆಗೆಟಿವ್ ಮಾತಾಡೋಣ, ಕತ್ತಲೆ ನೋಡ್ದೆ ಏನ್ ಮಾತಾಡೋದು, ಬೆಳಕುಂಟಾಗಲಿ. ಖಾಲಿ ಬಸ್ ನೋಡಿದ್ರ ತುಂಬಲಿ ಯೇಸುವಿನ ನಾಮದಲ್ಲಿ, ಖಾಲಿ ಪಾತ್ರೆ ನೋಡಿದ್ರ ನನ್ನ ಮನೆ ಯಾವಾಗಲೂ ಆಮೇಲೆ ದಾನಗಳಿಂದ ತುಂಬಿ ಹೊರಸಿಸಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಮನೆಯೆಲ್ಲ ಫಸ್ಟ್ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ, ಆಮೇಲೆ ನಿಮ್ಮನ್ನ ಓವರ್ಫ್ಲೋ ಮಾಡ್ತಾರೆ. ಅದಕ್ಕೆ ವಾಕ್ಯದ ನೆಲೆಯಾಗಿರಿ. ಸಭೆ ಬಂದ ಶಾಶ್ವತ ಆದಂದ್ರೆ ಏನು, ಇದುವರೆಗೂ ನಿಮಗೆ ಸಿಗದ ದಯೆ ಕರ್ತನ ಆಶೀರ್ವಾದ ಮಾಡುತ್ತೆ. ಜನ್ಮದಿಂದ ಬಂದವರು ಯಾರು ದೇವರನ್ನ ಮಹಿಮೆಪಡಿಸಲ್ಲ, ಈಗ ಬರುತ್ತೆ ನೋಡಿ, ಇದು ದೇವರಿಗೆ ಮಹಿಮೆಪಡಿಸ್ತಾರೆ. 1:4 ಹೋಗೋಣ. ಯಾಬೇಸನು ಗೋಪತವಾಗಿ ತನ್ನ ಅಣ್ಣ ತಮ್ಮರಿಗಿಂತ ಧನವಂತನಾಗಿದ್ದಂತೆ. ಯಾಬೇಸ್ ಅಂತಂದ್ರೆ ಅರ್ಥ ಗೊತ್ತಾ, ವೇದನೆ ಉಂಟು ಮಾಡುವವನು ಅಥವಾ ಅವನಿಂದ ವೇದನೆ ಹೆಚ್ಚಾಗಲು ಹೆಚ್ಚು ಅಧಿಕವಾದವನು. ವೇದನೆ ಉಂಟು ಮಾಡುವವನು ಅಥವಾ ವೇದನೆ ಹೆಚ್ಚಾಗುವವನು ಅಂತ ಅರ್ಥ. ಅಂತಂದ್ರೆ ಅವನ ತಾಯಿ ಅವನಿಗೆ ಎತ್ತುವಾಗ ಇಷ್ಟು ನೋವು ಅವನು ಎತ್ತುನಲ್ವಾ, ಇನ್ನು ಮೇಲೆ ಇನ್ನು ಎಷ್ಟು ನೋವು ಕೊಡ್ತಾನೋ ಅಂತಂದ್ರೆ ಬೆಳೀತಾ 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 ನೋವೇ ಕೊಡ್ತಾನಂತ. ಯಾಕಂದ್ರೆ ಮಕ್ಕಳು ಕೂಡ ಒಂದು ಆಶೀರ್ವಾದ ನೋಡೋದು. ನನ್ನ ಮಕ್ಕಳು ಬಂದಾಗ ಅವ್ರ ಮನೆಗೆ ವ್ರತ ಬಿಡುತ್ತೆ, ಹೇಳ್ತಲ್ವಾ, ನನ್ನ ಮಗಳು ಬಂದ ನನ್ನ ಮನೆ ತುಂಬಾ, ಈ ಮಗಳು ಬಂದಾಗ ಜಾಗ ತಗೊಂಡ್ವಿ, ಈ ಮಗಳು ಬಂದಾಗ ಜಾಗ ತಗೊಂಡ್ವಿ. ಆದ್ರೆ ಇವನಿದಾಗ ಎಲ್ಲ ಹೋಗ್ತಾ ಇದೆ ಅಂತಂದ್ರೆ ಇವನು ನೋವಿಗೆ ಕಾರಣನಾಗಿದ್ದಾನೆ. ಆದ್ರೆ ಯಾಬೇಸನು ದೊಡ್ಡ ಪ್ರಾರ್ಥನೆ ಮಾಡಲಿಲ್ಲ. ಇಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಇದೆ, ಅನೇಕರು ಮರ್ಬಿಡ್ತೀರಾ, ಅದನ್ನೇ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಯಾಬೇಸ ವಿಶೇಷ ಆಗ ಹೇಳಿಲ್ಲ ಅವನು, ಯಾಕಂದ್ರೆ ಅವನ ಸಂದರ್ಭ ಸಮಯ ಉಪಯೋಗ ನೋಡಿ ಅವನು ಫಸ್ಟ್ ದೇವ್ರನ್ನ ಕೊಂಡ್ಬಿಟ್ಟಿಲ್ಲ. ಆ ಜಾಗದಲ್ಲಿ ನೀವು ಅಥವಾ ನಾನಾಗಿದ್ರೆ ಗ್ಯಾಂಡ್ ದೇವ್ರನ್ನ ಬೈತಾ ಇದ್ದೆ, ನನ್ನ ಮಾತ್ರ ಯಾಕೆ ಹುಟ್ಟು ಈಗ ಹುಟ್ಟು ಮಾಡಿದೆ, ಗ್ಯಾಂಡ್ ಬೈದಿದ್ದ ಇಲ್ವಾ, ಗ್ಯಾಂಡೇ ಬೈತಾ ಇದ್ರು. ಯಾಕಂದ್ರೆ ಎಲ್ಲರೂ ನೀನು ಹೇಳಿದ್ರು, ವೇದ ಉಂಟು ಮಾಡೋಣ ಬಾರ ಇಲ್ಲಿ, ವೇದ ಉಂಟು ಮಾಡೋಣ ಬಾರ ಇಲ್ಲಿ, ದರಿದ್ರನೇ ಬಾರ ಇಲ್ಲಿ ಅಂತ ಅವ್ನು ಏನ್ ಮಾಡ್ತಿದ್ರು. ಅವನ ಕರಿಯುವಾಗೆಲ್ಲ ಅವ್ನಿಗೆ ಇರಿಟೇಟ್, ನನ್ನ ಲೈಫ್ ಮಾತ್ರ ಯಾಕೆ ಹೀಗಿದೆ. ಆದ್ರೆ ಅವನು ಚಿಕ್ಕ ಪ್ರಾರ್ಥನೆ ಮಾಡ್ತಾನಂತಂದ್ರೆ ದೊಡ್ಡ ಸಂದೇಶವನ್ನು ಕೇಳೋದ್ರ ಮಾತ್ರನೇ ವಿಶ್ವಾಸದೊಂದಿಗೆ ಚಿಕ್ಕ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ.
ಅದಕ್ಕೆ ನಾನು ಹೇಳಿ ಜಾಸ್ತಿ ವಾಕ್ಯ ಕೇಳಿ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ. ಆದ್ರೆ ಜಾಸ್ತಿ ವಾಕ್ಯ ಕೇಳುವಾಗ ನಿಮ್ಮಲ್ಲಿ ಆ ಫೋರ್ಸ್ ಬರುತ್ತೆ. ಆ ಫೋರ್ಸ್ ಅಲ್ಲಿ ಮಾಡ್ತಾ ನೋಡಿ ಪ್ರೇಯರ್ 100% ಸಕ್ಸಸ್ ಕೊಡುತ್ತೆ. ನಾವು ಜಾಸ್ತಿ ಪ್ರಾರ್ಥನೆ ಮಾಡ್ತೀವಿ, ಸ್ವಲ್ಪ ವಾಕ್ಯ ಕೇಳ್ತೀವಿ. ನಾನು ಅದನ್ನ ಸ್ವಲ್ಪ ಚೇಂಜ್ ಮಾಡಕ್ಕೆ ಇಷ್ಟಪಡ್ತೇನೆ. ಜಾಸ್ತಿ ವಾಕ್ಯ ಕೇಳಿ, ಅದ್ರಲ್ಲಿ ಸ್ವಲ್ಪ ಕೇಳ್ತಾ 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 ನಿಮ್ಮಲ್ಲಿನ ಫೋರ್ಸ್ ಬಂದ್ಬಿಡುತ್ತೆ. ಆಮೇಲೆ ಹೋಗಿ ಯಾವ ಬೇಸಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ಯಾವ ಬೇಸ ಪ್ರಾರ್ಥನೆ ಮಾಡ್ದ? ದೇವರೇ ಏನೋ ನೋಡಿ ಸ್ವಲ್ಪ ಭಿಕ್ಷೆ ಹಾಕಿ ಅಂತ ಹೇಳಿದ. ಅವ್ನು ಹೇಳ್ದ, ದೇವರೇ ನನ್ನನ್ನು ವಿಶೇಷವಾಗಿ, ಸುಮ್ಮನೆ ಸಾಧನಾಗಿ ಅಲ್ಲ, ವಿಶೇಷವಾಗಿ ಬ್ಲೆಸ್ ಮಾಡಿ. ಯಾರು ಹೇಳಿದವರು? ಅವ್ರ ಅಮ್ಮನ ಕೇಳಿಲ್ಲ, ಅವ್ರ ಅಪ್ಪನ ಕೇಳಿಲ್ಲ. ಅಯ್ಯೋ ನಾನೇ ದರಿದ್ರ ಮನೆಗೆ ಇನ್ಮೇಲೆ ಬೇರೆ ಕೊಡ್ತೀನಲ್ಲ, ಸತ್ತೋಗ್ಬೇಡ, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ನು ಸಾಯ ಮಾರ್ಗ ನೋಡಿಲ್ಲ. ನಾನು ಅನ್ಕೊಳ್ತೇನೆ ಒಳ್ಳೆ ವಾಕ್ಯ ಕೇಳಿರ್ತಾನೆ. ಒಂದ್ ವೇಳೆ ವಾಕ್ಯ ಸಭೆ ಇದ್ರೇನೋ ಗೊತ್ತಿಲ್ಲ, ಅಲ್ಲಿ ಅರ್ಥ ಬೋಧಕಿದ್ರೇನೋ ಗೊತ್ತಿಲ್ಲ. ಒಂದ್ ವೇಳೆ ಅವಾಗೆಲ್ಲ ಕಥೆಗಳು ಹೇಳ್ತಿದ್ರು, ಅಬ್ರಾಮ್ ಕತೆ, ಸೃಷ್ಟಿ ಕತೆ, ಯೋಶ್ವ ಕತೆ, ಎಲ್ಲಿ ನೋಡಿದ್ರು ದೇವರು ಆದಮನ ಆಶೀರ್ವದಿಸಿದ್ರು, ಅಬ್ರಾಮನ ಆಶೀರ್ವದಿಸಿದ್ರೆ ಆಶೀರ್ವಾದ 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 ಅನ್ನೋದು ಅವ್ನಿಗೆ ಜಾಸ್ತಿ ಒಳಗೆ ಬಿದ್ದಿದೆ. ಅದಕ್ಕೆ ಅವನಿಗೆ ಸಡನ್ ಒಂದು ಫೋರ್ಸ್ ಒಂದು ಬೆಳೆ ಬಂದ್ಬಿಡ್ತು. ಏನಂತಂದ್ರೆ ನನ್ನ ಆಶ್ವಾಸದಲ್ಲ, ವಿಶೇಷವಾಗಿ ಎಲ್ಲರೂ ವಿಶೇಷವಾಗಿ ದೇವರೇ ನನ್ನ ಬಿಸ್ನೆಸ್ ವಿಶೇಷವಾಗಿರ್ಬೇಕು, ನನ್ನ ಮನೆ ವಿಶೇಷವಾಗಿರ್ಬೇಕು, ನನ್ನ ಲೈಫ್ ವಿಶೇಷವಾಗಿರ್ಬೇಕು. ಆಮೇಲೆ ವಿಶೇಷವಾಗಿ ನನ್ನ ಏನ್ ಮಾಡಿ ಸಾಯಿಸ್ಬೇಡಿ ಅಂತ ಹೇಳಿದ್ರು. ಏನ್ ಮಾಡಿದ? ವಿಶೇಷವಾಗಿ ನನ್ನನ್ನ ಆಶ್ವದಿಸಿ ನನ್ನ ಪ್ರಾಂತ್ಯವನ್ನ ವಿಸ್ತರಿಸಿ. ಆಮೇಲೆ ಯಾವ ಕೇಳು ನನ್ನನ್ನು ಮುಟ್ಟದಂತೆ ನಿನ್ನ ಹಸ್ತ ಹಿಡಿದು ನನ್ನನ್ನು ನಡೆಸಿ. ಎಷ್ಟು ಸಿಂಪಲ್ ಪ್ರಾರ್ಥನೆ ಅಲ್ಲ, ಎಷ್ಟು ಜ್ಞಾನ ಶಾರ್ಟ್ ಅಂಡ್ ಸ್ವೀಟ್. ಯಾವಾಗಲೂ ಜ್ಞಾನದ ಪ್ರಾರ್ಥನೆ ಜಾಸ್ತಿ ಓದೋದ್ರಿಂದ, ಜಾಸ್ತಿ ಮೆಸೇಜ್ ಕೇಳೋದ್ರಿಂದ ಬರುತ್ತೆ. ಒಂದ್ಸತಿ ಗುರು ಶಿಷ್ಯ ಹೋಗ್ತಿದ್ದಾನೆ. ಆ ಗುರುವಿಗೆ ಒಂದು ವರ ಕೊಡುವಂತ ಸಾಮರ್ಥ್ಯ ಇದೆ. ಆಗ ಅಲ್ಲಿ ಒಂದು ಜೋಪಡಿಯಲ್ಲಿ ಬಡವರು ಇದ್ರು, ಗಂಡ ಹೆಂಡತಿ ಜಗಳ ಮಾಡ್ತಾರೆ. ಹೇಗೆ ಜಗಳ ನಡೀತಿದ್ರೆ ಅಷ್ಟು ಜೋರ ಜಗಳ ನಡೀತಿದೆ. ಆಗ ಶಿಷ್ಯ ಕೇಳಿದಂತೆ ಗುರು ಹೇಳಿದಂತೆ, ಏನಂತ, ಏನಾದ್ರು ವರ ಕೊಡಿ, ಪಾಪ ಕಷ್ಟದಿದ್ರೆ, ಅದಕ್ಕೆ ಅವರು ಇಷ್ಟೊಂದು ಜಗಳ ಮಾಡ್ತಿದ್ದಾರೆ, ಯಾವ್ದೋ ಒಂದು ವರ ಕೊಡಿ, ಅವ್ರು ಸಮಾಧಾನ ಇರ್ತಾರೆ. ಅದೇ ಗಂಡ ಹೆಂಡತಿ ಜಗಳ ಮಾಡ್ತಾರೆ, ಪಕ್ಕದಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ. ಆ ಗುರು ಹೇಳಿದಂತೆ, ಇವ್ರು ಕೊಟ್ಟು ವೇಸ್ಟೇನೆ, ಇವ್ರು ಯೂಸ್ ಮಾಡ್ಕೊಡಲ್ಲ, ಅದು ಯಾರಿಗೂ ಪ್ರಯೋಜನ ಇರಲ್ಲ ಅಂತ. ಆಗ ಅವ್ನ ಶಿಷ್ಯ ಫೋರ್ಸ್ ಮಾಡ್ದಂತೆ, ಕೊಡಿ ಅಂತ. ಸರಿ ಆಯ್ತು, ನಿನ್ನ ಆಸೆ ಕೊಡ್ತೀನಿ ಅಂತ ಹೇಳಿ ಅವ ಗಂಟಕ್ಕೆ ಹೋಗಿ ಹೇಳದಂತೆ, ಏನ್ ವರ ಬೇಕಪ್ಪ ನಿನಗೆ ಕೇಳಿ ಕೊಡ್ತೀನಿ ಅಂತ, ನಾನು ಹೆಂಡತಿನ ಅಂದಿ ಮಾಡ್ಬಿಡಿ ಅಂತ. ಸರಿ ಆಯ್ತು, ನಿನ್ನ ಆಸೆ ಬೇಕಾದ್ರೆ ಅಂದಿ ಮಾಡ್ಬಿಡಿ. ಈಗ ಹೆಂಡತಿ ಕೇಳ, ನಿನಗೇನ ಆಸೆ ಅಲ್ಲ, ನನ್ನ ಅಂದಿ ಮಾಡ್ದಲ್ಲ, ಅವ್ನ ಅಂದಿ ಮಾಡ್ಬಿಡಿ ಅಂತ. ಅವನೇ ಅಂದಿ ಅಲ್ಲ. ಆಮೇಲೆ ಮಕ್ಕಳು ಹೇಳ್ತಿದ್ರಲ್ವಾ, ಆಗ ಮಕ್ಕಳು ಕೇಳಿದ್ರೆ, ಮಕ್ಕಳ ನಿನಗೇನಪ್ಪ ಆಸೆ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮನ ಕಲಿಸಿ ಕೊಟ್ಬಿಡಿ ಅಂತ. ಆಗ ಗುರು ಹೇಳಿದ್ರೆ ಶಿಷ್ಯನಿಗೆ, ನೋಡಪ್ಪ ಇದಕ್ಕೆ ಕೊಡಲ್ಲ, ಇದು ಕೊಡ್ತಾರೆ ಇಷ್ಟ ಕೊಟ್ಟಿದ್ದ. ಆದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಹೋದಂತೆ. ಆ ವ್ಯಕ್ತಿ ಸ್ವಲ್ಪ ಜ್ಞಾನವುಳ್ಳ ವ್ಯಕ್ತಿ. ಆ ಗುರು ಹೇಳಂತ, ನೋಡಿ ಯಾರಿಗೆ ಯಾವ ವರಗಳು ಕೊಡ್ಬೇಕಂತಂದ್ರೆ, ನೋಡಿ ಕೊಟ್ಟು ಹೋಗ್ತೀನಿ, ಅವ್ನು ಎಷ್ಟು ಯೂಸ್ ಮಾಡ್ಕೊತಾನೆ ನೋಡು ಅಂತ ಹೇಳಿ ಒಬ್ಬನತ್ರ ಒಬ್ಬ ಯವನ ಹತ್ರ ಹೋಗಿ ಹೇಳಿದ, ನೋಡಪ್ಪ ನಿನ್ಗೆ ನಾನೊಂದು ವರ ಕೊಡ್ಬೇಕಂತ ಇಷ್ಟಪಡ್ತೇನೆ, ಯಾವ ವರ ಕೇಳ್ತೆ ಕೇಳು. ಆ ಒಂದೇಟಂದ್ರೆ ನಾನು ಹೇಳ್ತೀನಿ, ಅವ್ನು ಅರ್ಧವರು ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ. ಅವನೇನ್ ಮಾಡ್ದ, ಮನೆಗೆ ಹೋದ. ಫಸ್ಟ್ ಹೋಗಿ ಏನ್ ಮಾಡ್ದ, ಅವ್ರ ಹೆಂಡತಿ ಕೇಳ್ದ, ಏನ್ ವರ ಕೇಳೋಣ. ಅವ್ರು ಬಂದು ಹೇಳಿದ್ದಾರೆ, ಅವ್ರು ಗ್ಯಾರಂಟಿ ಕೊಡ್ತಾರೆ, ಯಾಕಂದ್ರೆ ಗುರುಗಳಲ್ಲ, ಅವ್ರು ಕೊಡೋದು ಗ್ಯಾರಂಟಿ ಕಲಿಸಿ. ಅವ್ರು ಹೇಳಿದ್ರು, ನಮ್ಮ ಮಕ್ಕಳಿಲ್ಲ ರೀ, ಅವ್ರ ಮಕ್ಳು ಕೇಳಿ. ಸರಿ, ಅವ್ರ ಅಪ್ಪ ಅಮ್ಮನ ಕೇಳ್ತಾರೆ. ಅವ್ರ ಅಪ್ಪ ಅಮ್ಮಗೆ ಕಣ್ಣಿಲ್ಲ. ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಕೇಳ್ತಾರೆ, ಕಣ್ ಕೇಳಪ್ಪ, ಸ್ವಲ್ಪ ನಿಮ್ಮ ಹೇಗೂ ನಿಮ್ಮ ನೋಡಿಲ್ಲ, ನಿಮ್ಮ ಹೆಂಡತಿ ನೋಡಿಲ್ಲ, ಬದುಕೋದಿಲ್ಲ, ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹೋಗ್ತೀನಿ. ಇವನಿಗೆ ಏನಾಸೆ ಅಂದ್ರೆ ಸ್ವಲ್ಪ ಐಶ್ವರ್ಯ ಆಗ್ಬೇಕು ಆಸೆ. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಆ ಗುರುಗಳು ಹೇಳಿದಂತೆ, ಏನಪ್ಪ ನೀನು ಆಸೆ ಕೇಳೋನು ಹೇಳಿದಂತೆ, ನನಗೇನು ಆಸೆ ಇಲ್ಲ, ನನಗೆ ಇಷ್ಟೇ ಒಂದು ವರ ಕೊಡಿ, ನಮ್ಮ ತಂದೆ ತಾಯಿ ತನ್ನ ಮಗು ಚಿನ್ನ ತೊಟ್ಟಲ್ಲಿ ಇದನ್ನು ನೋಡೋದು ವರ ಕೊಡಿ. ಅರ್ಥದ 3 ಜನ ಆಸೆ ಒಂದೇ ಮುಗಿಸ್ಬಿಟ್ಟ. ಯಾಕಂದ್ರೆ ಮಗು ಅವ್ರ ತಂದೆ ತಾಯಿಗೆ ಕಂಡು ಬರೋದು, ಚಿನ್ನ ತೊಟ್ಟಕ್ಕೆ ಇವನ್ನ ಆಶೀರ್ವಾದ. ಅದಕ್ಕೆ ಯಾವಾಗಲೂ ವಾಕ್ಯದೊಂದಿಗೆ ಇರುವವರೇ ಜ್ಞಾನಿಗಳಾಗಬೇಕು ಸರ್. ಅಯ್ಯೋ ಅಯ್ಯೋ ಅಂತ ಅಂದ್ಕೊಂಡು ಫಾಸ್ಟಿಂಗ್ ಮಾಡ್ಕೊಂಡು ಗೋಡೆ ಚೆಚ್ಕೊಂಡು ಯಾವಾಗಪ್ಪ ಅಂತ ಗುಂಡ್ಬಿಟ್ಟು ಅವ್ರ ಪ್ರಾರ್ಥನೆ ಅವರಿರಲ್ಲ. ಅದಕ್ಕೆ ಯಾವಾಗಲೂ ವಾಕ್ಯನ ಕೇಳಿ
ವಾಕ್ಯ ಕೇಳ್ತಾ ಕೇಳ್ತಾ ಹೌದಾ ಇವರು ಇಸ್ಮೇಲ್ಗೆ ಹಿಂಗ್ ಕೊಟ್ರ, ಅಬ್ರಾಮ್ ಹಿಂಗ್ ಕೊಟ್ರ, ಇವ್ರಾಗ ನನಗೇನಾದ್ರು ಕೊಡ್ಬೇಕಲ್ಲ, ನಾನು ಇಸ್ರೇಲ್ ಹಾಕಿದ ಪಾಲುಗಾರಲ್ವಾ, ಆಗ ನನಗೊಂದು ಜ್ಞಾನ ಕೊಡಿ, ನಾನು ವಿಶೇಷವಾದವನಲ್ವಾ. ಇವಾಗ ತುಂಬಾ ಜನ ಸೇವಕರಿದ್ದಾರೆ, ಎಲ್ಲ ಸೇವಕರಾಗಿ ನಾನು ವಿಶೇಷ ಸೇವಕರಾಗಿ ಮಾಡಿ, ವಿಶೇಷದ ಅದ್ಭುತವಾಗಿ ಮಾಡಿ ನಿನ್ನ ನಾನು ಮಹಿಪಡಿಸಬೇಕು. ವರ್ಷ ಬರುತ್ತಾ ಬರಲ್ಲ. ಹಲ್ಲೆಲೂಯಾ. ಇದನ್ನು ಪ್ರಕಟಿಸ್ತಾ ಇದೆ ಎಲ್ಲ ಯೇಸುವಿನ ನಾಮದಲ್ಲಿ. ನಾನು ವಿಶೇಷವಾಗಿ ನನ್ನನ್ನು ಆಶೀರ್ವದಿಸಿ ಈ ಜಗತ್ತಲ್ಲಿ ನಿನಗಾಗಿ ಜೀವಿಸಲು ನನಗೆ ಕೃಪೆ ಕೊಡಿಸು. ಅಬ್ರಹಾಮನ ಆಶೀರ್ವಾದ ಯೇಸುವಿನ ನಾಮದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ನನಗೆ ದೀರ್ಘಾಯುಷ್ಯವನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ಕ್ರಿಸ್ತನ ನಾಮ ಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರು ಆಮೆನ್. ಅದಕ್ಕೆ ಸಾಧನೆ ಮಾಡುವವರು, ಆಮೇಲೆ ಫಸ್ಟ್ ಅಶ್ವಿನವರು, ಈ ಒಂಟಿಯಾಗಿರುವಂತಂದ್ರೆ ಒಂಟಿಯಾಗಿ ಕೂತು ಯೋಚಿಸುವವರು ಯಾರು ಸಾಧನೆಗಳನ್ನ. ಅದಕ್ಕೆ ನೀವು ಯಾರು ಒಂಟಿ ಸಿಗ್ತಾರ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಬಿಟ್ಟ ತಕ್ಷಣ ಮೊಬೈಲ್, ಟಿವಿ ಎಲ್ಲ ಯಾರು ಒಂಟಿ ಕೂತ್ಕೊಳ್ತಾರೆ. ಯಾವ ವ್ಯಕ್ತಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 2 ಅವರ್ ಒಂಟಿಯಾಗಿ ಕೂತ್ಕೊಟ್ಟು ನಾವು ಬೆಳಗ್ಗೆ 1 ಅವರ್ ಡೈಲಿ ಕೂತ್ಕೊಂಡು ಸ್ವಲ್ಪ ವಾಕ್ಯ ಮೆಸೇಜ್ ಹೇಳಿ ಸ್ವಲ್ಪ ಕಲ್ಪನೆ ಸ್ವಲ್ಪ ಮೈಂಡ್ ಕೆಲಸ ಕೊಡ್ತಾನೋ ನಿಶ್ಚಯವಾಗಿ ಒಂದು ಸಾಧನೆ ಮಾಡಿರೋ. ಯಾಕಂದ್ರೆ ಫೋರ್ಸ್ ಬರುತ್ತೆ, ಬಿಸ್ನೆಸ್ ಆಸ್ಪತ್ರೆ ಆಸೆ ಪಡ್ತಾರೆ, ಇರೋ ಒಂದೇ ಜೀವನ ಕರ್ತವ್ಯವಾಗಿರೋದು ಮಾಡಬೇಕು. ನಾವು ಆಸೆ ಪಡೋದಲ್ಲ, ಅವರು ಆಲ್ರೆಡಿ ಆಸೆ ಪಟ್ಟಿದ್ದಾರೆ. ಆ ಆಸೆ ನಿಮ್ಮಲ್ಲಿ ದೇವರು ಹಾಕ್ತಾರೆ. ಆ ಆಸೆ ನಿಮ್ಮ ಆಸೆಯಾಗಿ ಮಾರ್ಪಟ್ಟು ಅವರು ದೇವರಿಗೆ ಮಾಡ್ತಾರೆ, ಮೈಗೂ ಪಡ್ತಾರೆ. ಅವರೇ ಕೃಪೆ ನಾವು ಕೊಡ್ತಾರೆ. ಆ ಕೃಪೆ ನಾವು ಯೂಸ್ ಮಾಡಿದಷ್ಟು ನಮಗೆ ರಿಮಾಂಡ್ ಮಾಡ್ತಾರೆ. ನಾವೇನೋ ಹೊಸದಾಗಿ ಬಿಟ್ಟು ಮಾಡಲ್ಲ. ಅದಕ್ಕೆ ಯಾವಾಗ ಯೇಸು ಸ್ವಾಮಿ ಒಳಗೆ ಬಂದ್ರು, ನಿಮ್ಮಲ್ಲಿ ನಿಶ್ಚಯವಾಗಿ ಏನೋ ಒಂದು ಆಸೆ ಇದೆ. ನನಗೆ ಓದ್ಬೇಕನ್ನ ಆಸೆ ಇರುತ್ತೆ, ನನಗೆ ಮ್ಯೂಸಿಕ್ ಮೇಲೆ ಆಸೆ ಇರುತ್ತೆ, ನನಗೆ ಬಿಸ್ನೆಸ್ ಆಸೆ ಇರುತ್ತೆ. ಆಸೆ ಕೊಡಿ ದೇವರೇನೆ. ಆದ್ರೆ ಅದನ್ನ ಸರಿಯಾದನ್ನ ಯೂಸ್ ಮಾಡ್ಕೊಂಡ್ರೆ ತಕ್ಕ ಕಾಲದಲ್ಲಿ ನಿಮಗೆ ರಿವಾರ್ಡ್ ಕೊಡ್ತಾರೆ. ಅವರೇ ಕೊಟ್ಟು ಅವರೇ ರಿವಾರ್ಡ್ ಮಾಡ್ತಾರೆ. ಅನೇಕ ಕೃಪೆಯನ್ನ ವೇಸ್ಟ್ ಮಾಡ್ಕೊಳ್ತಾರೆ. ನಿಮ್ಮಲ್ಲಿ ಎಷ್ಟೋ ಕೃಪೆಗಳಿದೆ, ಯೇಸು ನಾಮದಲ್ಲೆಲ್ಲ ಯೂಸ್ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಅವರು ದಾಹ ಬರಲಿ, ಎಷ್ಟು ಜನ ಬಾಡಿಗೆ ಮನೆ ಇರಬೇಕು, ಎಷ್ಟು ಜನ ಈ ಸಂಬಳದಲ್ಲೇ ಬದುಕಬೇಕು, ಆ ಘೋಷಗಳ ಬರಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸಂಬಳ ತೆಗೆದ್ರೆ 100 ರೂಪಾಯಿನ ಬರೀ 200 ರೂಪಾಯಿ ಉಳಿದಿಲ್ವಾ, ಏನ್ ತಗೊಳ್ಳೋಕೆ ಸಾಧ್ಯ? ದೇವರನ್ನ ವಿಶೇಷವಾಗಿ ಆಶೀರ್ವದಿಸಿ ಅದನ್ನೇ ಅವರು ಬಿಡುಗಡೆ ಮಾಡಿ. ಯಾಕೆ 2 ಪೈಸೆ ತಂದು ಅಂತಂದ್ರೆ ಏನೋ ಇದ್ದಿದ್ದು 2 ರೂಪಾಯಿ ತಗೊಳ್ಳೋಕೆ ಬಂದಿಲ್ಲ. ಆಕೆ ಮೆಸೇಜ್ಗಳು ವೈರಾಗ್ಯ ಬಂದಿರುತ್ತೆ. ಬದುಕಿದ್ರೆ ಆಶೀರ್ವಾದ ಬದುಕಬೇಕು, ಈ ಐಶ್ವರ್ಯದಲ್ಲ ಅನ್ನೋದು ವೈರಾಗ್ಯದ ಕೃತ್ಯ ಮಾಡು. ಯೇಸುವಿನ ನಾಮದಲ್ಲಿ ಆಮೆನ್. ಎಲ್ಲ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಎಷ್ಟು ಆಶೀರ್ವಾದವಾಗಿದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಒಳ್ಳೆ ಆಶೀರ್ವಾದ ಬರಲಿ. ಎಷ್ಟೋ ಜನಕ್ಕೆ ಜನ್ಮದಿಂದ ಒಂದು ಅನುಗ್ರಹ ನಿಮ್ಮ ಮೇಲೆ ಇರ್ಬೋದು, ಆದರೆ ಒಂದೊಂದು ಲ್ಯಾಂಡ್ ತಗೊಳ್ಳೋದಾಗಲಿ, ಆತ್ಮ ಆದಾಯ ಮಾಡೋದಾಗಲಿ, ವರಗಳಾಗಲಿ ಅನೇಕದಾಗಿಲ್ಲ. ಆದರೆ ಬೈಬಲ್ ಹೇಳುತ್ತೆ, ಅವನು ಆಸಕ್ತನಾಗಿರುವುದೇ ಆದರೆ ದಾವೀದ ಹೇಳ್ತಾನೆ, ಜಿಂಕೆಯು ನೀರಿಗಾಗಿ ತುರಿಯುವಂತೆ ನನ್ನ ಆತ್ಮವು ನಿನಗಾಗಿಯೇ ತವಕಿಸುತ್ತದೆ. ದಾವೀದನ ಹೃದಯ ದೇವರ ತವಕಿಸ್ತಾ ಇತ್ತು. ಕಲ್ವರಿ ಶಿಲುಬೆ ಮೇಲೆ ಯೇಸು ಸ್ವಾಮಿ, ನಾನು ಇನ್ನೂ ದಾಹವಾಗಿದ್ದೇನೆ, ನನ್ನ ಈ ಜನಗಳೆಲ್ಲ ರಕ್ಷಿಸಕ್ಕೆ ಇನ್ನು ಬೇರೆ ಇನ್ನೇನಾದ್ರೂ ಇರುತ್ತೆ ಆದ್ರೂ ಕೂಡ ಅದನ್ನು ಸಹ ನಾನು ಮಾಡಲು ನಾನು ಸಿದ್ಧನಾಗಿದ್ದೇನೆ. ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾರ್ಥಿಗಳಾಗಿ ಬದುಕಿದ ದಿನಗಳು ಸಾಕು. ನಿನ್ನ ನಾಮ ಮಹಿಮೆಗಾಗಿ ನಾನು ಬದುಕಲು ಇಷ್ಟಪಡುತ್ತೇನೆ. ನನಗಾಗಿ ಬದುಕಿದ ದಿನಗಳು ಸಾಕು. ನಿನಗಾಗಿ ನಾನು ಬದುಕಲು ಆಸೆ ಪಡುತ್ತೇನೆ. ಕರ್ತನೇ, ನಿನ್ನ ಆಶೀರ್ವಾದದಲ್ಲಿ ಬದುಕಲು ಆಸೆ ಪಡುತ್ತೇನೆ. ಕರ್ತನೇ, ನಿನ್ನ ಆಶೀರ್ವಾದ ಯಜನ ಆಶೀರ್ವಾದದಲ್ಲಿ ಬದುಕಲು ಆಸೆ ಪಡ್ತೀರ. ಒಂದು ನಿಮಿಷ ಎಲ್ಲ ಕಣ್ಗಳು ಮುಚ್ಚೋಣ. ಈಗ ನಾನು ಹೇಳಿದ ಒಂದೊಂದು ಮಾತು ನಿಮ್ಮ ನೆನಪಿಗೆ ಪವಿತ್ರ ಆತ್ಮದಲ್ಲಿ ಒಂದು ಫೋರ್ಸ್ ನಿಮ್ಮ ಜೀವನದಲ್ಲಿ ಯೌವನದಲ್ಲಿಯೇ ಕರ್ತನನ್ನು ಸ್ಮರಿಸು, ಸೃಷ್ಟಿಕರ್ತನ ಸ್ಮರಿಸು. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ದಿವಸದೊಳಗಾಗಿ ಯೌವನದಲ್ಲಿಯೇ ನಿನಗೆ ಕೊಟ್ಟ ಸಮಯ, ನಿನಗೆ ಕೊಟ್ಟ ಫಲ, ನಿನಗೆ ಕೊಟ್ಟ ಆರೋಗ್ಯ,
ಸಾಮರ್ಥ್ಯ ಕರ್ತನಿಗಾಗಿ ನೀನು ಹೊರೆಯ ಮಾಡುವುದಾದರೆ ಕಷ್ಟದ ದಿನಗಳಲ್ಲಿ ನೀನು ಆರೋಗ್ಯದಲ್ಲಿಯೂ ಐಶ್ವರ್ಯದಲ್ಲಿಯೂ ಅಭಿವೃದ್ಧಿಯಲ್ಲಿಯೂ ಸುಖದಲ್ಲಿಯೂ ನೀನು ಕೇಳುತ್ತಿರಿ, ಅನೇಕರಿಗೆ ಆಶೀರ್ವಾದವಾಗಿರಿ. ಓ ನಿಮಗೆ ವಂದನೆ ರಾಜ್ಯ. Hallelujah. Thank you Jesus. Hallelujah. Thank you Holy Spirit. ತಂದೆಯೇ ನಿಮಗೆ ವಂದನೆ ವಂದನೆ ವಂದನೆ. ಅಂತ ವೈಭವಗಳು ಬರಲಿ, ಅಂತ ಆಶೀರ್ವಾದ ಬರಲಿ. ನಿನಗಾಗಿ ಪ್ರಚುರಿಸುವ, ನಿನಗಾಗಿ ನಿನ್ನ ನಾಮ ಮಹಿಮೆಗಾಗಿ ಜೀವಿಸುವ ಕೃಪೆಯಲ್ಲಿ ಯೇಸುವಿನ ನಾಮದಲ್ಲಿ ಒಂದೊಂದು ನರನಾಡಿಗಳಲ್ಲಿ ಕೂಡ ನಿನ್ನ ಮಹಿಮೆ ಬಲವಾಗಿ ಇಳಿಯಲಿ ಯೇಸುವಿನ ನಾಮದಲ್ಲಿ. ತಂದೆಯೇ ನಿಮಗೆ ವಂದನೆ ಸ್ವಾಮಿ. ಹಕ್ಕಿನಂತೆ ರೆಕ್ಕೆಗಳನ್ನು ಬಾಗಿ ಏಳಲಿ ಯೇಸುವಿನ ನಾಮದಲ್ಲಿ. ಓ ನಿಮಗೆ ವಂದನೆ ವಂದನೆ. ಯೌವನವನ್ನ ನೀನು ತಿರುಗಿ ಬರಮಾಡುವ ದೇವರಾಗಿದ್ದೀರ ಅಂತ. ಓ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಸಮಯವನ್ನು ಕಳೆದುಕೊಂಡ್ವಿ, ನನ್ನ ಜೀವನ ವ್ಯರ್ಥವಾಯಿತು ನೆನೆಸಬೇಡಿ. ಯಾಕಂದ್ರೆ ದೇವರು ವಾಕ್ಯದಂತೆ ದೇವರು ಎಲ್ಲವನ್ನ ತಿರುಗಿ ವಾಪಸ್ ಕೊಡುವ ದೇವರು. 38 ವರ್ಷ ಮಲಗಿದ ವ್ಯಕ್ತಿಯನ್ನ ಯೇಸು ಸ್ವಾಮಿ ಕಟ್ಟಿ ಎಬ್ಬಿಸಲಿಲ್ಲ. ಆತನ ಒಂದೇ ಒಂದು ಕೇಳಿದ್ರು, ನೀನು ಎದೊಳಗೆ ಇಷ್ಟಪಡ್ತೀಯಾ ದೇವರು ಕೇಳಿದ್ರೆ ಅಷ್ಟೇ. ಆಸೆ ಪಡ್ತೀಯಾ? ಯಾವ ರೀತಿಯಾದ ಜೀವನವನ್ನ ನೀನು ಜೀವಿಸಲು ಆಸೆ ಪಡುತ್ತೀಯ? ದೇವರ ಸಾಲ ಇದೆ, ಆರೋಗ್ಯವಾಗಿ, ಅನೇಕರಿಗೆ ಆಶೀರ್ವಾದವಾಗಿ, ಅನೇಕರಿಗೆ ಬೆಳಕಾಗಿ, ಪರಿಶುದ್ಧನಾಗಿ, ನಿನ್ನ ನಾಮಕ್ಕೆ ಮಹಿಮೆ ತರುವನಾಗಿ. ಕರ್ತನ ಎಲ್ಲದನ್ನ ಕರ್ತನ ತಡೆದರು, ನಿನ್ನನ್ನ ಘನಪಡಿಸಿ, ನಿನ್ನನ್ನ ಮಹಿಮೆಪಡಿಸುತ್ತ, ನಿನ್ನನ್ನೇ ನಂಬುತ್ತಾ, ನಿನ್ನ ಹಿಂದೆಯೇ ಬರುತ್ತಾ ನನ್ನ ಜೀವನವನ್ನು ನಡೆಸಿ. ಆಸೆ ಪಡಿ ನನ್ನ ಮಕ್ಕಳ ಸಾಲದಲ್ಲಿ ಇಟ್ಟು ನಾನು ಹೋಗೋದು ಇಷ್ಟಪಡಲ್ಲ. ಬಾಡಿಗೆ ಮೇಲೆ ಇದ್ದು ಅಲ್ಲಿಯೇ ಸಾಯಲಿಗೆ ಜೀವನ ಬೇಕಾಗಿಲ್ಲ ಸ್ವಾಮಿ. ಕಾಯಿಲೆಗಳಲ್ಲೇ ಇದ್ದು ಬೇರೆಯವರಿಗೆ ದುಃಖ ಪಡಿಸುವ ಜೀವನ ಬೇಕಾಗಿಲ್ಲ. ದೇವರು ಮಾತಾಡಿದ್ರೆ ಅವನು ನನ್ನಲ್ಲಿ ಆಸಕ್ತನಾಗಿದ್ದಾನೆ. ನಿಜವಾಗಿಯೂ ದೇವರು ಯಾರು ನಿಮ್ಮ ಹೃದಯ ಹಂಬಲಿಸುವುದಾದರೆ ಒಳ್ಳೆ ದುಃಖಗಳು ಬರಲಿ, ಒಳ್ಳೆ ಕಣ್ಣೀರುಗಳು ಬರಲಿ, ಒಳ್ಳೆ ವೈರಾಗಿಗಳು ಬರಲಿ. ನಿಮ್ಮ ಜನ ಅವಮಾನ ಮಾಡಿ ಒಳ್ಳೆಯದೇ ಯಾಕೆ ಗೊತ್ತಾ? ನಿಮಗೆ ಒಳ್ಳೆ ವೈರಾಗಿಗಳು ಬರಲಿ. ನಿನ್ನಿಂದ ಯಾವುದು ಮಾಡಕ್ ಆಗಲ್ಲ ಅಂತ ಹೇಳಿದ ಜನ ಒಳ್ಳೆಯದಕ್ಕಾಗಿನೇ. ಕಾರಣ ಗೊತ್ತಾ? ನಿಮ್ಮ ಮುಖಾಂತರ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ, ದೊಡ್ಡ ಕಾರ್ಯವನ್ನು ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ಜೀಸಸ್. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ. ಈಗ ಹಾಲೆಲೂಯಾ. ಈಗ ತಲೆಯಿಂದ ಕಾಲುಗಳು ಕರ್ತನಿನ ಮಹಿಮೆ, ನಿನ್ನ ಅಭಿಷೇಕ ಒಂದೊಂದು ಯೌವನಸ್ಥರ ಮೇಲೆ, ಒಂದೊಂದು ಹೆಣ್ಮಕ್ಕಳ ಮೇಲೆ, ಒಂದೊಂದು ಕುಟುಂಬಸ್ಥರ ಮೇಲೆ ಇಡೀ ಯೇಸುವಿನ ನಾಮದಲ್ಲಿ ಒಳ್ಳೆ ವೈರಾಗ್ಯಗಳು ಬರಲಿ, ಒಳ್ಳೆ ದಾಹಗಳು ಬರಲಿ. ನಿನ್ನ ಸಮೂಹವನ್ನು ಹುಡುಕಲಿ. ದಾವಿದನ ಹಾಗೆ ನಿನ್ನ ಸಮೂಹದ ಮೇಲೆ ದಾಹವುಳ್ಳವರಾಗಿ ಮಾರ್ಪಡಿಸುತ್ತಾರೆ. ತಂದೆಯ ಮೇಲೆ ಸ್ತೋತ್ರ. ನೀತಿವಂತನ ಆಸೆ ನೆರವೇರಿಸುವ ದೇವರು ಕರ್ತನೇ, ಸಮಯ ಕೊಡು. ನಿನಗಾಗಿ ನಿನ್ನ ಸಮೂಹಕ್ಕಾಗಿ ಓಡಿ ಬಂದ ಜೀವಿತದಲ್ಲಿ ಕೃಪೆ ಮಾಡಿಸುವ ಎಲ್ಲ ನಿಮ್ಮ ಕೈಗಳು, ನಿಮ್ಮ ಕಾಣಿಕೆಗಳನ್ನು ಇದುವರೆಗೂ ಕೂಡ ಹಾಗೆ ಕೊಡಬೇಡಿ. ಒಂದು ವೈರಾಗ್ಯ ತಗೊಳ್ಳಿ. ಇಷ್ಟು ದಿನ ದೇವರೇ ನೀವು ಸಹಾಯ ಮಾಡೋದನ್ನ ಕೊಡ್ತಾ ಇದ್ದಾರೆ. ಏನೋ ಸಭೆಗೆ, ಪಾಸ್ಟರ್ಗೆ, ಏನೋ ಬಾಳೆಗಡ್ಡೆಗೆ ನಾನೇನೋ ಕೊಡ್ತೀನಿ ಅಂತ ಕೊಡ್ತಾ ಇದ್ದೆ. ಇನ್ಮೇಲೆ ನಾನು ಕೊಡಲ್ಲ. ಕರ್ತನೇ, ನಾನು ವಿಶ್ವಾಸದೊಂದಿಗೆ ಕೊಡ್ತಾ ಇದ್ದೇನೆ. ಈ ಹಣವು ನನ್ನ ಮೇಲೆ ತರಲ್ಲ, ನಿನ್ನ ಆಶೀರ್ವಾದವೇ ನನ್ನ ಮೇಲೆ ತರುತ್ತದೆ. ನಿನ್ನ ಆಶೀರ್ವಾದವೇ ನನ್ನ ಉನ್ನತ ಸ್ಥಾನಕ್ಕೆ ತರುತ್ತದೆ. ತಂದೆಯ ಮೇಲೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪವಿತ್ರ